ಸ್ನೇಹಿತರೆ, VNR ಸಿಜಿ ಕ್ಲಾಸ್ ಆಗುತ್ತಾ. ಇವತ್ತೇನಪ್ಪ ಅಂತಂದರೆ ಆಲ್ರೆಡಿ ನಾವು ಸಸ್ಯಗಳ ಬಗ್ಗೆ ಏನಪ್ಪ ಅಂದರೆ ಟೋಟಲ್ ಏನಪ್ಪ ಅಂದರೆ ಸಸ್ಯಗಳು ಕ್ವಶನ್ ಪೇಪರು ತಿರುಗಿ ಏನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಸಸ್ಯಗಳ ಬಗ್ಗೆ ತಿರುಗಿ ಏನಪ್ಪ ಅಂದರೆ ಆಮ್ಲಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಏನಪ್ಪ ಅಂದರೆ ಹೃದಯದ ಬಗ್ಗೆ ಏನಪ್ಪ ಅಂದರೆ ಹೃದಯದ ಬಗ್ಗೆನೂ ಕ್ವಶನ್ಸ್ ಹೆಂಗೆ ಬರ್ತವೆ. ತಿರ್ಗಾ ಏನಂತಂದರೆ ಆ ಪಾಠದ ಬಗ್ಗೆ ಎಲ್ಲ ಹೇಳಿದ್ದೀನಿ. 4ನೇ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಈಗ ರಕ್ತದ ಬಗ್ಗೆ ನೋಡೋಣ ಸ್ನೇಹಿತರೆ. ಸುಮಾರು ಅದು 245 ಪೇಜ್ ಇದೆ. ನೀವೇನಪ್ಪ ಅಂತಂದರೆ ನೀಟಾಗಿ ಡೀಪ್ಲಿ ಎಕ್ಸ್ಪ್ಲೇನ್ ಹೇಳ್ತಾರೆ ಸ್ನೇಹಿತರೆ. ಎಕ್ಸಾಮ್ಗೆ ಎಷ್ಟು ಬೇಕಷ್ಟು ಹೇಳ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ರಕ್ತದ ಬಗ್ಗೆ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಇರುತ್ತೆ. ತಿರಪ್ಪ ಅದರ ಪಾಠದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 245 ಪೇಜಸ್ ಇದೆ ಇದು. ಯಾಕಂದರೆ ತುಂಬ ಇಂಪಾರ್ಟೆಂಟು ಬ್ಲಡ್ ಸೆಲ್ಸ್ ಅನ್ನೋದು. ಒಂದು ಕ್ವಶನ್ ಇರುತ್ತೆ ಸ್ನೇಹಿತರೆ. FDA ಆಗಲಿ, SDA ಆಗಲಿ, PSI ಆಗಲಿ, PC ಆಗಲಿ, ನಾನು ಏನು ಕ್ವಶನ್ ಪೇಪರ್ ಮಾಡ್ತೀನಿ ಅದು KPSC ವೈಸ್ ಏನಪ್ಪ ಅಂದರೆ ಆಲ್ರೆಡಿ ಕೇಳಿರೋವು, KEಯಲ್ಲಿ ಆಲ್ರೆಡಿ ಕೇಳಿರೋ ಕ್ವಶನ್ ಪೇಪರ್ ಡಿಪೆಂಡ್ ಅಪಾನ್ ನೋಡಿಕೊಂಡು ನಾನು ಚಾಪ್ಟರ್ ಮಾಡ್ತಾಯಿದ್ದೀನಿ. ಪೂರ ಡೆಪ್ತ್ ಇರುತ್ತೆ ಸ್ನೇಹಿತರೆ, ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ ಏನಪ್ಪ ಅಂದರೆ ನಿಮ್ಗೇನಾದರೂ ಇದು ಫೀಡ್ಬ್ಯಾಕ್ ಬೇಕು ಅಂದರೆ 8095919254ಗೆ ಅಂತ ಕಳಿಸಿ ಫೀಡ್ಬ್ಯಾಕ್ ಕಳಿಸ್ತೀನಿ. ಏನಪ್ಪ ಅಂದರೆ ಬಡವ್ರಿಗೆ ಏನಪ್ಪ ಅನುಕೂಲ ಆಗಲಿ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಬಡವರಿಗೆ ಅನುಕೂಲ ಆಗಲಿ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇದೊಂದು ಟ್ಯಾಗ್ ನೋಡ್ಕೊಬರೋಣ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡುತ್ತಿದ್ದೀಯಾ? ನಿನ್ನ ಇದ್ದ ಖುಷಿ ಇವತ್ತು ಇಲ್ಲ ಅಂದ ಮೇಲೆ ಇವತ್ತು ಇರೋ ದುಃಖ ನಾಳೆ ಇರುತ್ತಾ? ಈ ಜಗತ್ತಿನ ದೃಷ್ಟಿಯಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಅಂದರೆ ಏನಪ್ಪ ಅಂದರೆ ಯಾವುದಕ್ಕೂ ಚಿಂತೆ ಮಾಡಬೇಡ ನೀನು. ಯಾರು ಫ್ರೆಂಡ್ಸ್ ಆಗಲಿ ಬಿಟ್ಟೋದ್ರಿ, ಪ್ರೀತಿ ಮಾಡಿದವ್ರು ಬಿಟ್ಟೋಗ್ಲಿ, ಯಾವುದಕ್ಕೆ ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ. ಯಾಕಂದರೆ ನಿನ್ನೆ ಇದ್ದಿದ್ದು ಖುಷಿ ಇವತ್ತಿರಲ್ಲ, ನಿನ್ನೆ ದುಃಖ ಇವತ್ತಿರಲ್ಲ. ಮರು ಅನ್ನೋದು ಏನಪ್ಪ ಅಂದರೆ ಮನುಷ್ಯನಿಗೆ ಭಾಳ ಸಹಜ ಗುಣ. ಏನಪ್ಪ ಅಂದರೆ ಮರುವು ಮತ್ತು ಮರೆಯುವ ಶಕ್ತಿ ಮನುಷ್ಯನಿಗೆ ಅಂದ್ಕೊಂಡಿದ್ದೆಲ್ಲ ಕೈಗೆ ಸಿಗಲ್ಲ ಸ್ನೇಹಿತರೆ. ಯಾವುದು ಕಳ್ಕೊತೀವೋ ಅದರಿಂದ ನಾವು ಬದಲಾಗಬೇಕಾಗುತ್ತೆ. ಎಲ್ಲರೂ ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದ್ರೆ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಗ್ಬೋದು. ಆದರೆ ಅದು ನೋಟಿಫಿಕೇಷನ್ ಆಗ್ತಾರೆ ಅಂತ ಎಲ್ಲರೂ ಬೇಜಾರು ಹಾಕ್ಕೋಬೇಡಿ. ಯಾಕಂದರೆ ಮನೇಲೇ ತುಂಬ ಕಷ್ಟಪಟ್ಟು ನಿಮ್ಮನ್ನ ಓದಿಸ್ತಾ ಇರ್ತಾರೆ. ಅವರ ನೆನಪಲ್ಲಿ ಇಟ್ಕೊಂಡು ತಂದೆ ತಾಯಿನ ನೀವೇನಪ್ಪ ಅಂದರೆ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ನಮಗೆ ಓದೋಕ್ಕೆ ಮನಸ್ಸು ಬಂದಿಲ್ಲ, ಬೇಜಾರಾಯಿತು ಅಂದ್ಕೊಳ್ಳಿ, ಒಂಚೂರು ತಂದೆ ತಾಯಿನ ನೆನೆಸ್ಕೊಳ್ಳಿ. ತಂದೆ ತಾಯಿ ತಿರ್ಗಾ ಯಾರಾದರೂ ಅಣ್ಣಂದ್ರು ಓದಿಸ್ತಾ ಇರ್ತಾರೆ. ಅಣ್ಣಂದ್ರು ಏನಪ್ಪ ಅಂದರೆ ಮನೆಯಲ್ಲಿ ಓದಿಸ್ತಾ ಇರ್ತಾರೆ, ಅವ್ರನ್ನ ನೆನೆಸ್ಕೊಳ್ಳಿ. ಯಾವುದೇ ಕಡೆ ಓದೋ ಕಡೆ ಗಮನ ಇರಲಿ ಸ್ನೇಹಿತರೆ. ಇದೇ ನಿಮ್ಮನ್ನ ಜೀವನ ಬದಲಾಯಿಸುತ್ತೆ. ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಕ್ವಶನ್ ಏನಪ್ಪ ಅಂತಂದರೆ ಲಿಂಫೋಸೈಟ್ಸ್ ಕಣಗಳು ಉಂಟಾಗುವ ಮಾನವನ ದೇಹದ ಅಂಗ ಯಾವುದು ಅಂತ ಕೇಳಿದೆ. ಲಿಂಫೋಸೈಟ್ಸು ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಕೇಳಿದರೆ ಇದು ಅಸ್ಥಿ ಮಜ್ಜೆಯಲ್ಲಿ ಏನಪ್ಪ ಅಂದರೆ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ. ಉದಾಹರಣೆ ಏನಪ್ಪ ಅಂದರೆ ಲಿಂಫೋಸೈಟ್ ಕಣಗಳು ದೇಹದ ಮಾನವನ ಅಂಗ ಅಸ್ಥಿ ಮಜ್ಜೆಯಲ್ಲಿ ಏನಪ್ಪ ಅಂದರೆ ಉತ್ಪಾದನೆ ಆಗುತ್ತೆ. ಅಸ್ಥಿ ಮಜ್ಜೆ ಅಂದರೆ ಮೂಳೆಯಲ್ಲಿ ಏನಪ್ಪ ಅಂದರೆ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ. ಮೂಳೆಗಳು ರಕ್ತದಲ್ಲಿ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ ಹೆಚ್ಚಿನ ಬಿಳಿಯ ರಕ್ತ ಕಣಗಳ ಉತ್ಪಾದನೆ ಏನೆಂದು ಕರೀತಾರೆ ಅಂತಂದರೆ, ಹೆಚ್ಚಾಗಿ ನಮ್ಮ ಬ್ಲಡ್ ಸೆಲ್ಸಲ್ಲಿ ಏನಪ್ಪ ಅಂದರೆ ಬಿಳಿ ರಕ್ತ ಕಣಗಳು ಏನಪ್ಪ ಉತ್ಪಾದನೆ ಆದರೆ ಅದನ್ನು ಲುಕೋಮಿಯಾ ರೋಗ ಅಂತ ಬರುತ್ತೆ ಸ್ನೇಹಿತರೆ. ಈ ಚಿತ್ರ ಎಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ. 1 ಕ್ಯೂಬ್ ಮಿಲಿಮೀಟರ್ ರಕ್ತದಲ್ಲಿ 10,000ಕ್ಕಿಂತ ಹೆಚ್ಚಾದಾಗ, 1 ಕ್ಯೂಬ್ ಮಿಲಿಮೀಟರ್ನಲ್ಲಿ ಏನಪ್ಪ ಅಂದರೆ 10,000ಕ್ಕಿಂತ ಹೆಚ್ಚಾದಾಗ ಲುಕೋಮಿಯಾ ರೋಗ ಕಾಣಿಸ್ಕೊಳ್ತದೆ ಸ್ನೇಹಿತರೆ. ನೆಕ್ಸ್ಟ್ ಹೈಪೋನೆಫ್ರಿಯಾ ಬರುವುದು ಯಾವ ಕೊರತೆಯಿಂದ? ಹೈಪೋನೆಫ್ರಿಯಾ ರೋಗ ಬರೋದು ಇದು PSI ಕೇಳಿದ್ದಾರೆ. ಇದು ಸೋಡಿಯಂ ಕೊರತೆಯಿಂದ ಏನಪ್ಪ ಹೈಪೋನೆಫ್ರಿಯಾ ರೋಗ ಬರುತ್ತೆ. ಇದನ್ನು ಕ್ಯಾಲ್ಸಿಯಮ್ಮಿಂದ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಮೂಳೆ ರೋಗ ಬರುತ್ತೆ ಸ್ನೇಹಿತರೆ. ಹೃದಯ ಸ್ನಾಯುಗಳು ಏನಪ್ಪ ಅಂದರೆ ರಕ್ತ ಕೊಡಲು ತೊಂದರೆ ಆಗುತ್ತೆ. ತಿರ್ಗಾ ಕಬ್ಬಿಣದಲ್ಲಿ ಏನಪ್ಪ ಅಂದರೆ ಕಬ್ಬಿಣ ಕೊರತೆಯಿಂದ ಆಕ್ಸಿಜನ್ ಸಾಗಣೆಗೆ ತೊಂದರೆ ಆಗುತ್ತೆ ಸ್ನೇಹಿತರೆ. ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿ ಏನಪ್ಪ ಅಂದರೆ ತೊಂದರೆ ಆಗುತ್ತೆ.
ಜಿಂಕ್ ಏನಪ್ಪ ಅಂದರೆ ಕೊಲೆಸ್ಟ್ರಾಲ್ ಏನಪ್ಪ ಸಂಗ್ರಹ ಕಡಿಮೆ ಆಗುತ್ತೆ. ಜಿಂಕಿಂದ ಏನಪ್ಪ ಅಂದರೆ ಕೊಲೆಸ್ಟ್ರಾಲ್ ಸಂಖ್ಯೆ ಕಡಿಮೆ ಆಗುತ್ತೆ, ಸಂಗ್ರಹಣೆ. ಇನ್ಸುಲಿನ್ ಮತ್ತು ಕಣ್ಣುಗಳ ಉತ್ಪಾದನೆ ಕಡಿಮೆ ಆಗುತ್ತೆ. ಪೊಟ್ಯಾಷಿಯಮ್ಮಿಂದ ಏನಪ್ಪ ಅಂತಂದರೆ ದೇಹದಲ್ಲಿ ಸಮತೋಲನ ಏನಪ್ಪ ಅಂದರೆ ಏರುಪೇರು ಆಗುತ್ತೆ ಅಂದರೆ ಪೊಟ್ಯಾಷಿಯಮ್ಮಿಂದ. ಸೋಡಿಯಮ್ಮಿಂದ ಏನಪ್ಪ ಅಂದರೆ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತೆ. ಆಮ್ಲ ಪ್ರಥಮ ಸಮತೋಲನಕ್ಕೆ ಸೋಡಿಯಂ ಅವಶ್ಯಕತೆ ಇದೆ ಸ್ನೇಹಿತರೆ. ರಂಜಕ ಬಂದ್ಬಿಟ್ಟು ಮೂಳೆ ಮತ್ತು ಹಲ್ಲುಗಳ ರಚನೆಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಮೂಳೆ ಮತ್ತು ಹಲ್ಲುಗಳ ರಚನೆಗೆ ರಂಜಕ ಸಹಾಯ ಮಾಡುತ್ತೆ. ಕೆಳಗಿನ ಯಾವುದೇನಪ್ಪ ಆಕ್ಸಿಜನ್ ಮುಕ್ತ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಮಾಡುತ್ತೆ. ಆಕ್ಸಿಜನ್ ಮುಕ್ತ ರಕ್ತವನ್ನು ಏನಪ್ಪ ಅಂದರೆ ವಿವಿಧ ಭಾಗಗಳು ಸಾಗಣೆ ಮಾಡೋದು ಏನಪ್ಪ ಅಂದರೆ ಅಪಧಮನಿ ಆಗಿದೆ ಸ್ನೇಹಿತರೆ. ಇದು ಅಪಧಮನಿ ವೆರಿ ವೆರಿ ಇಂಪಾರ್ಟೆಂಟು. ಅಪಧಮನಿ ಹೃದಯದಿಂದ ಪಡೆದ ಆಕ್ಸಿಜನ್ ಮುಕ್ತ ರಕ್ತವನ್ನು ಏನಪ್ಪ ಅಂದರೆ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಿಸುತ್ತೆ ಸ್ನೇಹಿತರೆ. ಆಕ್ಸಿಜನ್ ರಕ್ತವನ್ನು. ಪುಪ್ಪಾಸ ಅಪಧಮನಿ ಆಕ್ಸಿಜನ್ ರಹಿತ ರಕ್ತವನ್ನು ಏನಪ್ಪ ಅಂದರೆ ಹೃದಯದಿಂದ ಶ್ವಾಸಕೋಶಕ್ಕೆ ತಗೊಂಡೋಗುತ್ತೆ ಸ್ನೇಹಿತರೆ. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನೀಗ. ಇಲ್ಲಿ ನೋಡಿ ಸ್ನೇಹಿತರೆ, ಇದು 3 ಸ್ಟ್ರಕ್ಚರ್ ಆಗಿ ಬರುತ್ತೆ. ಇದರಲ್ಲಿ ನೀಟಾಗಿ ನೋಡ್ಕೊಳ್ಳಿ, ಯಾಕಂದರೆ ನಿಮಗೆ ವೆರಿ ವೆರಿ ಎಕ್ಸಾಮ್ಗೆ ಬೇಕಾಗುತ್ತೆ ಸ್ನೇಹಿತರೆ. ಇದು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಹ್ಯೂಮನ್ ಬಾಡಿ ಇದು ಪಾರ್ಟ್ 1 ಸ್ನೇಹಿತರೆ. ಇದು ಪಾರ್ಟ್ 2 ಅಂತ. ಹ್ಯೂಮನ್ ಬಾಡಿಯಿಂದ ಏನಪ್ಪ ಅಂದರೆ ಬ್ಲಡ್ಡು ಮೇಲ್ಮುಖವಾಗಿ ಒಂದು ಹರಿಯುತ್ತೆ, ಕೆಳಮುಖವಾಗಿ ಹರಿಯುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಮೇಲ್ಮುಖವಾಗಿ ಕೆಳಮುಖವಾಗಿ ಹರಿಯುತ್ತೆ. ಏನಪ್ಪ ಅಂದರೆ ಬಾಡಿಯಲ್ಲಿ ಮುಖ್ಯವಾಗಿ ಮೇಲ್ಮುಖವಾಗಿ ಒಂದರೆ ಸುಪೀರಿಯರ್ ವನಕೇವ ಮತ್ತು ಏನಪ್ಪ ಅಂದರೆ ಇಂಪೀರಿಯರ್ ವನಕೇವ ಅಂದರೆ ಹೈಯರ್ ಪಾರ್ಟಿಂದ ಮತ್ತು ಲೋವರ್ ಪಾರ್ಟಿಂದ ಏನಪ್ಪ ಅಂದ್ರೆ ಬ್ಲಡ್ಡು ಹಿಂಗೆ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಹೋಗ್ಬಿಟ್ಟು ಏನಪ್ಪ ಅಂದರೆ ಈ ಬ್ಲಡ್ ಸೆಲ್ಸು ಹೃದಯದಲ್ಲಿ ಪುಪ್ಪಾಸ ಅಪಧಮನಿ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕೇಳ್ತಾನೆ ಸ್ನೇಹಿತರೆ. ಇದನ್ನೇನಪ್ಪ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಏನಪ್ಪ ಅಂದರೆ ಆಕ್ಸಿಜನ್ ಕಡಿಮೆ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಈ ಬ್ಲಡ್ ಏನಪ್ಪ ಅಂದರೆ ಸುಪೀರಿಯರ್ ವನಕೇವ ಮತ್ತು ಇಂಪೀರಿಯರ್ ವನಕೇವ ಎಂಬ 2 ಇಲ್ಲೊಂದು ಹೋಲ್ಸ್ ಇರುತ್ತೆ ಸ್ನೇಹಿತರೆ. ಈ ಹೋಲ್ಸ್ ಮುಖಾಂತರ ತೋರಿಸ್ತೀನಿ ರೀ. ಸುಪೀರಿಯರ್ ವನಕೇವ ಮತ್ತು ಇಂಪೀರಿಯರ್ ವನಕೇವ ಮೂಲಕ ಇದು ಬ್ಲಡ್ ಸೆಲ್ಸ್ ಏನಪ್ಪ ಅಂದರೆ ನಮಗೆ ಹೃದಯಕ್ಕೆ ಹೋಗುತ್ತೆ. ಈ ಬ್ಲಡ್ ಹೋಗುತ್ತಲ್ಲ ಸ್ನೇಹಿತರೆ, ಇದರಲ್ಲಿ ಒಳಗಡೆ ಹೋಗುತ್ತಾ ಡಿಆಕ್ಸಿನೇಟೆಡ್ ಬ್ಲಡ್ ಹೋಗುತ್ತೆ. ಎಲ್ಲಿ ಬಲಗಡೆ ಸ್ನೇಹಿತರೆ, ಇದು ಬಲಗಡೆ, ಇದು ಎಡಗಡೆ. ರೈಟ್ ಏನಪ್ಪ ಅಂದರೆ ಏಟ್ರಿಯಮ್, ರೈಟ್ ವ್ಯಾಟ್ರಿಕುಲಮ್. ಇದು ರೈಟ್ ಏಟ್ರಿಯಮ್ ಅಂದರೆ ಇದು ಮೇಲ್ಭಾಗದಲ್ಲಿ ಸ್ನೇಹಿತರೆ. ಈ ಥರ ಇರುತ್ತೆ. ತಿರುಗಿ ಏನಪ್ಪ ಅಂದರೆ ಇಲ್ಲಿ ರೈಟ್ ವ್ಯಾಟ್ರಿಕುಲಮ್ ಮೂಲಕ ಏನಪ್ಪ ಅಂದರೆ ಬ್ಲಡ್ ಹಿಂಗೆ ಪಾಸ್ ಆಗುತ್ತೆ ಸ್ನೇಹಿತರೆ. ಇದು ಕಾರ್ಬನೇಟೆಡ್ ಬ್ಲಡ್ ಅಂತ ಕರಿತೀವಿ ಸ್ನೇಹಿತರೆ. ಕಾರ್ಬನ್ ಯುಕ್ತ ಬ್ಲಡ್ಡು ಏನಪ್ಪ ಅಂದರೆ ಪುಪ್ಪಾಸ ಅಭಿಧಮನಿ. ಇದು ಅಭಿಧಮನಿ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಬರುತ್ತೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಈ ಆಕ್ಸಿಜನ್ ಇದರಲ್ಲಿ ಏನಪ್ಪ ಅಂದರೆ ಕಡಿಮೆ ಇರುತ್ತಲ್ಲ ಸ್ನೇಹಿತರೆ, ಆದ ಕಾರಣ ಏನು ಮಾಡುತ್ತೆ, ಇವಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಆದ ಕಾರಣ ಇದು ಲಂಗ್ಸ್ ಕಳಿಸುತ್ತೆ ಸ್ನೇಹಿತರೆ. ಈ ಏನಪ್ಪ ಕಾರ್ಬನೇಟೆಡ್ ಬ್ಲಾಕ್ ಇದೆ ನೋಡಿ ಸ್ನೇಹಿತರೆ, ಇದು ಲಂಗ್ಸ್ ಕಳಿಸುತ್ತೆ. ಈ ಪಲ್ಮನರಿ ಏನಪ್ಪ ಅಂದರೆ ಆರ್ಟಿಸ್ಟ್ ಪಲ್ಮನರಿ ಏನಪ್ಪ ಪುಪ್ಪಾಸ ಅಪಧಮನಿ ಅಂತ ಸ್ನೇಹಿತರೆ. ಇಲ್ಲಿಂದ ಏನಪ್ಪ ಅಂದರೆ ಇಲ್ಲಿ ಪುಪ್ಪಾಸ ಅಪಧಮನಿ ಇಲ್ಲಿಂದ ತಗೊಳ್ಳೋದು ಸ್ನೇಹಿತರೆ. ಪುಪ್ಪಾಸ ಅಪಧಮನಿ ಏನಪ್ಪ ಅಂದರೆ ಪಲ್ಮನರಿ ವೆಲ್ಸ್ ಅಂತ ಇದು ಏನು ಸ್ನೇಹಿತರೆ ಲಂಗ್ಸ್ ಹೋಗುತ್ತೆ. ಈ ಲಂಗ್ಸಲ್ಲಿ ಏನಪ್ಪ ಅಂದರೆ ಪ್ಯೂರಿಫೈ ಆಗಿಬಿಟ್ಟು ಬ್ಲಡ್ ಏನಪ್ಪ ಅಂತಂದರೆ ಆಕ್ಸಿಜನ್ ಏನಪ್ಪ ಅಂದರೆ ಇನ್ಕ್ಲೂಡ್ ಆಗಿ ಇಲ್ಲಿ ಆಕ್ಸಿಜನ್ ಸೇರ್ಕೊಂಡು ಸ್ನೇಹಿತರೆ. ಆಕ್ಸಿಜನ್ ಏನಪ್ಪ ಅಂದರೆ ಆಕ್ಸಿಜನ್ ಸೇರಿಕೊಂಡು ಬ್ಲಡ್ ಏನಪ್ಪ ಈ ಥರ ಈ ಕಡೆಯಿಂದ ಏನಪ್ಪ ಅಂದರೆ ಆಕ್ಸಿಜನ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತೆ. ಕಾರ್ಬನ್ ಏನಪ್ಪ ಅಂದರೆ CO2 ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂದರೆ ಇಲ್ಲಿ ಕಡಿಮೆ ಇರುತ್ತೆ. ಆಕ್ಸಿಜನ್ ಏನಪ್ಪ ಅಂದರೆ ಹೆಚ್ಚಾಗಿರುತ್ತೆ. ಇಲ್ಲಿಂದ ಏನಪ್ಪ ಅಂದರೆ ಪುಪ್ಪಾಸ ಅಭಿಧಮನಿ ನೋಡಿಸಿದ್ರೆ ಪುಪ್ಪಾಸ ಅಭಿಧಮನಿ ಇದು ಅಪಧಮನಿ. ಅಪಧಮನಿ ಮೂಲಕ ಏನಪ್ಪ ಅಂದರೆ
ತಿರ್ಗಾ ಬ್ಲಡ್ ಏನಪ್ಪ ಅಂದರೆ ಹೃದಯಕ್ಕೆ ಬರುತ್ತೆ ಸ್ನೇಹಿತರೆ. ಲೆಫ್ಟ್ ಆ್ಯಂಟ್ರಿಕ್ಯುಲಮ್ ಇಂದ ಪಾಸ್ ಆಗ್ಬಿಟ್ಟು ಲೆಫ್ಟ್ ವ್ಯಾಟ್ರಿಕ್ಯುಲಮ್ವರೆಗೂ ಏನಪ್ಪ ಅಂದರೆ ಪಾಸ್ ಆಗುತ್ತೆ ಸ್ನೇಹಿತರೆ. ಈ ಥರ ಪ್ಯೂರಿಫೈ ಆಗ್ಬಿಟ್ಟು ಏನಪ್ಪ ಅಂತಂದರೆ ತಿರ್ಗಾ ಈ ಬ್ಲಡ್ ಏನಪ್ಪ ಅಂತಂದರೆ ಮಾನವನ ಹ್ಯೂಮನ್ ಬಾಡಿಗೆ ಈ ಥರ ಪಾಸ್ ಆಗುತ್ತೆ ಸ್ನೇಹಿತರೆ. ಈ ಥರ ಪಾಸ್ ಆಗ್ಬಿಟ್ಟು ಹ್ಯೂಮನ್ ಬಾಡಿಗೆ ಬರುತ್ತೆ. ಇಲ್ಲಿ 2 ಪಾರ್ಟ್ ಇದೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಅಶುದ್ಧ ರಕ್ತವನ್ನು ಕೊಂಡೊಯ್ಯುತ್ತೆ. ಪುಪ್ಪಸ ಅಪಧಮನಿ ಏನಪ್ಪ ಅಂದರೆ ಅಶುದ್ಧ ರಕ್ತವನ್ನು ಕೊಂಡೊಯ್ಯುತ್ತೆ ಸ್ನೇಹಿತರೆ. ಇದು ಅಶುದ್ಧ ರಕ್ತ ಇದೇನಪ್ಪ ಅಂದರೆ ಅಶುದ್ಧ ಅಂದರೆ ಕಾರ್ಬನ್ ಕಡಿಮೆ ಇರುತ್ತೆ. CO2 ಏನಪ್ಪ ಅಂದರೆ ಕಡಿಮೆ ಇರುತ್ತೆ, ತೊಗೊಂಡೋಗುತ್ತೆ ಸ್ವಲ್ಪ ಲಿವರ್ಗೆ. ತಿರ್ಗಪ್ಪ ಅಂದರೆ ಇದು ಏನಪ್ಪ ಅಂದರೆ ಶುದ್ಧ ಆಕ್ಸಿಜನ್ ಏನಪ್ಪ ಅಂದರೆ ಪುಪ್ಪಸ ಅಭಿಧಮನಿ ಏನಪ್ಪ ಅಂದ್ರೆ ತೊಗೊಂಬರುತ್ತೆ. ಅದರಲ್ಲಿ ಏನಪ್ಪ ಇಂಪಾರ್ಟೆಂಟು ಇದು 1 ಪಾರ್ಟ್ ಆಯಿತು. ಆದರೆ ನಿಮ್ಗೆ ಗೊತ್ತಿರೋಂಗೆ ಅಭಿಧಮನಿ ಏನಪ್ಪ ಅಂದರೆ ಅಭಿಧಮನಿ ಇದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ಇನ್ನೊಂದಿದೆ ಈ ಥರ ಚಿತ್ರದಲ್ಲಿ ಏನಪ್ಪ ಅಂದರೆ 2 ಹಂತದಲ್ಲಿ ನಡೆಯುತ್ತೆ. ಒಂದು ಬಾಡಿ ಪಾರ್ಟಲ್ಲಿ ಒಂದು ನಡೆಯುತ್ತೆ ಸ್ನೇಹಿತರೆ. ಈ ಬಾಡಿ ಪಾರ್ಟಲ್ಲಿ ಬ್ಲಡ್ಡು ವೇನ್ಸ್ ಮೂಲಕ ಏನಪ್ಪ ಅಂದರೆ ಆಟಿಗೆ ಹೋಗುತ್ತೆ ಸ್ನೇಹಿತರೆ. ಈ ಆಟಿಗೆ ತೊಗೊಂಡೋಗೋದು ಏನಪ್ಪ ಅಂದರೆ ಈ ಅಭಿಧಮನಿ ಇದು ಆಕ್ಸಿಜನ್ ಮತ್ತು ಕಾರ್ಬನ್ ಇರೋದು ಏನಪ್ಪ ಅಂದರೆ ಬ್ಲಡ್ನ ತೊಗೊಂಡೋಗುತ್ತೆ. ಬ್ಲಡ್ ಏನಪ್ಪ ಅಂದರೆ ಇಲ್ಲಿ ಪ್ಯೂರಿಫೈ ಮಾಡಿಬಿಟ್ಟು ಇದು ಪಾರ್ಟ್ 1 ಪ್ಯೂರಿಫೈ ಮಾಡಿಬಿಟ್ಟು ತಿರ್ಗಪ್ಪ ಅಂದರೆ ಅದು ಬಾಡಿಗೆ ಕಳಿಸುತ್ತೆ. ಬಾಡಿಗೆ ಕಳಿಸುತ್ತೆ ಅಂತ ಬಾಡಿಗೆ ಕಳಿಸುತ್ತೆ. ಇದರಲ್ಲಿ ಆಕ್ಸಿಜನ್ ಮತ್ತು ಏನಪ್ಪ ಅಂದರೆ ಕಾರ್ಬನ್ ಇರುತ್ತೆ. ಆಕ್ಸಿಜನ್ ಮತ್ತು ಕಾರ್ಬನ್ ಇರುತ್ತೆ. ಇಲ್ಲಿ ಆಟಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಪ್ಯೂರಿಫೈ ಆಗುತ್ತೆ ಸ್ನೇಹಿತರೆ. ಇದು 1 ಪಾರ್ಟು. 2ನೇ ಪಾರ್ಟು ಎರಡನೇ ಪಾರ್ಟಲ್ಲಿ ಆರ್ಟಿಂದ ಲಂಗ್ಸ್ಗೆ ಏನಪ್ಪ ಅಂದರೆ ಇಲ್ಲಿ ಅಭಿಧಮನಿ ಮೂಲಕ ಅಂದ್ರಪ್ಪ ಬಾಡಿಗೆ ಬರುತ್ತೆ ಸ್ನೇಹಿತರೆ. ಅಪಧಮನಿ ಇದು ಅಪಧಮನಿ ಮೂಲಕ ಏನಪ್ಪ ಅಂದರೆ ನಮ್ಮ ಬಾಡಿಗೆ ಬರುತ್ತೆ. ಟೋಟಲ್ ದೇಹಕ್ಕೆ ಸಾಗಿಸುತ್ತೆ. ದೇಹಕ್ಕೆ ಅಭಿ ಅಂದರೆ ಹೃದಯಕ್ಕೆ. ನೆಕ್ಸ್ಟ್ ನೋಡೋದು ಸ್ನೇಹಿತರೆ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಲಂಗ್ಸ್ಗೆ ತೊಗೊಂಡೋಗೋ ಸ್ನೇಹಿತರೆ ಪುಪ್ಪಸ ಅಪಧಮನಿ ಏನಪ್ಪ ಅಂದರೆ ಪುಪ್ಪಸ ಅಪಧಮನಿ. ಅಶುದ್ಧ ರಕ್ತ ಅಂದರೆ ಕಾರ್ಬನ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ನೇಹಿತರೆ. ಅಶುದ್ಧ ರಕ್ತವನ್ನು ಲಂಗ್ಸ್ ತೊಗೊಂಡ್ಮೇಲೆ ಇಲ್ಲಿ ಪ್ಯೂರಿಫೈ ಆಗಿಬಿಟ್ಟು ಆಕ್ಸಿಜನ್ ತುಂಬ್ಕೊಬರ್ತದೆ ಸ್ನೇಹಿತರೆ. ಇದು ಆಕ್ಸಿಜನ್ ತುಂಬಿಸ್ಬಿಟ್ಟು ಆಕ್ಸಿಜನ್ ಜಾಸ್ತಿ ಆಗಿಬಿಟ್ಟು ಇಲ್ಲಿಂದ ಏನಪ್ಪ ಅಂದರೆ ಬ್ಲಡ್ಡು ತಿರ್ಗಾ ಆಟಿಗೆ ಬರುತ್ತೆ ಸ್ನೇಹಿತರೆ. ಆಟಿಗೆ ಬರುತ್ತೆ. ತಗೊಬರೋದ ಅಂದರೆ ಪುಪ್ಪಸ ಅಭಿಧಮನಿ ಈ ಥರ ಏನಪ್ಪ ಅಂದರೆ ಆಟಿಗೆ ಬರುತ್ತೆ ಸ್ನೇಹಿತರೆ. ಇಲ್ಲಿಂದ ಏನಪ್ಪ ಅಂದರೆ ಅಶುದ್ಧ ರಕ್ತವನ್ನು ಇಲ್ಲಿ ತಗೊಂಡೋಗುತ್ತೆ. ಲಂಗ್ಸಿಂದ ಏನಪ್ಪ ಅಂದರೆ ಪುಪ್ಪಸ ಅಭಿಧಮನಿ ಬರುತ್ತೆ ಆಟಿಗೆ. ಅಲ್ಲಿಂದ ಏನಪ್ಪ ಅಂದರೆ ತಿರ್ಗಾ ಅಪಧಮನಿ ಏನಪ್ಪ ಅಂದರೆ ಇಲ್ಲಿಗೆ ತಗೊಬರುತ್ತೆ ಬಾಡಿಗೆ. ಇಲ್ಲಿ ಹಿಂಗೆ ಹೋಗಿಸ್ತದೆ. ಇದು ಸರ್ಕಲ್ ವೆರಿ ಇಂಪಾರ್ಟೆಂಟ್ ಇದ್ದರೆ ಎಕ್ಸಾಮ್ಗೆ 99% ಕೇಳ್ತಾರೆ. ಇದಕ್ಕೆ ಏನಪ್ಪ ಅಂದರೆ ಒಂದು ಕ್ಲಾರಿಟಿ ಇರಲಿ ಅಂತ ನನಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಪುಪ್ಪಸ ಅಪಧಮನಿ ಇಲ್ಲಿ ಇಂಟು ಮಾರ್ಕ್ ನೋಡಿ ಸ್ನೇಹಿತರೆ. ಇಲ್ಲಿ ಉಲ್ಟಾಗುತ್ತೆ. ಪುಪ್ಪಸ ಅಪಧಮನಿ ಏನಪ್ಪ ಅಂದರೆ ಲಂಗ್ಸ್ ತೊಗೊಂಡೋಗುತ್ತೆ. ಅಲ್ಲಿಂದ ತಗೊಬರೋದಂತ ಅಭಿ ತೊಗೊಂಬರ್ತಾನೆ ಇಲ್ಲಿಗೆ ಹೃದಯಕ್ಕೆ. ಇಲ್ಲೇನಪ್ಪ ಅಭಿಧಮನಿ ಏನಪ್ಪ ಅಂದರೆ ಮುಖ್ಯವಾಗಿ ಇದು ಆಟಿಗೆ ತೊಗೊಂಡೋಗುತ್ತೆ ಅಶುದ್ಧ ರಕ್ತವನ್ನು. ಇಡೀ ದೇಹಕ್ಕೆ ಅಪಧಮನಿ ಏನಪ್ಪ ಅಂದರೆ ಇಲ್ಲಿ ತುಂಬಿಕೊಂಡಂಥ ಏನಪ್ಪ ಆಕ್ಸಿಜನ್ ರಕ್ತವನ್ನು ಈ ಅಭಿಧಮನಿ ಏನಪ್ಪ ಇಡೀ ದೇಹಕ್ಕೆ ತೊಗೊಂಡ್ಬರುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ರೈಟ್ ಏಟ್ರಿಯಮ್ ಇದು ರೈಟ್ ಏಟ್ರಿಯಮ್ ಮತ್ತು ರೈಟ್ ವ್ಯಾಟ್ರಿಕ್ಯುಲಮ್. ಪಲ್ಮನರಿ ವೇಲ್ಸ್ ಏನಪ್ಪ ಅಂದರೆ ಈ ಹ್ಯೂಮನ್ ಬಾಡಿಯಿಂದ ಹೊರಟಾಗ ರೈಟ್ ಏಟ್ರಿಕ್ಯುಲಮಲ್ಲಿ ಏಟ್ರಿಕ್ಯುಲಮ್ ಏನಪ್ಪ ಅಂದರೆ ಅಶುದ್ಧ ರಕ್ತ ಏನಪ್ಪ ಅಂದರೆ ಹೋಗ್ಬಿಟ್ಟು ತಿರ್ಗಿ ಏನಪ್ಪ ಇಲ್ಲಿ ರೈಟ್ ಏಟ್ರಿಕ್ಯುಲಮ್ ಬರುತ್ತೆ ಸ್ನೇಹಿತರೆ. ಇಲ್ಲಿಂದ ಏನಪ್ಪ ಅಂದರೆ ಪಲ್ಮನರಿ ವೇಲ್ಸಿಂದ ಈ ಥರ ಏನಪ್ಪ ಪಲ್ಮನರಿ ವೇಲ್ಸ್ ಏನಪ್ಪ ಈ ಪಲ್ಮನರಿ ವೇಲ್ಸ್ ಇದಾವಲ್ಲ ಸ್ನೇಹಿತರೆ. ಈ ವೇಲ್ಸಿಂದ ಏನಪ್ಪ ಅಂದರೆ ಈ ಅಶುದ್ಧ ರಕ್ತ ಏನಪ್ಪ ಅಂದರೆ ಅಶುದ್ಧ ರಕ್ತ ತಗೊಂಬರೋದು ಏನಪ್ಪ ಅಂದರೆ ಈ ಅಭಿಧಮನಿ ತಗೊಬರುತ್ತಲ್ಲ ಅದು ತೊಗೊಂಡೋಗ್ಬಿಟ್ಟು ಇದು ರೈಟ್ ವ್ಯಾಟ್ರಿಕ್ಯುಲಮಿಂದ ಒಳಗಡೆ ನುಗ್ಬಿಟ್ಟು ರೈಟ್ ವೆಂಟ್ರಿಕ್ಯುಲಮಿಂದ ಪಲ್ಮನರಿ ವೇಲ್ಸಿಂದ ಏನಪ್ಪ ಅಂದರೆ ಈ ಥರ
ಹೊರಡೆ ಹೋಗುತ್ತೆ ಸ್ನೇಹಿತರೆ. ಈಗ ಅಶುದ್ಧ ರಕ್ತ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರುತ್ತೆ ಸ್ನೇಹಿತರೆ. ಹಿಂಗೆ ಬಂದ್ಬಿಟ್ಟು ತಿರ್ಗೇನಪ್ಪ ಅಂದರೆ ಲಿವರ್ಗೆ ಹೋಗುತ್ತೆ. ಲಿವರ್ ತೊಗೊಂಡೋದ್ರು ಪುಪ್ಪಸ ಅಪಧಮನಿ, ಪುಪ್ಪಸ ಅಭಿಧಮನಿ, ಅಪಧಮನಿ, ಪುಪ್ಪಸ ಅಪಧಮನಿ ಮೂಲಕ ಹೋಗ್ಬಿಟ್ಟು ತಿರ್ಗಾ ಇಲ್ಲೇನಪ್ಪ ಅಂದರೆ ನಮಗೆ ಶ್ವಾಸಕೋಶದಿಂದ ತಿರ್ಗಾ ಅಲ್ಲಿ ಪುಪ್ಪಸ ಅಭಿಧಮನಿ ತೊಗೊಬರುತ್ತೆ ಸ್ನೇಹಿತರೆ. ಪುಪ್ಪಸ ಅಭಿಧಮನಿ ಇಲ್ಲಿಂದ ಶುದ್ಧ ಆಕ್ಸಿಜನ್ ತೊಗೊಬರುತ್ತೆ. ಎಲ್ಲಿ ತೊಗೊಬರುತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ಪಲ್ಮನರಿ ಏಟ್ರಿಯಮ್ ಟು ಇಲ್ಲಿ ಒಳಗಡೆ ನುಗ್ಗುತ್ತೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ ಇಲ್ಲಿ ಲೆಫ್ಟ್ ಬ್ಯಾಟ್ರಿಯಮ್ಗೆ ಏನಪ್ಪ ಅಂದರೆ ಒಳಗಡೆ ನುಗ್ಗುತ್ತೆ ಸ್ನೇಹಿತರೆ. ಇಲ್ಲಿ ಪಂಪಿಂಗ್ ಆಗಿಬಿಟ್ಟು ತಿರುಗಿ ಏನಪ್ಪ ಅಂದರೆ ಅಯೋರ್ಟಾ, ಇಲ್ಲಿ ಅಯೋರ್ಟಾ ಇದೆಲ್ಲ ಸ್ನೇಹಿತರೆ, ಇದು ಅಯೋರ್ಟಾ ಅಂತ ಕೇಳ್ತಾರೆ ಎಕ್ಸಾಮ್ಗೆ. ಎಲ್ಲಿಂದ ನುಗ್ಗುತ್ತೆ ಶುದ್ಧ ರಕ್ತ ಅಂತ? ಅಯೋರ್ಟಾದಿಂದ ಏನಪ್ಪ ಅಂದರೆ ಮುಖ್ಯವಾಗಿ ಬ್ಲಡ್ ಈ ಥರ ಬಲ ಹೃತ್ಕರ್ಷದಿಂದ ಏನಪ್ಪ ಎಡ ಇದು ಸ್ನೇಹಿತರೆ, ಎಡ ಹೃತ್ಕರ್ಷದಿಂದ ಏನಪ್ಪ ಅಂದರೆ ಬ್ಲಡ್ಡು ಇಡೀ ಬಾಡಿಗೆ ಏನಪ್ಪ ಅಂದರೆ ಈ ಥರ ಬ್ಲಡ್ಡು ಬಾಡಿಗೆ ಏನಪ್ಪ ಅಂದ್ರೆ ಸಪ್ಲೈ ಆಗುತ್ತೆ ಸ್ನೇಹಿತರೆ. ಇದು ತಗೊಬರೋದು ಏನಪ್ಪ ಅಂದರೆ ಈ ಬ್ಲಡ್ನ ಶುದ್ಧ ಬ್ಲಡ್ನ ಏನೋ ಅಪಧಮನಿ, ಇದು ಅಪಧಮನಿ ಸ್ನೇಹಿತರೆ ದೇಹಕ್ಕೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ನೆಕ್ಸ್ಟ್ ಮಾನವನ ಏನಪ್ಪ ಅಂದರೆ ಓ ನೆಗೆಟಿವ್ ರಕ್ತ ಗುಂಪು ಹೊಂದಿರುವ ವ್ಯಕ್ತಿಯು ಸಾರ್ವತ್ರಿಕ ದಾನಿ ಎಂದು ಕರೀತಾರೆ. ಇದು ಕರೆಕ್ಟ್ ಆಗಿದೆ ಸಾರ್ವತ್ರಿಕ ದಾನಿ. ಓ ಅಂದರೆ 0 ದಾನ ಮಾಡಿಬಿಟ್ಟು ಏನಪ್ಪ ಅಂದ್ರೆ 0 ಆಗ್ಬಿಡ್ತಾನೆ, ಅದಕ್ಕೆ ಓ ಸಾರ್ವತ್ರಿಕ ದಾನ ಅಂತ ಕರೀತಾರೆ. ಬಿಳಿ ರಕ್ತ ಕಣಗಳು ಪ್ರತಿಜನಕಗಳಿಂದ ಮಾತ್ರ ರಕ್ತದ ಗುಂಪನ್ನು ನಿರ್ವಹಿಸುತ್ತೆ. ಬಿಳಿ ರಕ್ತ ಕಣಗಳು ಅಂತ ಬರಲ್ಲ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂದರೆ ಕೆಂಪು ರಕ್ತ ಕಣಗಳು ಏನಪ್ಪ ಅಂದರೆ ಆ್ಯಂಟಿಜನ್ ಏನಪ್ಪ ಅಂದರೆ ಉತ್ಪಾದನೆ ಅಥವಾ ನಿರ್ಧರಿಸುತ್ತೆ. ಬ್ಲಡ್ ಗ್ರೂಪನ್ನು ನಿರ್ಧರಿಸೋದು ಏನಪ್ಪ ಅಂದರೆ ಕೆಂಪು ರಕ್ತ ಕಣಗಳು. ಇದರಲ್ಲಿ ಏನಪ್ಪ ಅಂದರೆ ಎ ಸರಿಯಾಗಿದೆ ಸ್ನೇಹಿತರೆ, ಸರಿಯಾಗೋದು ಎ ಇದೆ, ಬಿ ಏನಪ್ಪ ಅಂದರೆ ತಪ್ಪಾಗಿದೆ. ಕ್ರಿಪ್ ಒಂದು ಬ್ಲಡ್ ಕಂಡಿದೆ ಸ್ನೇಹಿತರೆ. ಕ್ರಿಪ್ ಬ್ಲಡ್ ಬಗ್ಗೆ ನೋಡೋಣ. ಹೊಸದಾಗಿ ಏನಪ್ಪ ಅಂದರೆ ಕೋಲಾರದಲ್ಲಿ ಏನಪ್ಪ ಅಂದರೆ ಕ್ರಿಪ್ ಬ್ಲಡ್ ಬಗ್ಗೆ ಹೇಳಿದ್ದಾರೆ. ಕೋಲಾರದಲ್ಲಿ ಏನಪ್ಪ ಅಂದರೆ ಕ್ರಿಪ್ ಬ್ಲಡ್ ಬಗ್ಗೆ ಹೇಳಿದ್ದಾರೆ. ಕೋಲಾರದಲ್ಲಿ ಇತ್ತೀಚೆಗೆ ಸಿಕ್ಕಿರೋ ಬ್ಲಡ್ಸ್ ಇದು ಯಾವ ಬ್ಲಡ್ ಸೆಲ್ಸ್ ಅದರಲ್ಲಿ ಇರಲ್ಲ ಸ್ನೇಹಿತರೆ. ಇದರಲ್ಲಿ ಕೆಂಪು ರಕ್ತಗಳು ಬೆಳೆದುಕೊಂಡು ಇರಲ್ಲ, ಅಂದರೆ ಗುರ್ತಿಡೋಕ್ಕಾಗಲ್ಲ ಸ್ನೇಹಿತರೆ. ಇದೊಂದು ವಿಚಿತ್ರ ಬ್ಲಡ್ ಗ್ರೂಪ್ ಆಗಿದೆ. ಓ ನೆಗೆಟಿವ್ ರಕ್ತದಲ್ಲಿ ಪ್ರತಿಜನಕಗಳು ಇರುವುದಿಲ್ಲ ಸ್ನೇಹಿತರೆ. ಓ ನೆಗೆಟಿವ್ದಲ್ಲಿ ಆ್ಯಂಟಿಜನ್ ಇರುವುದಿಲ್ಲ. ಇದು ಯಾವುದೇ ರಕ್ತದ ಗುಂಪಿನ ವ್ಯಕ್ತಿಗೆ ಸುರಕ್ಷಿತವಾಗಿ ನೀಡಬಹುದು. ಸಾರ್ವತ್ರಿಕ ದಾನಿ ಅಂತ ಕರೀತಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಎಲ್ಲ ಆ್ಯಂಟಿಜನ್ ಇರೋದ ಕಾರಣ ಎಲ್ಲರಿಗೂ ನೀಡ್ಬೋದು ಸ್ನೇಹಿತರೆ. ಇದು ಮುಖ್ಯವಾಗಿ ತಪ್ಪಾಗಿರೋ ಕೆಂಪು ರಕ್ತ ಕಣಗಳು ಬರೋದಿಲ್ಲ ಸ್ನೇಹಿತರೆ. ಇದು ಪ್ರತಿಜನಕಗಳಿಂದ ನಿರ್ಧರಿಸಲ್ಪಡುತ್ತೆ ಏನಪ್ಪ ಅಂದರೆ ಬ್ಲಡ್ ಸೆಲ್ಸು. ಬಿಳಿ ರಕ್ತ ಕಣಗಳಲ್ಲಿ ರಕ್ತದ ಗುಂಪು ನಿರ್ಧಾರ ಏನಪ್ಪ ಅಂದ್ರೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನೆಕ್ಸ್ಟ್ ಮಗು RH ಅಂಶ ಹೊಂದಾಣಿಕೆ ಆಗದ ಕಾರಣ ರಕ್ತಹೀನತೆ ಮತ್ತು ಕಾಮಲಿಂದ ಬಳಲುತ್ತದೆ. ಅಂತಹ ಪರಿಸ್ಥಿತಿ ಯಾವಾಗ ಎದುರಾಗುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ, ಇದರಲ್ಲಿ ಮುಖ್ಯವಾಗಿ ಎ ರಕ್ತದ ಗುಂಪು ಬಿ ರಕ್ತದ ಗುಂಪಿನ ಪುರುಷರೊಂದಿಗೆ ವಿವಾಹವಾದಾಗ, ಎ ರಕ್ತದ ಗುಂಪು ಬಿ ರಕ್ತದ ಗುಂಪಿಗೆ ಪ್ರಸಾದ, ಎ ರಕ್ತದ ಗುಂಪು ಬಿ ರಕ್ತದ ಗುಂಪಿನ ಪುರುಷರೊಂದಿಗೆ ವಿವಾಹವಾದಾಗ ಸ್ನೇಹಿತರೆ ಇದೇನಪ್ಪ ಇದು ರಾಂಗ್ ಆನ್ಸರ್ ಆಗಿದೆ ಸ್ನೇಹಿತರೆ. RH ಪಾಸಿಟಿವ್ ರಕ್ತದ ಗುಂಪು ಮಹಿಳೆಯರ RH ನೆಗೆಟಿವ್ ಪುರುಷರೊಂದಿಗೆ ಏನಪ್ಪ ವಿವಾಹವಾದಾಗ, ಇದು ರಾಂಗ್ ಆನ್ಸರ್ ಆಗಿದೆ ಸ್ನೇಹಿತರೆ. ತಿರ್ಗಿ RH ನೆಗೆಟಿವ್ ರಕ್ತದ ಮಹಿಳೆ RH ಪಾಸಿಟಿವ್ ಪುರುಷರೊಂದಿಗೆ ವಿವಾಹವಾದಾಗ, ಇದು ಸರಿಯಾಗಿದೆ ಸ್ನೇಹಿತರೆ. ಪಾಸಿಟಿವ್ ಮತ್ತು ಪ್ಲಸ್ ಕರೆಕ್ಟ್ ಆಗಿದೆ. ಓ ರಕ್ತದ ಗುಂಪಿನ ಪುರುಷರು ಓ ರಕ್ತದ ಮಹಿಳೆಯೊಂದಿಗೆ ವಿವಾಹವಾದಾಗ, ಇದು ರಾಂಗ್ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಆನ್ಸರ್ ಈಸ್ 3 ಆನ್ಸರ್ ಆಗಿದೆ. ಮುಖ್ಯವಾಗಿ RH ಏನಪ್ಪ ಮೈನಸ್ ಬಂದ್ಬಿಟ್ಟು ಮಹಿಳೆಯರಲ್ಲಿ RH ಪಾಸಿಟಿವ್ ಇದ್ದಾಗೆ, ಪುರುಷರಲ್ಲಿ ಪಾಸಿಟಿವ್ ಇದ್ದಾಗೆ. RH ಮೈನಸ್ ಮಹಿಳೆಯರಿದ್ದಾಗೆ, ಇದು ಮೈನಸ್ ಇದ್ದಾಗೆ. ಪುರುಷರಲ್ಲಿ ಪಾಸಿಟಿವ್ ಇದ್ದಾಗ ಏನಪ್ಪ ಅಂದರೆ RH ಏನಪ್ಪ ಅಂದರೆ ಹುಟ್ಟುತ್ತೆ ಸ್ನೇಹಿತರೆ. ಪಾಸಿಟಿವ್ ಆದರೂ ನೆಗೆಟಿವ್ ಆಗ್ಬೋದು. ಎರಿಥ್ರೋಬ್ಲಾಸ್ಟೋಪಿಟಾಲಿಸಿಸ್ ನವಜಾತ ಶಿಶುವಿನಲ್ಲಿ ಎಮಟೋಲಿಕ್ ಕಾಯಿಲೆ ಏನಪ್ಪ ಅಂದರೆ ಉಂಟಾಗುತ್ತೆ ಸ್ನೇಹಿತರೆ. ನವಜಾತ ಶಿಶುವಿನಲ್ಲಿ RH ಇಂದ ಏನಪ್ಪ ಅಂದರೆ ಎಮಟೋಲಿಕ್ ಕಾಯಿಲೆ ಉಂಟಾಗುತ್ತೆ. ಎರಿಥ್ರೋಬ್ಲಾಸ್ಟೋಸಿಸ್ ಅಂತ ಸ್ನೇಹಿತರೆ ಮೊದಲು ನೋಡೋಣ. ಮೊದಲ ಗರ್ಭಧಾರಣೆ ನಂತರ ಏನಪ್ಪ ಅಂದರೆ RH ಮೈನಸ್ಸು RH ಪಾಸಿಟಿವ್ ಪುರುಷರೊಂದು ವಿವಾಹವಾದಾಗ ಸಾಮಾನ್ಯವಾಗಿ RH ಪ್ಲಸ್ ಗುಂಪು ಏನಪ್ಪ ಅಂದರೆ ಹುಟ್ಕೊಳ್ಳಿ ಸ್ನೇಹಿತರೆ, ಮಗು ಹುಟ್ಟುತ್ತೆ. ಮೈನಸ್ ಪ್ಲಸ್ ಆದರೆ ಪ್ಲಸ್ ಹುಟ್ಟುತ್ತೆ. ಮೊದಲ ಹೆರಿಗೆ ಸಮಯದಲ್ಲಿ ಮಗು ಸ್ವಲ್ಪ RH ರಕ್ತ ತಾಯಿಯ ರಕ್ತದೊಂದಿಗೆ ಮಿಶ್ರಣವಾಗಿರುತ್ತೆ ಸ್ನೇಹಿತರೆ. ಮೊದಲವಾಗಿ ಏನಪ್ಪ ಅಂದರೆ ಜನನ ಆದಾಗೆ ತೊಂದರೆ ಆಗಲ್ಲ. RH ಪ್ಲಸ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ
ಇದು ಹೊರಗಿನ ವೈರಸ್ ಬ್ಯಾಕ್ಟೀರಿಯಾ ಎಂದು ತಪ್ಪಾಗಿ ಭಾವಿಸಿ ಅದರ ವಿರುದ್ಧ ಹೋರಾಡಲು ಪ್ರತಿಕಾರಗಳನ್ನು ಸಿದ್ಧಪಡಿಸಿಕೊಳ್ಳಿ ಸ್ನೇಹಿತರೆ. ಮೊದಲ ಮಗು ಇದರಿಂದ ಯಾವುದೇ ತೊಂದರೆ ಅಪಾಯ ಇರೋದು ಸ್ನೇಹಿತರೆ. ಏನಪ್ಪ ಅಂದರೆ ಮೊದಲ ಮಗು ಯಾವುದೇ ತೊಂದರೆ ಇರಲ್ಲ ಸ್ನೇಹಿತರೆ, ಆ್ಯಂಟಿಬಾಡೀಸ್ ಇರುತ್ತೆ. ಆಮೇಲೆ ಎರಡನೇ ಮಗುವಿಗೆ ಇದರಿಂದ ತೊಂದರೆ ಆಗಿ ಒಂದು ರೋಗ ಬರುತ್ತೆ ಸ್ನೇಹಿತರೆ, ಅದು ಹೇಳ್ತೀನಿ ನೋಡಿ. ಆದರೆ ಏನಪ್ಪ ಅಂದರೆ RH+ ಮಗುನ ಗರ್ಭಧರಿಸಿದಾಗ ತಾಯಿ ದೇಹ ಈಗಾಗಲೇ ಸಿದ್ಧವಿರುವ ಆ್ಯಂಟಿಬಾಡಿ ಏನಪ್ಪ ಅಂದರೆ ಪ್ಲೆಸೆಂಟಾ ಮೂಲಕ ಮಗು ದೇಹಕ್ಕೆ ಪ್ರವೇಶಿಸುತ್ತೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ RBC ತೀವ್ರ ಕೆಂಪು ರಕ್ತ ಕಣಗಳು ಏನಪ್ಪ ತೀವ್ರವಾಗಿ ನಾಶ ಮಾಡಲು ಪ್ರಾರಂಭಿಸ್ತವೆ ಸ್ನೇಹಿತರೆ. ಇದರಲ್ಲಿ ರೈಟ್ ಬ್ಲಡ್ ಸೆಲ್ಸ್ ಏನಪ್ಪ ಅಂದರೆ RBC ಏನಪ್ಪ ಅಂದರೆ ತಾವೇ ಸಾಯಿಸ್ಕೊಳ್ಳಲು ಏನಪ್ಪ ಅಂದ್ರೆ ನಿರ್ಧರಿಸ್ತವೆ. ಅದರಿಂದ ಏನಪ್ಪ ಅಂದರೆ ನಮಗೆ ರಕ್ತಹೀನತೆ ಉಂಟಾಗುತ್ತೆ ಸ್ನೇಹಿತರೆ. ಒಂದಕ್ಕೊಂದು ಫೈಟ್ ಆಗ್ಬಿಟ್ಟು ಕೆಂಪು ರಕ್ತ ಕಣಗಳು ಅಂದರೆ ಆ್ಯಂಟಿಬಾಡಿ ಇರುತ್ತಲ್ಲ ಸ್ನೇಹಿತರೆ, ಆ್ಯಂಟಿಬಾಡಿಗಳು ಏನಪ್ಪ ಅಂದರೆ ಕೆಂಪು ರಕ್ತಗಳನ್ನು ನಮ್ಮ ಶತ್ರುಗಳನ್ನು ಭಾವಿಸಿ ತೀರಾ ಅಟ್ಯಾಕ್ ಮಾಡ್ತವೆ. ಆ ಸಮಯದಲ್ಲಿ ಏನಪ್ಪ ಅಂದರೆ ರಕ್ತಹೀನತೆ ಉಂಟಾಗ್ಬಿಟ್ಟು ಬ್ಲಡ್ ಸೆಲ್ಸಲ್ಲಿ ಬಿರುಲಿಬಿನ್ ಎಂಬ ರಾಸಾಯನಿಕ ದ್ರವದಿಂದ ಮಗುವಿನ ತೀವ್ರವಾದ ಕಾಯಿಲೆ ಉಂಟಾಗಿಸುತ್ತೆ. ಬಿರುಲಿಬಿನ್ ನೆನಪಲ್ಲಿ ಸ್ನೇಹಿತರೆ ಕೇಳ್ತಾರೆ. ರಕ್ತಹೀನತೆ ಅನಿಮಿಯಾ ಅಂತ ಕರೀತಾರೆ ಸ್ನೇಹಿತರೆ. ಇದು ಅನಿಮಿಯಾ ಕಾಯಿಲೆ. ಹಾಡೇನು ನೋಡಿವಲ್ಲ ಸ್ನೇಹಿತರೆ, ಬ್ಲಡ್ ಏನಪ್ಪ ಅಂದ್ರೆ ರೈಟ್ ಆ್ಯಂಟ್ರಿಕ್ಯುಲಮಿಂದ ಏನಪ್ಪ ಅಂದರೆ ಹಿಂಗೆ ಹೋಗುತ್ತೆ. ಇದು ಅಶುದ್ಧ ರಕ್ತ ಆಗುತ್ತೆ ಸ್ನೇಹಿತರೆ. ಅಶುದ್ಧ ಆಕ್ಸಿಜನ್ ಹಂಗಿರುತ್ತೆ. ಅದು ಪಲ್ಮನರಿ ವೆನ್ಸಿಂದ ಶುದ್ಧ ರಕ್ತವಾಗಿ ಅಪಧಮನಿ ಏನಪ್ಪ ಅಂದರೆ ಪುಪ್ಪಸ ಅಪಧಮನಿ ಏನಪ್ಪ ತಗೊಬರುತ್ತೆ. ತಗೊಂಬಿಟ್ಟು ಇದ್ರಲ್ಲಿ ಬ್ಲಡ್ ಕಲೆಕ್ಟ್ ಆಗ್ಬಿಟ್ಟು ಇಲ್ಲಿ ಲೆಫ್ಟ್ ಆ್ಯಂಟ್ರಿಕ್ಯುಲಮಿಂದ ಹಿಂಗೆ ಹೋಗ್ಬಿಟ್ಟು ಸ್ನೇಹಿತರೆ ಇಡೀ ಬಾಡಿಗೆ ಸಪ್ಲೈ ಆಗುತ್ತೆ ಆಯೋಟದಿಂದ. ಆಲ್ರೆಡಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಆಲ್ರೆಡಿ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ವಲ್ಪ ಉದಾಹರಣೆ ಇದೆ. ತಾಯಿ ಮೈನಸ್ ಇದ್ದರೆ ಏನಪ್ಪ ಅಂದರೆ ತಂದೆ ಪಾಸಿಟಿವ್ ಇರ್ತಾನೆ ಸ್ನೇಹಿತರೆ. ತಾಯಿ ಮೈನಸ್ಸು RH ಪಾಸಿಟಿವ್ ಇದ್ದಾಗ ಏನಪ್ಪ ಅಂದರೆ ಮಗುವು RH- ರಕ್ತವನ್ನು ಹೊಂದಿದ್ದರೆ, ಮಗುವಿನ RH ರಕ್ತವನ್ನು ಹೊಂದಿದ್ದರೆ ತಾಯಿ ರೋಗ ನಿರೋಧಕ ವ್ಯವಸ್ಥೆ ಮಗುವಿನ ರಕ್ತದ ವಿರುದ್ಧ ಪ್ರತಿಕಾರಗಳನ್ನು ಉತ್ಪತ್ತಿ ಮಾಡುತ್ತದೆ. ಏನಪ್ಪ ಅಂದರೆ ತಂದೆದು ಏನಪ್ಪ ಅಂದರೆ ಮೈನಸ್ಸು, ತಾಯಿದು ಪ್ಲಸ್ ಇದ್ಬಿಟ್ಟು ಮಗು ಏನಪ್ಪ ಅಂದರೆ ಮೈನಸ್ ಹುಟ್ಟಿದೆ, ಅದು ಆ್ಯಂಟಿಬಾಡೀಸ್ಗಳನ್ನು ಉತ್ಪಾದನೆ ಮಾಡುತ್ತೆ ಸ್ನೇಹಿತರೆ. ಮೊದಲ ಗರ್ಭಧಾರಣ ತೊಂದರೆ ಆಗಲ್ಲ, ಎರಡನೇ ಗರ್ಭಧಾರಣ ತೊಂದರೆ ಆಗುತ್ತೆ ಸ್ನೇಹಿತರೆ. ಗರ್ಭಧಾರಣ 28 ವಾರದಲ್ಲಿ ಒಂದು ಬಾರಿ ಅಥವಾ ಮಗುನ ಜನಿಸಿದ 72 ಗಂಟೆ ಒಳಗಡೆ ಏನಪ್ಪ ಅಂದರೆ ಮತ್ತೊಂದು ಬಾರಿ ಇದನ್ನು ಇಂಜೆಕ್ಷನ್ ನೀಡಬೇಕಾಗುತ್ತೆ ಸ್ನೇಹಿತರೆ. ಯಾವ ಇಂಜೆಕ್ಷನ್ ಅಪ್ಪ ಅಂದರೆ ಆ್ಯಂಟಿ-ಡಿ ಇಂಜೆಕ್ಷನ್. ಎರಡನೇ ಮಗು ಸ್ನೇಹಿತರೆ, ಎರಡನೇ ಮಗುಗೆ ಏನಪ್ಪ ಅಂದರೆ ಇಂಜೆಕ್ಷನ್ ನೀಡಬೇಕಾಗುತ್ತೆ. ಆ್ಯಂಟಿ-ಡಿ ಇಮ್ಯುನೋಗ್ಲೋಬುಲಿನ್ ರೋಹಾನ್ ಅಂತ ಏನಪ್ಪ ಅಂದರೆ ಇಂಜೆಕ್ಷನನ್ನು ಎರಡನೇ ಮಗು ಜನ್ಮ ಆದಾಗ 28 ವಾರದಲ್ಲಿ ಮತ್ತು 78 ಗಂಟೆ ಒಳಗೆ ನೀಡಬೇಕಾಗುತ್ತೆ ಸ್ನೇಹಿತರೆ. ಅದರಿಂದ ಏನಪ್ಪ ರಕ್ತದಿಂದ ಕಡಿಮೆ ಮಾಡ್ಬೋದು. ಮೇಲ್ ಬ್ಲಡ್ ಸೆಲ್ಸ್, ಫೀಮೇಲ್ ಬ್ಲಡ್ ಸೆಲ್ಸ್ ಈ ಕಾಂಪೋಸಿಟ್ ಬೈ ದ ಬ್ಲಡ್ ಟೈಪ್ ಆಫ್ ಚಿಲ್ಡ್ರನ್. ಯಾವ ಥರ ಚಿಲ್ಡ್ರನ್ ಇರ್ತಾರೆ ಅಂತ ಸ್ನೇಹಿತರೆ, ಮೇಲ್ O ಇದ್ದರೆ ಫೀಮೇಲ್ O ಇರುತ್ತೆ ಸ್ನೇಹಿತರೆ. ಗಂಡು ಮಗು O ಇದ್ದರೆ ಹೆಣ್ಮಗು O ಇದ್ದರೆ ಏನಪ್ಪ ಓಗೆ ಹುಟ್ಟುತ್ತೆ ಸ್ನೇಹಿತರೆ. ತಿರ್ಗಾ ಪುರುಷ O ಆಗಿದ್ದರೆ ಮಹಿಳೆ A ಬ್ಲಡ್ ಗ್ರೂಪ್ ಆಗಿದ್ದರೆ AO ಅದರಲ್ಲಿ ಯಾವುದಾದ್ರೂ ಹುಟ್ಬೋದು ಸ್ನೇಹಿತರೆ. ಈ ಬ್ಲಡ್ ಸೆಲ್ಸ್ ಬಗ್ಗೆ ನಾನು ಹೇಳ್ತೀನಿ ಸ್ನೇಹಿತರೆ. O ಇದ್ದರೆ ಮತ್ತು ಮಹಿಳೆ B ಇದ್ದರೆ BO ಆಗಿ ಹುಟ್ಬೋದು ಸ್ನೇಹಿತರೆ. ಇವು ಸ್ವಲ್ಪ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಹೊಡ್ಕೊಬಿಡಿ. ನೋಡಿ ಸ್ನೇಹಿತರೆ, O ಇದ್ದರೆ O ಆಗುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು. ಇದೊಂದು ನೋಡ್ಕೊಳ್ಳಿ, ಎಕ್ಸಾಮ್ ಕೇಳ್ತಾರೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, AB ಇದ್ದರೆ A ಆದರೂ ಆಗ್ಬೋದು, B ಆದರೂ ಆಗ್ಬೋದು ಸ್ನೇಹಿತರೆ. ಇದೊಂದು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಮುಖ್ಯವಾಗಿ ಕೆಂಪು ರಕ್ತ ಕಣಗಳು, ಅದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಕೆಂಪು ರಕ್ತ ಕಣಗಳು ಸರಳವಾಗಿ ಇಲ್ಲಿ ಕೆಂಪು ರಕ್ತ ಕಣಗಳು ಆ್ಯಂಟಿಜನ್ ಎಂಬ ಗುರುತಿನ ಆಧಾರದ ಮೇಲೆ ಏನಪ್ಪ ಅಂದ್ರೆ ಕೆಂಪು ರಕ್ತಗಳನ್ನು ಗುರುತಿಸಿದ್ರೆ ಆ್ಯಂಟಿಜನ್ ಇರುತ್ತೆ ಅಲ್ಲಿ ಬ್ಲಡ್ ಸೆಲ್ಸನ್ನು ಕಂಡುಹಿಡಿಯೋಕ್ಕೆ. ರಕ್ತದ ಗುಂಪುಗಳು ಏನಪ್ಪ ಅಂದರೆ A ಮತ್ತು B, AB, O ಮತ್ತು 5 ರಕ್ತದ ಗುಂಪುಗಳಿದೆ ಸ್ನೇಹಿತರೆ. ABO ಪದ್ಧತಿಯ ರಕ್ತದ ಗುಂಪು ಏನಪ್ಪ ಅಂದರೆ A ಆ್ಯಂಟಿಜನ್ ಮತ್ತು B ಆ್ಯಂಟಿಜನ್ ವಿರುದ್ಧ ಏನಪ್ಪ ಹೋರಾಡುವ B ಆ್ಯಂಟಿಬಾಡಿಗಳು ಏನಪ್ಪ ಅಂದರೆ ಇರುತ್ತೆ ಸ್ನೇಹಿತರೆ. ಎಗೆ ಆ್ಯಂಟಿಜನ್ ಇರುತ್ತೆ ಮತ್ತು B ಏನಪ್ಪ ಅಂದರೆ ಆ್ಯಂಟಿಬಾಡಿ ಇರುತ್ತೆ ಸ್ನೇಹಿತರೆ. ಬಿಯಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಆ್ಯಂಟಿಜನ್ ಇರುತ್ತೆ. B ಇದ್ದರೆ A ಇರುತ್ತೆ ಸ್ನೇಹಿತರೆ, ಉಲ್ಟಾ ಪಲ್ಟಾ ಇರ್ತದೆ ಸ್ನೇಹಿತರೆ. B ಇದ್ದರೆ A ಆ್ಯಂಟಿಬಾಡಿ ಇರುತ್ತೆ. ABಗಿರುವ ಬಂದ್ಬಿಟ್ಟು ಆ್ಯಂಟಿಜನ್ ಇರುತ್ತೆ ಸ್ನೇಹಿತರೆ. ಆದರೆ ABಯಲ್ಲಿ ಮುಖ್ಯವಾಗಿ ಆ್ಯಂಟಿಬಾಡಿಗಳು ಇರೋದಿಲ್ಲ ಸ್ನೇಹಿತರೆ. ಅಂದರೆ ರೋಗ ನಿರೋಧಕ ಶಕ್ತಿ ಏನಪ್ಪ ಅಂದರೆ ABಯಲ್ಲಿ
ಕಡಿಮೆ ಇರೋ ಸ್ನೇಹಿತರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋ ಸ್ನೇಹಿತರೆ, ಕಡಿಮೆ ಇರುತ್ತೆ. ಎಲ್ಲಪ್ಪ ಅಂದರೆ ಆ್ಯಂಟಿಬಾಡಿಗಳು ಇರೋದಿಲ್ಲ ಸ್ನೇಹಿತರೆ ಇಲ್ಲಿ. ಅದಕ್ಕೆ ಸಾರ್ವತ್ರಿಕ ಸ್ವೀಕಾರ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನು ಏನಪ್ಪ ಅಂದರೆ ಎಬಿನ ಯಾರಾದ್ರ ಹತ್ರ ಬ್ಲಡ್ ತಗೋಬೋದು. ಓಗಳಲ್ಲಿ ಏನಪ್ಪ ಅಂದರೆ ಆ್ಯಂಟಿಜನ್ ಏನಪ್ಪ ಅಂದರೆ ಇರೋದಿಲ್ಲ ಸ್ನೇಹಿತರೆ, ಓನ್ಲಿ ಆ್ಯಂಟಿಬಾಡಿ ಮಾತ್ರ ಇರುತ್ತೆ. ಸಾರ್ವತ್ರಿಕ ದಾನ ಮಾಡಿ 0 ಆಗ್ಬಿಡ್ತಂತ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ, ಇದೊಂದು ಟ್ರಿಕ್ಸು. RH ಅಂಶ ಪಾಸಿಟಿವ್ ಇದ್ದರೆ ಏನಪ್ಪ ಅಂದರೆ ರಕ್ತದಲ್ಲಿ ಮುಖ್ಯವಾಗಿ ಪ್ರೋಟೀನ್ ಇದ್ದರೆ ಅದನ್ನು RH ಪಾಸಿಟಿವ್ ಅಂತ ಕರೀತಾರೆ ಸ್ನೇಹಿತರೆ. ಪ್ರೋಟೀನ್ ಅಂಶ ಅದರಲ್ಲಿರುತ್ತೆ, ಪಾಸಿಟಿವ್ ಅಂತ ಕರೀತಾರೆ. ಪ್ರೋಟೀನ್ ಅಂಶ ಇಲ್ಲ ಅಂತಂದರೆ ಮೈನಸ್ ಏನಪ್ಪ ಅಂದರೆ ನೆಗೆಟಿವ್ ಅಂತ ಕರೀತಾರೆ. ಹೊಸ ರಕ್ತ ಕಣಗಳು ನಾವು ಏನಪ್ಪ ಅಂದರೆ ಶತ್ರು ಎಂದು ಭಾವಿಸಿ ಏನಪ್ಪ ಅಂದರೆ ಅವಳನ್ನು ಸಾಯಿಸುತ್ತೆ ಸ್ನೇಹಿತರೆ. RH ಅಲ್ಲಿ ಮುಖ್ಯವಾಗಿ ಹೇಗೆ ಯಾರು ಇವರಿಗೆ ರಕ್ತ ನೀಡಬಹುದು, ಇವರು ಯಾರಿಗೆ ರಕ್ತವನ್ನು ನೀಡಬಹುದು ಅಂತ ಕೇಳಿದ್ರೆ ಸ್ನೇಹಿತರೆ. ಅಂದರೆ ಹೇಗೆ ರಕ್ತದ ಗುಂಪು A+, A ಪಾಸಿಟಿವ್, A ಮೈನಸ್ ಮತ್ತು A ಪಾಸಿಟಿವ್ A ಮೈನಸ್ಗೆ ನೀಡಬಹುದು, ಮೈನಸ್ಗೆ ನೀಡ್ಬೋದು ಸ್ನೇಹಿತರೆ. ಇವರು ಏನಪ್ಪ ಅಂದರೆ A ಪಾಸಿಟಿವ್ ನೀಡ್ಬೋದು, AB ಪಾಸಿಟಿವ್ ನೀಡ್ಬೋದು. ಇದೊಂದು ಸ್ಕ್ರೀನ್ ಹಿಡ್ಕೊಬಿಡಿ ಸ್ನೇಹಿತರೆ, ಬೇಕಾಗುತ್ತೆ. ಅಲ್ಲಿ UPSC ಅಲ್ಲಿ ಕೇಳ್ತಾರೆ ಸ್ನೇಹಿತರೆ, ಯಾರಿಂದ ಬೇಕಾದರೂ AB ಮಾತ್ರ. ಅಂದರೆ AB ಪಾಸಿಟಿವ್ ಬಂದ್ಬಿಟ್ಟು ಯಾರಿಂದ ಬೇಕಾದರೂ ಬ್ಲಡ್ ಸ್ವೀಕಾರ ಮಾಡ್ಬೋದು ಸ್ನೇಹಿತರೆ. ಆದರೆ ABಗೆ ಏನಪ್ಪ ಅಂತಂದರೆ ಮುಖ್ಯವಾಗಿ ಕೊಡ್ಬೋದು ಸ್ನೇಹಿತರೆ ಅವರು ಬ್ಲಡ್ಡು. ಯಾರಿಗೆ ಬೇಕಾದರೂ ಕೊಡ್ಬೋದು ಸ್ನೇಹಿತರೆ, ಯಾರಿಂದ ಬೇಕು ತೊಗೋಬೋದು. ಮತ್ತು ABಗೆ ಮಾತ್ರ ಕೊಡ್ಬೇಕು ಸ್ನೇಹಿತರೆ, ಬೇರೆಯವ್ರು ಕೊಡೋಕೆ ಬರೋಲ್ಲ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ತಿರ್ಗಿ ಏನಪ್ಪ ಅಂದರೆ AB ಇಂಪಾರ್ಟೆಂಟು. AB ಮೈನಸ್ ಮಾಮೂಲಾಗಿ ಸ್ನೇಹಿತರೆ AB ಕೊಡ್ಬೋದು, A ಮೈನಸ್ ಕೊಡ್ಬೋದು, B ಮೈನಸ್ಗೆ O ಮೈನಸ್ ಕೊಡ್ಬೋದು, AB ಪಾಸಿಟಿವ್ ಕೊಡ್ಬೋದು, AB ಮೈನಸ್ ಕೊಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕ್ರಿಪ್ ಬ್ಲಡ್ ಅಂತ ಇದು ಇತ್ತೀಚೆಗೆ ಬಂದಿರೋ ಬ್ಲಡ್ ಸ್ನೇಹಿತರೆ. ಕ್ರಿಪ್ ಬ್ಲಡ್ ಏನಪ್ಪ ಅಂದರೆ ಬೆಂಗಳೂರಲ್ಲಿ ರೋಟರಿ ಬ್ಯಾಂಕ್ TTK ಏನಪ್ಪ ಅಂದರೆ ಅಲ್ಲಿ ಬ್ಲಡ್ ಕಂಡುಹಿಡಿದಿರೋ ಸ್ನೇಹಿತರೆ ಇತ್ತೀಚೆಗೆ. ಹೇಗೆ ಕಂಡುಹಿಡಿದ್ರಪ್ಪ ಅಂತಂದರೆ ಮುಖ್ಯವಾಗಿ ಹೊಸ ಬ್ಲಡ್ ಗ್ರೂಪ್ ಆಗಿ ಸ್ನೇಹಿತರೆ ಇದು ಕ್ರೋಮರ್ ಎಂಬ ರಕ್ತದ ಗುಂಪಿನ ವ್ಯವಸ್ಥೆಯನ್ನು ಸೂಚಿಸುತ್ತೆ. CR ಅಂದರೆ ಏನಪ್ಪ ಅಂದರೆ ಕ್ರೋಮರ್ ಅಂತ, IB ಅಂದರೆ ಇಂಡಿಯಾ, ಬೆಂಗಳೂರು ಎಂಬುದು ಪ್ರತಿನಿಧಿಸುತ್ತೆ, ಇಂಡಿಯಾ ಮತ್ತು ಬೆಂಗಳೂರು ಅಂತ. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಅರ್ಥನೂ ಕೇಳ್ತಾರೆ. ಇತ್ತೀಚೆಗೆ ಬಂದಿರೋ ಬ್ಲಡ್ ಸೆಲ್ಸ್ ಆಗಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಏನಪ್ಪ ಬ್ರಿಟನ್ನ ಬ್ರಿಸ್ಟಲ್ನಲ್ಲಿರುವ ಇಂಟರ್ನ್ಯಾಷನಲ್ ಬ್ಲಡ್ ಗ್ರೂಪ್ ರೆಫರೆನ್ಸ್ ಲ್ಯಾಬ್ರೇಟರಿ ಏನಪ್ಪ ಅಂದರೆ 10 ತಿಂಗಳ ಸಂಶೋಧನೆ ಇದನ್ನು ಕಳಿಸಿರ್ತಾರೆ ಸ್ನೇಹಿತರೆ. ಯಾಕೆ ಕಳಿಸಿರ್ತಾರಪ್ಪ ಅಂದರೆ ಕೋಲಾರದಲ್ಲಿ ಏನಪ್ಪ ಅಂದರೆ ಒಂದು ಮಹಿಳೆ ಏನಪ್ಪ ಅಂದರೆ ಹೊಟ್ಟೆಯಲ್ಲಿ ಮಹಿಳೆಯನ್ನು ಚೆಕಪ್ ಮಾಡಿದಾಗ ಅಲ್ಲಿ ಸಿಕ್ಕಿರೋ ಸ್ನೇಹಿತರೆ ಈ ಬ್ಲಡ್ಡು. O ನೆಗೆಟಿವ್ ಏನಪ್ಪ ಅಂದರೆ ಮುಖ್ಯವಾಗಿ O ನೆಗೆಟಿವ್ ಬಂದ್ಬಿಟ್ಟು ವ್ಯಕ್ತಿಯಲ್ಲಿ AB ಮತ್ತು RH ಆ್ಯಂಟಿಜನ್ಗಳು ಇರುವುದಿಲ್ಲ ಸ್ನೇಹಿತರೆ. ಅದರಿಂದ ಇದನ್ನು ಯೂನಿವರ್ಸಲ್ ದಾನ ಅಂತ ಕರೀತಾರೆ. ಮುಖ್ಯವಾಗಿ ರಕ್ತದ ಗುಂಪನ್ನು ಕೆಂಪು ರಕ್ತ ಕಣಗಳು ಮೇಲ್ಮೈ ಇರುವ ಆ್ಯಂಟಿಜನ್ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಕೆಂಪು ರಕ್ತಗಳನ್ನು ಆ್ಯಂಟಿಜನ್ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ನೋಡಿ ಸ್ನೇಹಿತರೆ, 38 ವರ್ಷದ ಏನಪ್ಪ ಅಂದರೆ ಕೋಲಾರದಲ್ಲಿ ಏನಪ್ಪ ಅಂದರೆ ಮಹಿಳೆಯೊಬ್ಬರಿಗೆ ಈ ಕ್ರಿಪ್ ಎಂಬುದು ಏನಪ್ಪ ಅಂದರೆ ಇದು ಪತ್ತೆ ಹಚ್ಚಲಾಗಿದೆ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಲ್ಯಾಬ್ರೇಟರಿ ಕಳಿಸಿದ್ದಾರೆ. ಇನ್ನೊಂದು ಬ್ಲಡ್ ಗ್ರೂಪ್ ಇದೆ ಅಂದರೆ ಬಾಂಬೆ ಬ್ಲಡ್ ಗ್ರೂಪ್ ಅಂತ HH ಅಂತ ಕರೀತಾರೆ. ಇದನ್ನ ಏನಪ್ಪ ಅಂದರೆ 1952ರಲ್ಲಿ ಮುಂಬೈಯಲ್ಲಿ ಏನಪ್ಪ ಅಂದರೆ ಆಗಿನ ಬಾಂಬೆ YM ಏನಪ್ಪ ಅಂದರೆ YM ಬಾಂಡೆ ಅವರು ಏನಪ್ಪ ಮೊದಲ ಬಾರಿಗೆ ಪತ್ತೆ ಹಚ್ಚಾರ ಸ್ನೇಹಿತರೆ. ಇದನ್ನ ಮೊದಲ ಬಾರಿಗೆ ಪತ್ತೆ ಹಚ್ತಾರೆ. ಮೊದಲ ಬಾರಿ ಪತ್ತೆ ಹಚ್ಬಿಟ್ಟು ಏನಪ್ಪ ಅಂದರೆ ಇದರಲ್ಲಿ ಹೆಚ್ಚನ್ನು ಪ್ರತಿಜನಕ ಅಂತ ಕಂಡಿರ್ತಾರೆ ಸ್ನೇಹಿತರೆ. ಆ್ಯಂಟಿಜನ್ ಅಂತ ಕರೀತಾರೆ. H ಅಂದರೆ ಆ್ಯಂಟಿಜನ್ ಅಂತ. ಇದರಲ್ಲಿ ಯಾವುದೇ ರಕ್ತದ ಗುಂಪಿನಲ್ಲಿ ಹೆಚ್ಚು ಪ್ರತಿಜನಕ ಏನಪ್ಪ ಅಂದರೆ ಆ್ಯಂಟಿಜನ್ ಇರೋದಿಲ್ಲ ಸ್ನೇಹಿತರೆ. ಇದರಲ್ಲಿ ಮಾತ್ರ ಆ್ಯಂಟಿಜನ್ ಇರುತ್ತೆ. ಮುಖ್ಯವಾಗಿ ರಕ್ತದಲ್ಲಿ ನೀಡಬಹುದಾದ O ಗುಂಪಿನವರು ಸಹ, ಆದರೆ ಇತರರಿಗೆ ಬೇಕಾದಾಗ ಬಾಂಬೆ ಬ್ಲಡ್ ಗ್ರೂಪನ್ನು ನೀಡಬಹುದು ಸ್ನೇಹಿತರೆ. ಯಾರಿಗೆ ಬೇಕಾದ್ರೂ ಬ್ಲಡ್ ನೀಡ್ಬೋದು ಸ್ನೇಹಿತರೆ. O ಗುಂಪಿನವರು ಸಹ ನೀಡ್ಬೋದು. 10,000 ಜನರಲ್ಲಿ ಒಬ್ಬರಿಗೆ ಮಾತ್ರ ಬಾಂಬೆ ಬ್ಲಡ್ ಗ್ರೂಪ್ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟು ಗೋಲ್ಡನ್ ಬ್ಲಡ್ ಇದು ಸ್ನೇಹಿತರೆ. ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತ ಏನಪ್ಪ ಅಂದರೆ RH ಪ್ರತಿಜನಕ ಏನಪ್ಪ ಆ್ಯಂಟಿಜನ್ ಇರೋದಿಲ್ಲ ಸ್ನೇಹಿತರೆ. ಗೋಲ್ಡನ್ ಬ್ಲಡ್ ಗ್ರೂಪಲ್ಲಿ ಆ್ಯಂಟಿಜನ್ ಇರೋದಿಲ್ಲ. 50 ವರ್ಷಗಳಲ್ಲಿ ಪ್ರಪಂಚದಂತ 50ಕ್ಕಿಂತ ಕಡಿಮೆ ಜನರಲ್ಲಿ ಏನಪ್ಪ ಅಂದರೆ ಜೀವ ಉಳಿಸುವ ರಕ್ತ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟು. ಇದು ಜೀವ ಉಳಿಸುವ ರಕ್ತ ಅಂತ ಕರೀತಾರೆ ಮುಖ್ಯವಾಗಿ. ಯಾಕಂದರೆ ಯಾರಿಗಾದರೂ ಏನಪ್ಪ ಅಂದರೆ ಇದು ಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಆ್ಯಂಟಿಜನ್ ಇರೋದಿಲ್ಲ ಸ್ನೇಹಿತರೆ. RH ಆ್ಯಂಟಿಜನ್ ಇರೋದಿಲ್ಲ. ಇದನ್ನು ಏನಪ್ಪ ಗೋಲ್ಡನ್ ಬ್ಲಡ್ ಗ್ರೂಪ್ RH ನಿಲ್ ಅಂತ ಕರೀತಾರೆ.
ಏನಪ್ಪ ಇದರಲ್ಲಿ ಮುಖ್ಯವಾಗಿ ಪೋಷಕರಿಂದ ನಮಗೆ ಬರುವ ಅನುವಂಶೀಯ ಗುಣಗಳ ಆಧಾರದ ಮೇಲೆ ನಿರ್ಧಾರಿತವಾಗಿ ಸ್ನೇಹಿತರೆ ರಕ್ತದ ಗುಂಪುಗಳು. ತಲೆಮಾರುಗಳಿಂದ ನಡೆಯುವ ಮದುವೆ ಕಾರಣಗಳಿಂದ ವಿಶೇಷ ಗುಣಗಳು ಕಾಣಿಸ್ಕೊಳ್ತವೆ. ಮುಖ್ಯವಾಗಿ ಏನಪ್ಪ ಅಂದರೆ ಅಪರೂಪ ರಕ್ತದ ಗುಂಪುಗಳು ಮುಖ್ಯವಾಗಿ ರೇರ್ ಡೋನರ್ ರೆಸಿಸ್ಟೆನ್ಸಿ ಅಂದರೆ ಅಪರೂಪ ರಕ್ತ ಹೊಂದಿರುವ ಹೆಸರುಗಳನ್ನು ಜಾಗತಿಕ ರಾಷ್ಟ್ರೀಯ ಮಟ್ಟದಲ್ಲಿ ಪಟ್ಟಿ ಮಾಡಲಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ರಕ್ತವನ್ನು -80°C ದೀರ್ಘಕಾಲದವರೆಗೆ ಏನಪ್ಪ ಅಂದರೆ ಸಂಗ್ರಹಿಸುವ ತಂತ್ರಜ್ಞಾನವಾಗಿದೆ ಸ್ನೇಹಿತರೆ. ಇದು ತಂತ್ರಜ್ಞಾನ ಕಂಡುಹಿಡಿತಾರೆ. ಕ್ರಿಪ್ ಬ್ಲಡ್ ಗ್ರೂಪ್ ಏನಪ್ಪ ಅಂದರೆ ಕ್ರೋಮರ್ ಇಂಡಿಯಾ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಅಲ್ಲಿ ಲ್ಯಾಬ್ರೇಟ್ರಿ ಏನಪ್ಪ ಅಂದರೆ ಕಂಡುಹಿಡಿತಾರೆ ಸ್ನೇಹಿತರೆ. ಈ ಕ್ರೋಮರ್ ಇಂಡಿಯಾ ಲ್ಯಾಬ್ರೇಟ್ರಿಯಲ್ಲಿ ಮುಖ್ಯವಾಗಿ ಇಲ್ಲಿ ಆ್ಯಂಟಿಜನ್ ಹೊಸ ಪ್ರತಿಜನಕಗಳು ಏನಪ್ಪ ಅಂದರೆ ವಿಷಯಾದಂಥ ಆ್ಯಂಟಿಜನ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಕ್ರಿಪ್ಪಲ್ಲಿ 38 ವರ್ಷದ ಏನಪ್ಪ ಅಂದರೆ ಮಹಿಳೆಯಲ್ಲಿ ಕೋಲಾರ ಮಹಿಳೆಯಲ್ಲಿ ಏನಪ್ಪ ಅಂದರೆ ದಕ್ಷಿಣ ಭಾರತೀಯ ಮಹಿಳೆಯಲ್ಲಿ ಪತ್ತೆ ಆಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಎಲ್ಲ ಮಾದರಿಯೊಂದಿಗೆ ಪ್ರತಿಕ್ರಿಯಿಸಿದಾಗ OA ಪಾಸಿಟಿವ್ ರಕ್ತದೊಂದಿಗೆ ಸಹ ಹೊಂದಾಣಿಕೆ ಆಗಲಿಲ್ಲ ಸ್ನೇಹಿತರೆ. ಎಲ್ಲ ರಕ್ತದ ಈ ಪರೀಕ್ಷೆಯಲ್ಲಿ ಪ್ಯಾಂಕ್ರಿಯಾಟಿವ್ ಅಂತ ಎಂದರೆ ಅದು ಪರೀಕ್ಷಿಸಲಾಗದ ಎಲ್ಲ ಮಾದರಿಯೊಂದಿಗೆ O ಪಾಸಿಟಿವ್ ಎಲ್ಲದೊಂದಿಗೆ ಪರೀಕ್ಷೆ ಸ್ನೇಹಿತರೆ ಪ್ಯಾಂಕ್ರಿಯಾಟಿಕ್ ಎಂಬ ಏನಪ್ಪ ಪರೀಕ್ಷೆಯಿಂದ. ಆದರೆ ಇದು ಎಲ್ಲ ಬ್ಲಡ್ ಗ್ರೂಪ್ನಿಂದ ಬೇರೆ ಇಲ್ಲ ಸ್ನೇಹಿತರೆ. ಇದು ವಿಚಿತ್ರ ಬ್ಲಡ್ ಗ್ರೂಪ್ ಆಗಿದೆ. 20 ಕುಟುಂಬ ಸದಸ್ಯರಲ್ಲಿ ಯಾವುದೇ ಹೊಂದಾಣಿಕೆ ಏನಪ್ಪ ಅಂದರೆ ಕಂಡು ಬಂದಿರುವುದಿಲ್ಲ. UK ಮತ್ತು IBGRB ಏನಪ್ಪ ಅಂದರೆ ದೇಶಗಳು ಕಳಿಸ್ತಾರೆ ಸ್ನೇಹಿತರೆ. ಇದು 10 ತಿಂಗಳು ಕಳಿಸ್ತಾರೆ. ಅಲ್ಲೇನಪ್ಪ ಕ್ರಿಪ್ ಹೊಸ ಬ್ಲಡ್ ಗ್ರೂಪು ಶಾಕ್ ಆಗ್ತಾರೆ ಸ್ನೇಹಿತರೆ. ಇವರು ಏನಪ್ಪ ISCBT ಫೌಂಡೆಡ್ 1937 ಇದೊಂದು ಇಂಟರ್ನ್ಯಾಷನಲ್ ಬ್ಲಡ್ ಗ್ರೂಪ್ ಸೊಸೈಟಿ ಆಫ್ ಬ್ಲಡ್ ಗ್ರೂಪ್ ಆಗಿದೆ ಸ್ನೇಹಿತರೆ. ಬಾಂಬೆ ಗ್ರೂಪ್ ಬಗ್ಗೆ ನೋಡಿದ್ವಿ ಸ್ನೇಹಿತರೆ. ಮುಖ್ಯವಾಗಿ ಒಂದು ಸ್ವಲ್ಪ ನೋಡ್ಕೊಳ್ಳೋ ಸ್ನೇಹಿತರೆ, ಯಾವುದರಲ್ಲಿ ಪ್ಲಾಸ್ಮಾ ಇದೆ ಯಾವುದ್ರಲ್ಲಿ ಪ್ಲಾಸ್ಮಾ ಇಲ್ಲ ಅಂದರೆ. ಆ್ಯಂಟಿಬಾಡಿ ಅಂದರೆ ಏನಪ್ಪ ಅಂದರೆ ಇದರಲ್ಲಿ ಪ್ಲಾಸ್ಮಾ ಇರುತ್ತೆ ಸ್ನೇಹಿತರೆ. ಆ್ಯಂಟಿಜನ್ ಏನಪ್ಪ ಅಂದರೆ ಎಲ್ಲಿ ಆ್ಯಂಟಿಜನ್ ಇದೆ ಸ್ನೇಹಿತರೆ, B ಆ್ಯಂಟಿಬಾಡಿ ಇದೆ. ತಿರುಗಿ ಯಾರಿಂದ ಪಡೆಯಬಹುದು ರಕ್ತವನ್ನಪ್ಪ ಅಂದರೆ ಮುಖ್ಯವಾಗಿ ರಕ್ತದಲ್ಲಿರುವ ಆ್ಯಂಟಿಜನ್ ಬಂದ್ಬಿಟ್ಟು A ಆ್ಯಂಟಿಜನ್, B ಆ್ಯಂಟಿಬಾಡಿ ಇದೆ. ಯಾರಿಂದ ಪಡೆಯಬಹುದಪ್ಪ ಅಂದರೆ A ಮತ್ತು O ಇಂದ ಏನಪ್ಪ ಅಂದರೆ ನಾವು A ರಕ್ತ ಗುಂಪನ್ನು ಪಡೆಯಬಹುದು ಸ್ನೇಹಿತರೆ. ಇದರಲ್ಲಿ B ಆ್ಯಂಟಿಜನ್ ಇದೆ, A ಮತ್ತು ನಮ್ಮ ಆ್ಯಂಟಿಬಾಡಿ ಇದೆ ಸ್ನೇಹಿತರೆ. BO ಇಂದ ರಕ್ತ ಪಡಿಬೋದು ಸ್ನೇಹಿತರೆ. ಯಾವುದರಲ್ಲಿ ಏನಪ್ಪ ಅಂದರೆ ಆ್ಯಂಟಿಬಾಡಿ ಇಲ್ಲ ನೋಡ್ಸಿದ್ರೆ AB ಅಲ್ಲಿ ಆ್ಯಂಟಿಬಾಡಿ ಇಲ್ಲ. ಇದರಲ್ಲಿ ಏನಪ್ಪ ಅಂದರೆ ಆ್ಯಂಟಿಜನ್, O ಅಲ್ಲಿ ಆ್ಯಂಟಿಜನ್ ಇಲ್ಲ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಇವೆರಡು. ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಬಿಡಿ ಸ್ನೇಹಿತರೆ. ಆ್ಯಂಟಿಜನ್ ಬಂದ್ಬಿಟ್ಟು ಕೆಂಪು ರಕ್ತ ಕಣಗಳ ಮೇಲಿರುವ ಒಂದು ಗುರುತು ಸ್ನೇಹಿತರೆ. ಇದು ಇದೇ ಕೇಳಿದ್ರು ಕೆಂಪು ರಕ್ತ ಕಣಗಳಲ್ಲಿ ಏನಪ್ಪ ಅಂದರೆ ಆ್ಯಂಟಿಜನ್ನಿಂದ ರಕ್ತದ ಗುಂಪನ್ನು ಕಂಡುಹಿಡಿಯಬಹುದು ಸ್ನೇಹಿತರೆ. ಆ್ಯಂಟಿಬಾಡಿಗಳೇನಪ್ಪ ದೇಹದ ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತದೆ ಸ್ನೇಹಿತರೆ. ಇದು ರಕ್ತದ ಗುಂಪಿನ ಏನಪ್ಪ ಅಂದರೆ ಕಂಡುಹಿಡಿಯಲಾಗಲ್ಲ ಸ್ನೇಹಿತರೆ. ರಕ್ತದ ಗುಂಪಿನ ವಿರೋಧಿ ಆಗಿರುತ್ತೆ. ಕ್ರಿಪ್ ಅಂದ್ಬಿಟ್ಟು ಏನಪ್ಪ ನೆಗೆಟಿವ್ ಆಗಿರುತ್ತೆ ಸ್ನೇಹಿತರೆ. ಅಪರೂಪದ ರಕ್ತದ ಗ್ರೂಪ್ ಆಗಿದೆ. ಇದು ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪಡೆಯುವ ತುಂಬ ಕಷ್ಟವಾಗುತ್ತೆ ಸ್ನೇಹಿತರೆ. ಇದು ವಿಶ್ವದಾನಿ ಆಲ್ರೆಡಿ ನೋಡಿ ಸ್ನೇಹಿತರೆ. ಶ್ರೀಕಾರಿ ಇದೊಂದು ಗೋಲ್ಡನ್ ಬ್ಲಡ್ ಗ್ರೂಪ್ ಇದೆ ಸ್ನೇಹಿತರೆ. ಇದು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಗೋಲ್ಡನ್ ಬ್ಲಡ್ ಗ್ರೂಪ್ ಏನು ಕೆಲಸ ಮಾಡುತ್ತೆ ಅಂತ. ಗೋಲ್ಡನ್ ಬ್ಲಡ್ ಗ್ರೂಪ್ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಬಾಂಬೆ ಬ್ಲಡ್ ಗ್ರೂಪ್ ಆಲ್ರೆಡಿ ಹೇಳಿದ್ದೀನಿ. ಇದೊಂದು ಚಾರ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ. ಇದೊಂದು ಚಾರ್ಟ್ ಏನು ಇಂಪಾರ್ಟೆಂಟ್ ಇಲ್ಲ, ಅದನ್ನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಆ ಬ್ಲಡ್ ಏನಪ್ಪ ಅಂದರೆ ಇದು ದೇವರೂಪದ ಸಂಯೋಜಿತ ಅಂಗಾಂಶ ಇದ್ರೆ ಯಾವುದಿದು ಸಂಯೋಜಿತ ಅಂಗಾಂಶ. ಇದು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಕೇಳ್ತಾರೆ ಎಕ್ಸಾಮ್ಗೆ. ಯಾವ ಅಂಗಾಂಶ ಅಂತ ಸಂಯೋಜಿತ ಅಂಗಾಂಶ ಆಗಿದೆ ಸ್ನೇಹಿತರೆ. ಪ್ಲಾಸ್ಮಾ ಎಂಬ ಮಾತೃಕೆ ಇದರಲ್ಲಿದೆ ಸ್ನೇಹಿತರೆ. ಈ ಪ್ಲಾಸ್ಮಾ ಮಾತೃಕೆಯಲ್ಲಿ ಏನಪ್ಪ ಅಂದರೆ 55ರಷ್ಟು ಏನಪ್ಪ ಅಂದರೆ ರಕ್ತದಲ್ಲಿ ಪ್ಲಾಸ್ಮಾ ಇರುತ್ತೆ ಸ್ನೇಹಿತರೆ. 50ರಿಂದ 60 ಏನಪ್ಪ ಉಲ್ಲೇಖಿಸಲಾಗಿದೆ. ಇದರಲ್ಲಿ ಏನಪ್ಪ ಅಂದರೆ 90ರಿಂದ 92 ನೀರು ಇದೆ ಸ್ನೇಹಿತರೆ. ಪ್ರೋಟೀನ್ ಬಂದ್ಬಿಟ್ಟು 7ರಿಂದ 8% ಪ್ರೋಟೀನ್ ಇದೆ. ಲವಣಗಳು ಬಂದ್ಬಿಟ್ಟು ಸೋಡಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಬೈಕಾರ್ಬನೇಟ್ 1% ಇದೆ ಸ್ನೇಹಿತರೆ. ಇವೆಲ್ಲ ಡಾಟಾಗಳು ನೋಡ್ಕೊಳ್ಳೋ ಸ್ನೇಹಿತರೆ ಬೇಕಾಗುತ್ತೆ. ಗ್ಲೂಕೋಸ್ ಮತ್ತು ಅಮೈನೋ ಆಮ್ಲಗಳು, ಪಬ್ನಗಳು, ಹಾರ್ಮೋನ್ಗಳು, ಯೂರೋಗಳು ಏನಪ್ಪ ಅಂದರೆ ಇದರಲ್ಲಿದೆ ಸ್ನೇಹಿತರೆ.
ಹೊಡಿಸಿದ್ರೆ ಗ್ಲುಕೋಸು ಆಮೇಲೆ ಆಮ್ಲ ಏನಪ್ಪ ಅಂದರೆ ಈ ಪ್ಲಾಸ್ಮಾದಲ್ಲಿ ಇರ್ತವೆ. ಮುಖ್ಯವಾಗಿ ಕೆಂಪು ರಕ್ತ ಕಣಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಕೆಂಪು ರಕ್ತ ಕಣ ಏನಪ್ಪ ಅಂದರೆ ಮುಖ್ಯವಾಗಿ ಬೈಕಾ ನೆಗೆಟಿವ್ ಡಿಸ್ಕ್ ಆಕಾರದಲ್ಲಿ ಇರ್ತಾವೆ ಸ್ನೇಹಿತರೆ. ಇವು 7 ಎಮ್ ವ್ಯಾಸ ಅಷ್ಟು ಇರುತ್ತೆ ಸ್ನೇಹಿತರೆ. 7 UM ವ್ಯಾಸ ಅಷ್ಟು ಇರುತ್ತೆ. ಆರೋಗ್ಯವಂತ ಪುರುಷರಲ್ಲಿ ಏನಪ್ಪ ಅಂದ್ರೆ ಮುಖ್ಯವಾಗಿ 5 ಬಿಲಿಯನ್ ಏನಪ್ಪ ಅಂದ್ರೆ ಕೆಂಪು ರಕ್ತ ಕಣ ಇರ್ತಾವೆ ಸ್ನೇಹಿತರೆ. ಅದೇ ಥರ ಮಹಿಳೆಯರಲ್ಲಿ ಏನಪ್ಪ ಅಂದರೆ 4.5 ಮಿಲಿಯನ್ ಅಷ್ಟು ಏನಪ್ಪ ಅಂದರೆ ಕೆಂಪು ರಕ್ತ ಕಣ ಹೊಂದಿರ್ತವೆ. ನ್ಯೂಕ್ಲಿಯಸ್ ಅನ್ನು ಹೊಂದಿರೋದಿಲ್ಲ ಸ್ನೇಹಿತರೆ. ಇವು ಇಂಪಾರ್ಟೆಂಟು. ಮುಖ್ಯ ಕೆಂಪು ರಕ್ತ ಕಣದಲ್ಲಿ ನವಜಾತ ಶಿಶುವಿನಲ್ಲಿ ಏನಪ್ಪ ಅಂದರೆ 6 ರಿಂದ 7 ಬಿಲಿಯನ್ ಏನಪ್ಪ ಅಂದರೆ ಕೆಂಪು ರಕ್ತ ಕಣ ಹೊಂದಿರ್ತವೆ ಸ್ನೇಹಿತರೆ. ಇವೆಲ್ಲ ಕೇಳ್ತಾರೆ ಸ್ನೇಹಿತರೆ, ಡಾಟಾ ಇಂಪಾರ್ಟೆಂಟು. ಈ ಜೀವಿತಾವಧಿ ಏನಪ್ಪ ಅಂದ್ರೆ ಕೆಂಪು ರಕ್ತ ಕಣದ್ದು RBCದು 120 ದಿನಗಳಾಗಿರುತ್ತೆ ಸ್ನೇಹಿತರೆ. ಇದು ಜೀವಿತಾವಧಿ ಮುಗಿದ ನಂತರ, ವಯಸ್ಸಾದ ನಂತರ ಪ್ಲೀಹಾದಲ್ಲಿ ಏನಪ್ಪ ಅಂದ್ರೆ ಪ್ಲೀಹಾ ಅಥವಾ ಗುಲ್ಮದಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ವಿಘಟನೆ ಹೊಂದುತ್ತೆ ಸ್ನೇಹಿತರೆ. ಕೆಂಪು ರಕ್ತ ಕಣಗಳ ಸಂಬಂಧಿತ ಸ್ಥಳ ಏನಪ್ಪ ಅಂದರೆ ಮುಖ್ಯವಾಗಿ ಗುಲ್ಮ ಆಗಿರುತ್ತೆ ಸ್ನೇಹಿತರೆ. ಹಿಮೋಗ್ಲೋಬಿನ್ ಏನಪ್ಪ ಅಂದರೆ ಉಸಿರಾಟದ ಹೋರಾಟಕ್ಕೆ ಇರೋದ್ರಿಂದ ರಕ್ತವನ್ನು ಕೆಂಪು ಬಣ್ಣದಲ್ಲಿ ಏನಪ್ಪ ಅಂದರೆ ಬದಲಾಗಿಸಿದ್ರೆ ಕೆಂಪು ಬಣ್ಣಕ್ಕೆ ಕಾರಣ ಅಂದರೆ ಹಿಮೋಗ್ಲೋಬಿನ್ ಕಾರಣ ಆಗಿರಿಸಿದ್ರೆ ಕೆಂಪು ಬಣ್ಣಕ್ಕೆ. ಮುಖ್ಯವಾಗಿ ಇದರಲ್ಲಿ ಕಬ್ಬಿಣ ಮತ್ತು ಪ್ರೋಟೀನ್ ಅಂಶ ಕೆಂಪು ರಕ್ತ ಕಣಗಳು ಹೊಂದಿರುತ್ತೆ. ಅಂದರೆ ಯಕೃತ್ ಲಿವರಲ್ಲಿ ಏನಪ್ಪ ಅಂದರೆ ಇದು ಸಂಗ್ರಹ ಆಗುತ್ತೆ ಸ್ನೇಹಿತರೆ. ಕಬ್ಬಿಣ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಲಿವರಲ್ಲಿ ಸಂಗ್ರಹ ಆಗುತ್ತೆ ಸ್ನೇಹಿತರೆ. ಇದರಿಂದ ಏನಪ್ಪ ಅಂದ್ರೆ ಕೆಂಪು ರಕ್ತ ಕಣಗಳು ಏನಪ್ಪ ಅಂದರೆ ನಮಗೆ ಕಡಿಮೆ ಆಗೋದ್ರಿಂದ ಅನಿಮಿಯಾ ಅಥವಾ ರಕ್ತಹೀನತೆ ಉಂಟಾಗುತ್ತೆ ಸ್ನೇಹಿತರೆ. ಕಡಿಮೆ ಆಗೋದ್ರಿಂದ ಏನಪ್ಪ ಅಂದರೆ ಅನಿಮಿಯಾ ಉಂಟಾಗುತ್ತೆ. ಕೋಶ ಕೇಂದ್ರ ಮತ್ತು ಮೈಟೋಕಾಂಡ್ರಿಯಾ ಪ್ರೌಢ ವ್ಯವಸ್ಥೆಯಲ್ಲಿ ಮಾನವ RBC ಬೀಜ ಕೇಂದ್ರಗಳಲ್ಲಿ ಮೈಟೋಕಾಂಡ್ರಿಯಾಗಳು ಇರೋದಿಲ್ಲ ಸ್ನೇಹಿತರೆ. ಬೀಜ ಕೇಂದ್ರ ನ್ಯೂಕ್ಲಿಯಸ್ ಇರೋದಿಲ್ಲ ಮತ್ತು ಮೈಟೋಕಾಂಡ್ರಿಯಾ ಸಹ ಇರೋದಿಲ್ಲ ಸ್ನೇಹಿತರೆ. RBC ಮುಖ್ಯವಾಗಿ ಮೂಳೆಯ ಮಜ್ಜೆಯಲ್ಲಿ ಬೋನ್ ಮ್ಯಾರೋದಲ್ಲಿ ಏನಪ್ಪ ಅಂದರೆ ಅದು ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಬಿಳಿ ರಕ್ತ ಕಣ ಏನಪ್ಪ ಮುಖ್ಯವಾಗಿ ಬಿಳಿ ರಕ್ತ ಕಣ ಲುಕಮಿಯಾ ಅಂತ ನೋಡ್ತೀವಿ ಸ್ನೇಹಿತರೆ. ಅದ್ರ ಬಗ್ಗೆ ನೋಡೋಣ. ಬಿಳಿ ರಕ್ತ ಕಣ 4,000ದಿಂದ 8,000ವರೆಗೆ ಏನಪ್ಪ ಅಂದರೆ ಹೊಂದಿರ್ತವೆ ಸ್ನೇಹಿತರೆ. ಇವು ರೋಗ ನಿರೋಧಕ ಸಾಮರ್ಥ್ಯವನ್ನು ಹೊಂದಿರ್ತವೆ. ಏನಪ್ಪ ಅಂದರೆ ಯಾವುದೇ ರೋಗ ಬರಲಿ ಏನಪ್ಪ ಮನುಷ್ಯನಿಗೆ ರೋಗ ನಿರೋಧಕ ಸಾಮರ್ಥ್ಯವನ್ನು ಹೊಂದಿರ್ತವೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ರಕ್ತದಲ್ಲಿ ಏನಪ್ಪ ಅಂದರೆ ರಕ್ತದಲ್ಲಿ ಬಿಳಿ ರಕ್ತ ಕಡಿಮೆ ಆದರೆ ಅದೇನಪ್ಪ ಅಂದರೆ ಆ ವ್ಯಕ್ತಿಗೆ ರೋಗ ಬರುತ್ತೆ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಅತ್ಯಾದಿ ಹೆಚ್ಚಾದರೆ ಬಿಳಿ ರಕ್ತಗಳು ಹೆಚ್ಚಾದರೆ ಲುಕೋಮಿಯಾ ಅಂತ ರೋಗ ಬರುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು. ಅನಿಮಿಯಾ ಕಡಿಮೆ ಆದರೆ ಅನಿಮಿಯಾ ಬರುತ್ತೆ ಸ್ನೇಹಿತರೆ. ಆದರೆ ಇದು ಹೆಚ್ಚಾದರೆ ಲುಕೋಮಿಯಾ ರೋಗ ಬರುತ್ತೆ. ಎರಡು ಗುಂಪುಗಳಾಗಿ ಏನಪ್ಪ ಮಾಡಲಾಗಿದೆ ಸ್ನೇಹಿತರೆ. ಇದರಲ್ಲಿ ಬಿಳಿ ರಕ್ತ ಕಣದಲ್ಲಿ ಗ್ರಾನ್ಯುಲರ್ ಗುಂಪು ಮತ್ತು ಎಗ್ರಾನ್ಯುಲರ್ ಗುಂಪು ಅಂತ ಮಾಡಲಾಗಿದೆ. ಇದರಲ್ಲಿ ಗ್ರಾನ್ಯುಲರ್ ಗುಂಪು ನೋಡೋಣ ಸ್ನೇಹಿತರೆ. ಆ ಗ್ರಾನ್ಯುಲರ್ ಗುಂಪಲ್ಲಿ 3 ವಿಧ ಇದೆ ಸ್ನೇಹಿತರೆ. ಅದರಲ್ಲಿ ನ್ಯೂಟ್ರೋಫಿಲ್ಸ್ ಏನಪ್ಪ ಅಂದರೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ 6ರಿಂದ 65ರಷ್ಟು ನ್ಯೂಟ್ರೋಫಿಲ್ಸ್ ಹೊಂದಿದ್ರೆ ದೇಹದ ಭಕ್ಷಕ ಕೋಶಗಳಾಗಿವೆ ಸ್ನೇಹಿತರೆ. ಯಾವುದಾದ್ರೂ ಹೊರಗಿನ ದೇಹಕ್ಕೆ ಬಂದರೆ, ಹೊರಗಿನಿಂದ ಯಾವುದೇ ಸೊಳ್ಳೆ ಕತ್ಲಿ ಇರೋ ಕತ್ಲಿ ಯಾವುದೋ ಒಂದು ದೇಹಕ್ಕೆ ಅಟ್ಯಾಕ್ ಆದರೆ ಅವ್ರು ನಾಶ ಮಾಡೋ ಸ್ನೇಹಿತರೆ. ಇದು ಕೇಳ್ತಾರೆ, ವೆರಿ ಭಕ್ಷಕ ಕೋಶಗಳು ಅಂತ ಕೇಳ್ತಾರೆ, ನೋಡ್ಕೊಳ್ಳಿ. ಸೋಂಕಿನ ವಿರುದ್ಧ ಏನಪ್ಪ ಹೋರಾಡಿ ದೇಹಕ್ಕೆ ರಕ್ಷಣೆ ನೀಡುತ್ತೆ ಸ್ನೇಹಿತರೆ. ಇದು ನ್ಯೂಟ್ರೋಫಿಲ್ಸು. ನೆಕ್ಸ್ಟ್ ನೋಡೋಣ ಇಸ್ನೋಫಿಲ್ಸ್ ನೋಡೋಣ ಸ್ನೇಹಿತರೆ. 2ನೇ ಪಾಯಿಂಟು. ಇದು ಏನಪ್ಪ 3ರಷ್ಟನ್ನು ಹೊಂದಿ ಸ್ನೇಹಿತರೆ. ದೇಹದಲ್ಲಿ ವಿಷ ಪದಾರ್ಥಗಳು ಏನಪ್ಪ ಅಲರ್ಜಿಗಳು ಉಂಟಾಗಲು ಏನಪ್ಪ ಅಂದರೆ ಅಲರ್ಜಿ ಏನಂದ್ರೆ ಚರ್ಮ ಅಲರ್ಜಿ ಉಂಟಾದರೆ ಇಸ್ನೋಫಿಲ್ ಏನಪ್ಪ ಅಂದರೆ ಇದು ಏನಪ್ಪ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ವೈಟ್ ಬ್ಲಡ್ ಸೆಲ್ಸಲ್ಲಿ ನ್ಯೂಟ್ರೋಫಿಲ್ಲು, ಇಸ್ನೋಫಿಲ್ಲು ಮತ್ತು ಬ್ಯಾಸೋಫಿಲ್ಗಳು ಇರ್ತಾವಲ್ಲ ಸ್ನೇಹಿತರೆ. ಯಾವ ಥರ ಆಕೃತಿ ನೋಡ್ಕೊಂಡು ಮೊನೋಸೈಟ್ ಇರುತ್ತೆ, ಈ ಥರ ಆಕೃತಿ ಇರುತ್ತೆ. ಲಿಂಫೋಸೈಟ್ಸು ವೆರಿ ಇಂಪಾರ್ಟೆಂಟ್, ದುಂಡಾಗಿದೆ. ಗ್ರಾನ್ಯುಲರು ಮತ್ತು ಎಗ್ರಾನ್ಯುಲರ್ ಗುಂಪಲ್ಲಿ ಮುಖ್ಯವಾಗಿ ನ್ಯೂಟ್ರೋಫಿಲ್ ನೋಡಿದ್ದೀವಿ ಸ್ನೇಹಿತರೆ. ಇಸ್ನೋಫಿಲ್ ನೋಡಿದ್ದೀವಿ. ನ್ಯೂಟ್ರೋಫಿಲ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಾ ಮತ್ತು ಸೋಂಕುಗಳಿಂದ ಏನಪ್ಪ ಅಂದರೆ ರಕ್ಷಣೆ ಮಾಡುತ್ತೆ. ಇಸ್ನೋಫಿಲ್ ಬಂದ್ಬಿಟ್ಟು ದೇಹದ ಅಲರ್ಜಿ ಉಂಟಾದಾಗ ಏನಪ್ಪ ಅಂದರೆ ಪರಾವಲಂಬಿಗಳನ್ನು ರಕ್ಷಣೆ ಮಾಡುತ್ತೆ. ಬ್ಯಾಸೋಫಿಲ್ ಬಂದ್ಬಿಟ್ಟು ಏನಪ್ಪ 0.5ರಿಂದ 1ರಷ್ಟು ಇರುತ್ತೆ ಸ್ನೇಹಿತರೆ. ಇವು ಗಾಯ ಮತ್ತು ಊತ ಉಂಟಾದಾಗೆ ಮತ್ತು ಹಿಸ್ಟಾಮಿನ್ ಎಂಬ ರಾಸಾಯನಿಕ ಬಿಡುಗಡೆ ಮಾಡಿ ಸ್ನೇಹಿತರೆ. ಎಲ್ಲ ಬೈಕಲ್ಲಿ ಬೀಳ್ತಿರಲ್ಲ ಸ್ನೇಹಿತರೆ, ಅಲ್ಲಿ ಇಷ್ಟು ದಪ್ಪ ಬಾತ್ ಹೋಗುತ್ತಲ್ಲ, ಇಷ್ಟು ದಪ್ಪ ಬಾತ್ ಆಗಿ ಏನಪ್ಪ ಅಂದರೆ ನಮಗೆ ಅಲ್ಲಿ ಹಿಸ್ಟಾಮಿನ್ ಎಂಬ ರಾಸಾಯನಿಕ ಬಿಡುಗಡೆ ಆಗ್ಬಿಟ್ಟು ಬ್ಯಾಸೋಫಿಲ್ಲಿಂದ
ನಮಗೆ ರಕ್ಷಣೆ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಇಂಥ ಫೋಕಸ್ ಮಾಡ್ತಾರೆ ಸ್ನೇಹಿತರೆ, ಎಕ್ಸಾಮಲ್ಲಿ ಫೋಕಸ್ ಮಾಡ್ತಾರೆ. ಮುಖ್ಯವಾಗಿ ಅಗ್ನಾರ 2ನೇ ಪಾಯಿಂಟ್ ಬಂದ್ಬಿಟ್ಟು ಅಗ್ರಾನಲ್ ಗುಂಪು ಅಂತ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ಒಂದು ಲಿಂಫೋಸೈಟಿಸ್ 2 ವಿಧ ಇದೆ. ಒಂದು ಲಿಂಫೋಸೈಟ್ ಏನಪ್ಪ ವೆರಿ ವೆರಿ ಇಂಪಾರ್ಟೆಂಟು, 20-25 ವರ್ಷ ಇದೆ ಸ್ನೇಹಿತರೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮುಖ್ಯ ಸ್ತಂಭ ಆಗಿಸಿದ್ರು. ಇದರಲ್ಲಿ ಆ್ಯಂಟಿಬಾಡಿಗಳನ್ನು ತಯಾರಿಸ್ತಾ ಇದು ಆ್ಯಂಟಿಬಾಡಿ ತಯಾರಿಸ್ತಾ. ಇದರಲ್ಲಿ ಟಿ ಕೋಶಗಳು ಏನಪ್ಪ ಅಂದರೆ ಸೋಂಕಿತ ಕೋಶಗಳು ನೇರವಾಗಿ ನಾಶಪಡಿಸುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮಗೇನಾದರೂ ಹಾವು ಕಚ್ಚುತ್ತಲ್ಲ ಸ್ನೇಹಿತರೆ, ಈ ಹಾವು ಕಚ್ಚಿದಾಗೆ ಈ ಲಿಂಫೋಸೈಟ್ ನಮಗೆ ತುಂಬ ರಕ್ಷಣೆ ನೀಡುತ್ತೆ ಸ್ನೇಹಿತರೆ. ಅದರಲ್ಲಿ ಟಿ ಲಿಂಫೋಸೈಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಮೋನೋಜೈಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ ಅತಿ ದೊಡ್ಡ ಬಿಳಿ ರಕ್ತ ಕಣ ಆಗಿದೆ ಸ್ನೇಹಿತರೆ. 3-8 ಅಷ್ಟು ಇದೆ ಸ್ನೇಹಿತರೆ. ಇದು ಮುಖ್ಯವಾಗಿ ಮ್ಯಾಕ್ರೋಫೇಜ್ ಎಂಬ ಬದಲಾಗಿ ಸತ್ತ ಜೀವಕೋಶಗಳಲ್ಲಿ ಮತ್ತು ರೋಗಾಣುಗಳಲ್ಲಿ ಸ್ವಚ್ಛಗೊಳಿಸೋದು ಏನಪ್ಪ ಅಂದರೆ ನಮಗೆ ಬೇಕಾದ ಸ್ನೇಹಿತರೆ. ಇದು ಅತಿ ದೊಡ್ಡದಾದ ಬಿಳಿ ರಕ್ತಗಳನ್ನು ದೊಡ್ಡ ಗಾತ್ರದಲ್ಲಿ ಹೊಂದಿರುತ್ತೆ ಸ್ನೇಹಿತರೆ. ಇದು ರಕ್ತದಿಂದ ಅಂಶಗಳಿಗೆ ಪ್ರವೇಶಿಸಿದಾಗ ಮ್ಯಾಕ್ರೋಫೇಜ್ಗಳಾಗಿ ಬದಲಾಗಿ ಸತ್ತ ಜೀವಕೋಶಗಳು ಮತ್ತು ರೋಗಾಣುಗಳನ್ನು ಸ್ವಚ್ಛಗೊಳಿಸುತ್ತೆ ಸ್ನೇಹಿತರೆ. ನಮ್ಮ ಬಾಡಿಯಲ್ಲಿ ಏನಪ್ಪ ಅಂದರೆ ಅವನ್ನ ವಯಸ್ಸಾಗಿ ಬ್ಲಡ್ ಲೆಲ್ಸ್ಗಳು ಏನು ಸತ್ತೋದಾಗೆ ಮೋನೋಜೈಟ್ ಏನಪ್ಪ ಅಂದರೆ ನಮಗೆ ಅದನ್ನು ಹೊರಗಡೆ ಹಾಕಲು ಸ್ವಚ್ಛಗಳು ಸಹಾಯ ಮಾಡುತ್ತೆ. ಮುಖ್ಯವಾಗಿ ಪ್ಲೇಟೆಟ್ಸ್ ನೋಡೋಣ ಸ್ನೇಹಿತರೆ. ಪ್ಲೇಟೆಟ್ಸ್ನು ಥ್ರಾಂಬೋಸೈಟ್ಸ್ ಅಂತ ಕರೀತಾರೆ. ಇದರ ಮುಖ್ಯ 20,000ದಿಂದ ಏನಪ್ಪ ಅಂದರೆ 4 ಲಕ್ಷದವರೆಗೆ ಏನಪ್ಪ ಅಂದರೆ ನಮಗೆ ಪ್ಲೇಟೆಟ್ಸ್ ಹೊಂದಿರ್ತವೆ ಸ್ನೇಹಿತರೆ. ಅದರಲ್ಲಿ 3-5 ದಿನಗಳು ಏನಪ್ಪ ಅಂದರೆ ಜೀವಿತಾವಧಿಯಾಗುತ್ತೆ. ಅದು ಪ್ಲೇಟೆಟ್ಸ್. ಇದು ರಕ್ತ ಹೆಪ್ಪುಗಟ್ಟಲು ಏನಪ್ಪ ಅಂದರೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಇದು ಪ್ಲೇಟೆಟ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟು. ರಕ್ತಗಟ್ಟಲು ಸಹಾಯ ಮಾಡೋದು ಯಾವುದಪ್ಪ ಅಂದರೆ ಪ್ಲೇಟ್ಲೆಟ್ಸು. 2-5 ನಿಮಿಷದಲ್ಲಿ ಏನಪ್ಪ ಅಂದರೆ ರಕ್ತ ಹೆಪ್ಪುಗಟ್ಟಲೇಬೇಕಾಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಪೋಥಾಂಬ್ರಿನ್, ಫೈಬ್ರೋಯಿನ್ ಗಾಳಿಯೊಂದಿಗೆ ಏನಪ್ಪ ಅಂದರೆ ಇವೇನಪ್ಪ ಅಂದರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ಯಾವ 2 ಅಂಶಗಳಿದೆ ಅಂತ ಕೇಳ್ತಾರೆ ಎಕ್ಸಾಮ್ಗೆ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ 2 ಅಂಶಗಳು ಅಂತ ಕೇಳಿದಾಗೆ ಮುಖ್ಯವಾಗಿ ಹೆಪ್ಪುಗಟ್ಟಲು ಅಂಶಗಳು ಪೋಥಾಂಬ್ರಿನ್ ಮತ್ತು ಫೈಬ್ರೋಯಿನ್ ಅಂತ. ಫೈಬ್ರಿನ್ ಎಳೆಗಳು ಏನಪ್ಪ ಅಂದರೆ ಜಾಲವನ್ನು ಉತ್ಪತ್ತಿ ಮಾಡಿಸಿದ ರಕ್ತ ಹೆಪ್ಪುಗಟ್ಟಲು ಸಹಾಯಕರಾಗಿದೆ. ರಕ್ತ ಏನಪ್ಪ ಅಂದರೆ ಹೆಪ್ಪುಗಟ್ಟದೇ ಇರೋ ಕಾರಣ ಏನಪ್ಪ ಅಂದರೆ ಹಿಮೋಫಿಲಿಯಾ ಕುಸುಮ ರೋಗ ಅಂತ ಬರೋ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಪ್ಲೇಟ್ಲೆಟ್ಸ್ನಿಂದ ರಕ್ತ ಹೆಪ್ಪುಗಟ್ಟದೆ ಸಾವನ್ನು ತರುವ ಅಪಾಯಕಾರಿ ಕಾಯಿಲೆ ಸ್ನೇಹಿತರೆ. ಇದು ರಕ್ತ ಹೆಪ್ಪುಗಟ್ಟಲು ಸ್ನೇಹಿತರೆ ಸೋರ್ತಾ ಇರುತ್ತೆ ಬ್ಲಡ್ಡು ಹೆಪ್ಪುಗಟ್ಟಲ್ಲ. ಆ ಸಮಯದಲ್ಲಿ ಹಿಮೋಫಿಲಿಯಾ ಕುಸುಮ ರೋಗ ಬರುತ್ತೆ. ಇದು ವಂಶ ಪರಂಪರೆ ಬರೋ ರೋಗ ಸ್ನೇಹಿತರೆ. ಮಹಿಳೆಯರು ರೋಗಕ್ಕೆ ವಾಹಕವಾಗಿದ್ದರೆ ಪುರುಷರು ಮಾತ್ರ ರೋಗಕ್ಕೆ ತುತ್ತಾಗ್ತಾರೆ ಸ್ನೇಹಿತರೆ. ಮಹಿಳೆಯರಲ್ಲಿ ಜಾಸ್ತಿ ಕಂಡುಬರುವುದಿಲ್ಲ. ಪುರುಷರಲ್ಲಿ ಜಾಸ್ತಿ ಕಂಡುಬರುತ್ತೆ ಸ್ನೇಹಿತರೆ. ಇದು ಸೀರಮ್ ಅಂಶ ನೋಡೋಣ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಸೀರಮ್ ಅಂದರೆ ಏನು ಅಂತ. ಈ ಸೀರಮ್ ಅಂಶ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಸೀರಮ್ ಅಂದರೆ ಏನಪ್ಪ ಅಂದರೆ ನಮಗೆ ಈ ಥರ ಬ್ಲಡ್ ಇರ್ತಾರೆ ಸ್ನೇಹಿತರೆ. ಈ ಬ್ಲಡ್ಡಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಈ ಇಲ್ಲಿ ಬ್ಲಡ್ಡು ಇಷ್ಟೆಲ್ಲ ಬ್ಲಡ್ ಹಾಕ್ತೀವಲ್ಲ ನೋಡಿ ಸ್ನೇಹಿತರೆ. ಈ ಬ್ಲಡ್ಡಲ್ಲಿ ಏನಪ್ಪ ಅಂದರೆ ಈ ಗಟ್ಟಿಯಾದ ಬ್ಲಡ್ಡನ್ನು ಹೊರಗಡೆ ತೆಗಿತೀವಲ್ಲ ಸ್ನೇಹಿತರೆ. ಹೊರಗಡೆ ತೆಗೆದಾಗ ಇಲ್ಲಿ ಒಂದು ನೀರು ಥರ ದ್ರವ ಥರ ಇರುತ್ತಲ್ಲ ಸ್ನೇಹಿತರೆ. ದ್ರವ ಥರ ಇರುತ್ತಲ್ಲ, ಇದನ್ನು ಸೀರಮ್ ಅಂತ ಕರೀತಾರೆ ಸ್ನೇಹಿತರೆ. ಇದೇ ಸೀರಮ್. ಈ ಥರ ಬ್ಲಡ್ ಇರುತ್ತೆ. ಒಂದು ಗ್ಲಾಸಲ್ಲಿ ಏನಪ್ಪ ಅಂದರೆ ಗ್ಲಾಸಲ್ಲಿ ಬ್ಲಡ್ ಹಾಕಿದಾಗ ಈ ಬ್ಲಡ್ ಅಂಶ ಹೊರಗಡೆ ತೆಗೆದ್ರೆ ಉಳ್ಕಂಥದ್ದು ಏನಪ್ಪ ಅಂಶವನ್ನು ಸೀರಮ್ ಅಂತ ಕರೀತಾರೆ. ರಕ್ತ ಹೆಪ್ಪುಗಟ್ಟಲು ಬೇಕಾದ ಘಟಕಗಳನ್ನು ಫೈಬ್ರೋಜನ್ಗಳನ್ನು ತೆಗೆದುಹಾಕಿದ ನಂತರ ಉಳಿಯುವ ಪ್ಲಾಸ್ಮಾವನ್ನು ಏನಪ್ಪ ಅಂದರೆ ಸೀರಮ್ ಅಂತ ಕರೀತಾರೆ. ರಕ್ತ ಹೆಪ್ಪುಗಟ್ಟಲು ಏನಪ್ಪ ಅಂದರೆ ಫೈಬ್ರೋಜನನ್ನು ತೆಗೆದಾಗ ಉಳಿದ ಅಂಶವನ್ನು ಏನಪ್ಪ ಸೀರಮ್ ಅಂತ ಕರೀತಾರೆ ಸ್ನೇಹಿತರೆ. pH ಮೇಲೆ 7.35 ಅಂದರೆ 7.45 ಇರುತ್ತೆ ಸ್ನೇಹಿತರೆ ಸೀರಮ್ದು. ಪ್ರೋಟೀನ್ಗಳು ಏನಪ್ಪ ಅಂದರೆ ಮುಖ್ಯವಾಗಿ 3 ರೀತಿಯ ಪ್ರೋಟೀನ್ ವ್ಯವಸ್ಥೆಯನ್ನು ಹೊಂದಿದೆ ಸ್ನೇಹಿತರೆ ಬ್ಲಡ್ಡು. ಇದು ಫೈಬ್ರೋಜನ್ ಪ್ರೋಟೀನ್, ಆಲ್ಬುಮಿನ್ ಪ್ರೋಟೀನ್ ಮತ್ತು ಗ್ಯಾಂಬ್ಲಿನ್ ಪ್ರೋಟೀನ್ ಅಂತ ಸ್ನೇಹಿತರೆ. ಫೈಬ್ರೋಜನ್ ಬಂದ್ಬಿಟ್ಟು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ. ಆಲ್ಬುಮಿನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಸಮತೋಲನ ಕಾಪಾಡಿಸುತ್ತೆ. ರಕ್ತ ಸಮತೋಲನ, ಆಸ್ಮೋಸಿಸ್ ಸಮತೋಲನ ಕಾಪಾಡುತ್ತೆ. ಗ್ಯಾಂಬ್ಲಿನ್ಸ್ ಬಂದ್ಬಿಟ್ಟು ದೇಹ ರೋಗ ನಿರೋಧಕ ಸಾಮರ್ಥ್ಯವನ್ನು ಏನಪ್ಪ ಅಂದರೆ ನೀಡುತ್ತೆ ಸ್ನೇಹಿತರೆ. ಇದು ಪ್ರೋಟೀನ್ಸ್ಗಳು. ಆ್ಯಂಟಿಬಾಡೀಸ್ಗಳು ಏನಪ್ಪ ಅಂದರೆ ರಕ್ತದಲ್ಲಿ ಪ್ರತಿಕಾರಗಳು ಎಂದು ಕರೀತಾರೆ ಸ್ನೇಹಿತರೆ. ಆ್ಯಂಟಿಬಾಡೀಸ್ನ ಆ್ಯಂಟಿಬಾಡಿಗಳು ಏನಪ್ಪ ಅಂದರೆ ದೇಹಕ್ಕೆ ವೈರಸ್, ಬ್ಯಾಕ್ಟೀರಿಯಾ ಥರಗಳು ಪ್ರವೇಶಿಸಿದಾಗ ಈ ಆ್ಯಂಟಿಜನ್ಗಳು ಏನಪ್ಪ ಅಂದರೆ ಪತ್ತೆಹಚ್ಚುವ ಸ್ನೇಹಿತರೆ. ದೇಹಕ್ಕೆ ಏನಪ್ಪ ಅಂದರೆ ವೈರಸ್ಗಳು, ಬ್ಯಾಕ್ಟೀರಿಯಾ ಪ್ರವೇಶ ಮಾಡಿದಾಗ ಈ ವೈರಸ್ ಬಂದಿದ್ದು ನೋಡೋ ಅಂತಪ್ಪ ಆ್ಯಂಟಿಜನ್ ಏನಪ್ಪ ಅಂದರೆ ಬಾಡಿಗೆ ಹೇಳುತ್ತೆ. ಆವಾಗ ಆ್ಯಂಟಿಬಾಡಿಗಳು ಏನಪ್ಪ ಅಂದರೆ ಆ್ಯಕ್ಟಿವ್ ಆಗ್ತದೆ. ತಟಸ್ಥಗೊಂಡ ಆ್ಯಂಟಿಬಾಡಿಗಳು ಆ್ಯಂಟಿಜನ್ಗೆ ಬಲವಾಗಿ
ಏನಪ್ಪ ಆ್ಯಂಟಿಜನ್ ಬಲವಾಗಿ ಅಂಟಿಕೊಳ್ಳುವ ಮೂಲಕ ದೇಹದ ಜೀವಕೋಶಗಳು ಹಾನಿ ಮಾಡದಂತೆ ತಟಸ್ಥಗೊಳಿಸುವಂತಾರೆ. ಆ್ಯಂಟಿಜನ್ಗಳು ಏನಪ್ಪ ಅಂದರೆ ಈ ಆ್ಯಂಟಿಜನ್ಗೂ ಹೋಗಿ ಹೇಳ್ತಾರೆ ಸ್ನೇಹಿತರೆ, ಹಾಗೆ ಆ್ಯಂಟಿಬಾಡಿಗೆ ಅವು ಅಂಟ್ಕೊಳ್ತವೆ. ಆಗೇನಪ್ಪ ದೇಹಕ್ಕೆ ಬಂದ ಹಾನಿಕಾರಕಗಳು ತಡೆಯುತ್ತೆ ಸ್ನೇಹಿತರೆ. ಆ್ಯಂಟಿಬಾಡಿ ದೀರ್ಘಕಾಲದವರೆಗೆ ಶಾಶ್ವತವಾಗಿ ಉಳಿಯುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಭವಿಷ್ಯದಲ್ಲಿ ಅದೇ ರೋಗಗಳು ಮತ್ತೆ ದಾಳಿ ಮಾಡೋದನ್ನು ತಡೆಯುತ್ತೆ. ಆ್ಯಂಟಿಬಾಡಿ ಅಂದರೆ ಒಂಚೂರು ಹೇಳ್ಬಿಡ್ತೀನಿ ಸ್ನೇಹಿತರೆ, ನಿಮಗೆ ಡೌಟ್ ಬಂದರೆ. ಅದು ಆ್ಯಂಟಿಬಾಡಿ ಏನಪ್ಪ ಅಂದರೆ ಇದು ನಾವು ಇಂಜೆಕ್ಷನ್ ಮಾಡ್ತೀವಲ್ಲ ಸ್ನೇಹಿತರೆ, ಸೂಜಿ ಇಂಜೆಕ್ಷನ್ ಮಾಡ್ತೀವಲ್ಲ, ಇದು ಇಂಜೆಕ್ಷನ್ ಹೊರಗಿನಿಂದ ಮಾಡ್ತೀವಲ್ಲ, ಇದು ಆ್ಯಂಟಿಬಾಡಿ ಸ್ನೇಹಿತರೆ. ಆ್ಯಂಟಿಜನ್ ಏನಪ್ಪ ಅಂದರೆ ಮುಖ್ಯ ಬಾಡಿಯಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಬಾಡಿಯಲ್ಲಿರುತ್ತೆ. ಇದು ಹೋರಾಡೋ ಸ್ನೇಹಿತರೆ, ಹೊರಗಡೆಯಿಂದ ಇಂಜೆಕ್ಷನ್ ಕೊಡ್ತೀವಿ. ಮಾನವ ದೇಹದಲ್ಲೂ ಇರುತ್ತೆ ಸ್ನೇಹಿತರೆ, ಇದು ದೇಹದಲ್ಲೂ ಸಹ ಇರುತ್ತೆ. ಮುಖ್ಯವಾಗಿ ವೈ ಆಕಾರವನ್ನು ಹೊಂದಿದೆ ಸ್ನೇಹಿತರೆ. ಇದು ಏನಪ್ಪ ಅಂದರೆ ವೈ ಆಕಾರವನ್ನು ಆ್ಯಂಟಿಬಾಡಿ ಹೊಂದಿದೆ. ಇದು ಬಿಳಿ ರಕ್ತ ಕಣಗಳು ಏನಪ್ಪ ಅಂದರೆ ಒಂದು ವಿಧದ ಬಿ ಜೀವಕೋಶಗಳು ಆ್ಯಂಟಿಬಾಡೀಸ್ಗಳನ್ನು ಬಿ ಜೀವಕೋಶಗಳನ್ನು ಏನಪ್ಪ ಅಂದರೆ ಆ್ಯಂಟಿಬಾಡಿಗಳನ್ನು ಉತ್ಪಾದಿಸಿದ್ರೆ ಬಿಳಿ ರಕ್ತ ಕಣಗಳು. ಆ್ಯಂಟಿಬಾಡಿಗಳಲ್ಲಿ ಮುಖ್ಯವಾಗಿ 5 ವಿಧಗಳು ಸೇರಿದ್ರೆ IgG ಅಂದರೆ ಏನಪ್ಪ ಅಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ತಾಯಿಯಿಂದ ಮಗುವಿಗೆ ಜ್ವರವಿನ ಮೂಲಕ ಬರುತ್ತೆ ಸ್ನೇಹಿತರೆ. ತಾಯಿಯಿಂದ ಮಗುವಿಗೆ ಆ್ಯಂಟಿಬಾಡಿ ಬರುತ್ತೆ. ಯಾವುದನ್ನು ಕೇಳ್ತಾರೆ? IgG ಅಂತ ಸ್ನೇಹಿತರೆ, ತಾಯಿಯಿಂದ ಮಗು ಬರೋದು. ಮೊದಲ ಸೋಂಕಿಂದ ರಕ್ಷಣೆ ಮಾಡೋದೇನಪ್ಪ IgM ಸ್ನೇಹಿತರೆ. ಇದು ಮೊದಲ ಏನಪ್ಪ ಅಂದರೆ ಸೋಂಕಿಂದ ರಕ್ಷಣೆ ಮಾಡುತ್ತೆ. ಇದು IgA ಬಂದ್ಬಿಟ್ಟು ಏನಪ್ಪ ಅಂದರೆ ಜೊಲ್ಲು ಲಾಲಾರಸ ಹಾಲಿನಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಇದು ದೇಹದ ಲೋಳೆಯ ಪೊರೆಯನ್ನು ರಕ್ಷಿಸುತ್ತೆ ಸ್ನೇಹಿತರೆ. ಎ ಅಂದರೆ ಈ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಧೂಳು ಮತ್ತು ಇಲ್ಲದ ಅಲರ್ಜಿಗಳು ಏನಪ್ಪ ಅಂದರೆ ಮಾನವನಿಗೆ ಬರದಂತೆ ಕಾಪಾಡುತ್ತೆ. ಡಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಜೀವಕೋಶಗಳ ಮೇಲ್ಮೇಲೆ ಇದ್ದು ಕಾರ್ಯವನ್ನು ನಿಯಂತ್ರಿಸಲು ಏನಪ್ಪ ಅಂದರೆ ಸಹಾಯ ಮಾಡೋ ಸ್ನೇಹಿತರೆ. ಜೀವಕೋಶ ಮೇಲ್ಮೇಲೆ ಸ್ನೇಹಿತರೆ, ಜೀವಕೋಶ ಕಾರ್ಯವನ್ನು ಏನಪ್ಪ ಅಂದರೆ ಬಿ ಜೀವಕೋಶಗಳ ಕಾರ್ಯವನ್ನು ನಿಯಂತ್ರಿಸೋ ಸ್ನೇಹಿತರೆ ಡಿ. ಆ್ಯಂಟಿಜನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಆ್ಯಂಟಿಜನ್ ಏನಪ್ಪ ಅಂದರೆ ಮುಖ್ಯವಾಗಿ ಪ್ರತಿಕ್ರಿಯೆ ಉತ್ಪತ್ತಿ ಮಾಡಲು ಕಾರಣವಾಗುವ ಮೂಲ ವಸ್ತುವಾಗಿದೆ ಸ್ನೇಹಿತರೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಪ್ರಚೋದಿಸೋ ಸ್ನೇಹಿತರೆ. ಇದು ಪ್ರಚೋದಿಸೋದಷ್ಟೇ, ಹಿಂಗೆ ಬಂದಿದೆ ನೋಡು ವೈರಸ್ ಬಂದಿದೆ ಅಂತ ಹೇಳುತ್ತೆ ಅಷ್ಟೇ ಆ್ಯಂಟಿಬಾಡಿಗೆ. ಇದು ಗುರುತಿನ ಚೀಟಿ ID ಮಾರ್ಕ್ ಆಗಿ ಅನಿಸುತ್ತೆ. ರೋಗ ಬಾಹ್ಯ ಶತ್ರುಗಳು ಏನೋ ಗುರುತಿಸುತ್ತೆ ಸ್ನೇಹಿತರೆ. ಇದು ಪ್ರತಿರಕ್ಷಣೆ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ ದೇಹ ಪ್ರವೇಶಿಸಿದ ತಕ್ಷಣ ಬಿಳಿ ರಕ್ತಗಳನ್ನು ಜಾಗೃತಿಗೊಳಿಸುವಂತೆ ಏನಪ್ಪ ಅಂದರೆ ಇಂಡಿಕೇಟ್ ಮಾಡುತ್ತೆ. ಎಪಿಡೋಪ್ ಅಂದರೆ ಏನಪ್ಪ ಅಂದರೆ ಸಂಪೂರ್ಣವಾಗಿ ಭಾಗಕ್ಕೆ ಆ್ಯಂಟಿಬಾಡಿಗಳು ಅಂಟಿಕೊಳ್ಳೋದಿಲ್ಲ. ಅದರ ಮೇಲ್ಬಲ್ಲಿ ಎಪಿಡೋಪ್ ಎಂಬ ಸಣ್ಣ ನಿರ್ದಿಷ್ಟ ಅಂಶದಿಂದ ಏನಪ್ಪ ಅಂದರೆ ಬಾಡಿಗೆ ಅಂಟಿಕೊಳ್ಳೋದು. ಎಪಿಡೋಪ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಆ್ಯಂಟಿಬಾಡಿ ಲಾಕ್ ಆಗಲು ಸಹಾಯ ಮಾಡುತ್ತೆ. ಯಾವುದು? ಎಪಿಡೋಪ್ ಇಂಪಾರ್ಟೆಂಟು. ಮುಖ್ಯವಾಗಿ ಇದರಲ್ಲಿ ಆ್ಯಂಟಿಜನಲ್ಲಿ ಮುಖ್ಯವಾಗಿ ಯಾವ ಥರ ಕಂಡುಹಿಡಿತಪ್ಪ ಅಂತಂದರೆ ಇದು ಆ್ಯಂಟಿಜನ್ನು ಬ್ಯಾಕ್ಟೀರಿಯಾಗಳು ಮತ್ತು ಪರಾವಲಂಬಿಗಳು, ಶಿಲೀಂಧ್ರಗಳು, ವೈರಸ್ಗಳು ಬರೋದನ್ನು ಕಂಡುಹಿಡಿದ ಸ್ನೇಹಿತರೆ. ಹೊರಗಿಂತ ಸ್ಥಳ ಪರಾಗರೇಣು ಅಥವಾ ಅಲರ್ಜಿಗಳು ಉಂಟಾದಾಗ ಏನಪ್ಪ ಅಂದರೆ ಅದು ಬಂದಿದೆ ಅಂತ ಹೇಳುತ್ತೆ. ಹಾಲಿನ ವಿಷ ಮತ್ತು ಕೆಲವು ಹಾನಿಕಾರಕ ರಾಸಾಯನಿಕಗಳು ದೇಹಕ್ಕೆ ಸೇರಿದಾಗ ಅದು ಕಂಡುಹಿಡಿದ ಸ್ನೇಹಿತರೆ. ಅಂದರೆ 3 ವಿಧ ಇದೆ. ಬಾಹ್ಯ ಆ್ಯಂಟಿಜನ್ ಏನಪ್ಪ ಅಂದರೆ ಉಸಿರಾಟ, ಆಹಾರ, ಗಾಯಗಳ ಮೂಲಕ ದೇಹಕ್ಕೆ ಹೊರಗಿನ ವಾತಾವರಣದಿಂದ ಪ್ರವೇಶಿಸಿದಂತೆ ಏನಪ್ಪ ಅಂದರೆ ತಡೆಯುತ್ತೆ ಸ್ನೇಹಿತರೆ. ಬಾಹ್ಯ ಆ್ಯಂಟಿಜನ್ನು ಏನಪ್ಪ ಅಂದರೆ ಜ್ವರದ ವೈರಸ್ ಆಗಿದೆ. ಆಂತರಿಕ ಆ್ಯಂಟಿಜನ್ ಏನಪ್ಪ ಅಂದರೆ ಮುಖ್ಯವಾಗಿ ದೇಹದ ಒಳಗಿನ ಜೀವಕೋಶಗಳು ವೈರಸ್ ಸೋಂಕಿನೊಳಗಿನ ಮೆಟಾಲಿಸಮ್ ಬಾಡಿ ಜೀವಕೋಶ ಒಳಗಡೆ ಇವು ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ಅಂದರೆ ಒಳಗಿನಿಂದ ಏನಪ್ಪ ಅಂದರೆ ಮೆಟಾಲಿಸಮ್ ಬಾಡಿ ಮೂಲಕ ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ಸ್ವಯಂ ಪ್ರತಿಜನಕಗಳು ದೇಹ ತನ್ನ ಜೀವಕೋಶಗಳ ಮೇಲೆ ದಾಳಿ ಮಾಡುವುದಿಲ್ಲ ಸ್ನೇಹಿತರೆ. ಆ್ಯಂಟೋ ಇಮ್ಯುನೋ ಕಾಯಿಲೆ ಇರುವುದರಿಂದ ದೇಹ ಸ್ವತಃ ಪ್ರೋಟೀನ್ಗಳನ್ನು ಶತ್ರುಗಳೆಂದು ತಪ್ಪಾಗಿ ಭಾವಿಸಿ ಆ್ಯಂಟಿಬಾಡಿಗಳನ್ನು ದಾಳಿ ನಡೆಸುತ್ತೆ ಸ್ನೇಹಿತರೆ. ಇದು ಸ್ವಯಂ ಪ್ರತಿಜನಕ ಆಗಿರುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ದೇಹದಲ್ಲಿ ಆಲ್ರೆಡಿ ಇರುತ್ತಲ್ಲ ಸ್ನೇಹಿತರೆ, ಅವಾಗ ಏನಪ್ಪ ಅಂದರೆ ಕೆಲವೊಂದು ವೇಸ್ಟ್ ಪಾರ್ಟಿಗಳಿರ್ತವೆ, ಅದು ಪ್ರೋಟೀನ್ಗಳೆಂದು ಭಾವಿಸಿ ಆ್ಯಂಟಿಬಾಡಿಗಳ ಮೂಲಕ ದಾಳಿ ಮಾಡಿಸುತ್ತೆ ಸ್ನೇಹಿತರೆ. ಸ್ವಯಂ ಪ್ರತಿಜನಕ. ಲಸಿಕೆಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ರಕ್ತದ ಗುಂಪುಗಳು ಏನಪ್ಪ ಅಂದರೆ ಮುಖ್ಯವಾಗಿ ಆ್ಯಂಟಿಜನ್ ಏನಪ್ಪ ಅಂದರೆ ಪ್ರತಿಜನಕ, ಆ್ಯಂಟಿಬಾಡಿಗಳು ಪ್ರತಿಕ್ರಿಯೆ ಆಗಿರುತ್ತೆ ಸ್ನೇಹಿತರೆ. ಕಾರ್ಡ್ ಲೆನ್ಸ್ ಸ್ಪೆನ್ನರ್ ಏನಪ್ಪ ಅಂದರೆ ಮುಖ್ಯವಾಗಿ
ಕಾರ್ಲನ್ ಸ್ಪ್ಯಾನ್ 1900 ಏನಪ್ಪ ಅಂದ್ರೆ 1900 ಎಬೋ 3 ರೀತಿಯ ಬ್ಲಡ್ ಗ್ರೂಪನ್ನು ಕಂಡುಹಿಡ್ತಾನೆ ಸ್ನೇಹಿತರೆ. ಎ ಅಲ್ಲಿ ಆ್ಯಂಟಿಜನ್, ಬಿ ಅಲ್ಲಿ ಆ್ಯಂಟಿಬಾಡಿ ಸ್ನೇಹಿತರೆ. ಇದು ಆಲ್ರೆಡಿ ನೋಡಿದ್ದೀವಿ, ಏನು ಅವಶ್ಯಕತೆ ಇಲ್ಲ. RH ಫ್ಯಾಕ್ಟ್, RH ಪಾಸಿಟಿವ್, RH ನೆಗೆಟಿವ್ ನೋಡಿದ್ದೀವಿ ಸ್ನೇಹಿತರೆ ಆಲ್ರೆಡಿ. ಇದು ನೋಡಿದ್ದೀವಿ. ಇದರಲ್ಲಿ ಎ ಬಂದ್ಬಿಟ್ಟು ಏನಪ್ಪ ಅಂದರೆ ನೀಲಿ ದ್ರವದಲ್ಲಿ ಸ್ನೇಹಿತರೆ. ಆ್ಯಂಟಿಬಾಡಿ ಅಲ್ಲ, ಬ್ಲಡ್ ಗ್ರೂಪ್ ಎ ಬ್ಲಡ್ ಗ್ರೂಪಲ್ಲಿ ನೀಲಿ ಬಣ್ಣವನ್ನು ಹೊಂದಿರುತ್ತೆ ಸ್ನೇಹಿತರೆ ಜಾಸ್ತಿ. 3 ವಿಧದ ರಾಸಾಯನಿಕ ದ್ರವಗಳನ್ನು ಹೊಂದಿರ್ತವೆ. ಆ್ಯಂಟಿ ಬಿ ದ್ರವದಲ್ಲಿ ಏನಪ್ಪ ಅಂದರೆ ಹಳದಿ ದ್ರವವನ್ನು ಹೊಂದಿದೆ ಸ್ನೇಹಿತರೆ. ಆ್ಯಂಟಿ ಡಿ ದ್ರವದಲ್ಲಿ ಏನಪ್ಪ ಅಂದರೆ RH ಅಪವರ್ತನ ಪತ್ತೆ ಹಚ್ಚಲು ಏನಪ್ಪ ಅಂದರೆ ಇದು ಬಣ್ಣರಹಿತವಾಗಿರ್ತದೆ. ಡಿ ಅಲ್ಲಿ ಬಣ್ಣರಹಿತವಾಗಿರುತ್ತೆ. ಇವು ರಕ್ತದ ಗುಂಪುಗಳಾಗಿರ್ತದೆ ಸ್ನೇಹಿತರೆ. ಇದು ಎ ದ್ರವ, ಬಿ ದ್ರವ, ಡಿ ದ್ರವ ಅಂತ. ಇದರಲ್ಲಿ ಎ ಏನಪ್ಪ ಅಂದರೆ ರಕ್ತದ ಗುಂಪಲ್ಲಿ ಆ್ಯಂಟಿಜನ್ ಇರುತ್ತೆ, ಬಿ ಆ್ಯಂಟಿಬಾಡಿ ಸ್ನೇಹಿತರೆ. ಬಿಯಲ್ಲಿ ಬಿ ಆ್ಯಂಟಿಜನ್ ಇದೆ, ಎ ಆ್ಯಂಟಿಬಾಡಿ ಇದೆ. ಎ ಇದ್ದರೆ ಬಿ ಇರುತ್ತೆ, ಬಿ ಇದ್ರೆ ಎ ಇರುತ್ತೆ, ಉಲ್ಟಾ ಪಲ್ಟ. ಎ ಇದ್ದರೆ ಏನಪ್ಪ ಅಂದರೆ ಎ ಬಿ ಆ್ಯಂಟಿಜನ್ ಇದೆ, ಆ್ಯಂಟಿಬಾಡಿ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ ಬಿ ಬಿಯಲ್ಲಿ ಓ ಅಲ್ಲಿ ಆ್ಯಂಟಿಜನ್ ಇರೋದಿಲ್ಲ ಸ್ನೇಹಿತರೆ, ಆ್ಯಂಟಿಬಾಡಿ ಇರುತ್ತೆ. ಸೀರಮ್ ಬಗ್ಗೆ ಆಲ್ರೆಡಿ ನೋಡಿ ಸ್ನೇಹಿತರೆ. ರಕ್ತ ಹೆಪ್ಪುಗಟ್ಟಲು ಏನಪ್ಪ ಅಂದ್ರೆ ಮುಖ ಸಹಾಯ ಮಾಡುತ್ತೆ. ಸೀರಮಲ್ಲಿ ಮುಖ್ಯವಾಗಿ ಪ್ಲಾಸ್ಮಾ ಮತ್ತು ಬ್ಲಡ್ ಕ್ಲಾಟಲ್ಲಿ ಏನಪ್ಪ ಅಂದರೆ ಪ್ಲಾಸ್ಮಾ ಮತ್ತು ಬ್ಲಡ್ ಕ್ಲಾಟಲ್ಲಿ ಎರಡು ತೆಗೆದಾಕ್ಬಿಟ್ರೆ ಏನಪ್ಪ ಅಂದರೆ ನಮಗೆ ಸೀರಮ್ ಸಿಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇ ಸೀರಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದೇ ಆಗಿರುತ್ತೆ ಸ್ನೇಹಿತರೆ. ಈ ಪ್ಲಾಸ್ಮಾದಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಈ RBC ಕೆಂಪು ರಕ್ತ ಕಣಗಳು ಏನಪ್ಪ ಅಂದರೆ ಇಲ್ಲಿರುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಏನಪ್ಪ ಅಂದರೆ ಇಲ್ಲಿರುತ್ತೆ ಸ್ನೇಹಿತರೆ. ಈ ಬ್ಲಡ್ ಸೆಲ್ಸ್ ಇಲ್ಲಿರುತ್ತೆ. ಇದೇನಪ್ಪ ಅಂದರೆ ಮುಖ್ಯವಾಗಿ ಪ್ಲಾಸ್ಮಾ ಕಂಟೆಂಟ್ ಇಲ್ಲಿರುತ್ತೆ ಸ್ನೇಹಿತರೆ. ಸೀರಮ್ ಅಂಶ ಏನಪ್ಪ ಅಂದರೆ ಮೇಲೆ ತೇಲುತ್ತೆ ಸ್ನೇಹಿತರೆ. ಇದು ಸೀರಮ್ ಅಂಶ ಆಗಿರುತ್ತೆ. ಇವೆರಡು ತೆಗೆದುಬಿಟ್ರೆ ಏನಪ್ಪ ಅಂದರೆ ನಮಗೆ ಸೀರಮ್ ಕಂಡುಬರುತ್ತೆ ಸ್ನೇಹಿತರೆ. ನೋಡಿ, ಬ್ಲಡ್ ಕ್ಲಾಟಿಂಗ್ ಹೆಪ್ಪುಗಟ್ಟದ ರಕ್ತವನ್ನು ಏನಪ್ಪ ಅಂದರೆ ಇದನ್ನ ತೆಗೆದುಹಾಕ್ಬಿಟ್ರೆ ಉಳಿದ ಅಂಶವನ್ನು ಸೀರಮ್ ಅಂತ ಕರೀತಾರೆ. ಹಿಂಗಿರುತ್ತೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂದರೆ ಬ್ಲಡ್ ಮನುಷ್ಯನ ಒಟ್ಟು ದೇಹದ ತೂಕ 8% ಏನಪ್ಪ ಅಂದರೆ ದೇಹದ ತೂಕ 65 kg ಅಂದ್ಕೊಳ್ತೀವಿ ಅಂದರೆ ಅದರ ಏನಪ್ಪ ಅಂದರೆ 8% ಏನಪ್ಪ ಅಂದರೆ ಬ್ಲಡ್ ಇರುತ್ತೆ. ಇದೊಂದು ಏನಪ್ಪ ಅಂದರೆ pH ಮೂಲ ಏನಪ್ಪ ಅಂದರೆ ಕ್ಷಾರೀಯ ಗುಣವನ್ನು ಹೊಂದಿಸಿದ್ರೆ ಆಲ್ಕೋಲಿನ್. ರಕ್ತದ ಪ್ರಮಾಣ ಸ್ತ್ರೀಯರಲ್ಲಿ 4.5 ಲೀಟರ್ ಇದೆ ಸ್ನೇಹಿತರೆ, ಪುರುಷರಲ್ಲಿ 5.5 ಲೀಟರ್ ಇದೆ ಸ್ನೇಹಿತರೆ. ಇದು ಕೇಳ್ತಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಮುಖ್ಯವಾಗಿ ಬ್ಲಡ್ ಬಂದ್ಬಿಟ್ಟು ಅಸ್ಥಿಮಜ್ಜೆಯಲ್ಲಿ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ. ಭ್ರೂಣ ವ್ಯವಸ್ಥೆಯಲ್ಲಿ ಇಕೋಸ್ಯಾಕ್ ಎಂಬ ಏನಪ್ಪ ಅಂದರೆ ಉತ್ಪಾದನೆ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಾರೆ ಒಂದು. ಗುಲ್ಮದಲ್ಲಿ ಏನಪ್ಪ ರಕ್ತ ಶೇಖರಣೆ ಆಗುತ್ತೆ ಸ್ನೇಹಿತರೆ. ಗುಲ್ಮದಲ್ಲಿ ಸ್ಪ್ಲೀನ್ ಅಂತ ಕರೆಸೋ ಇಲ್ಲಿ ಉತ್ಪಾದನೆ ಆಗುತ್ತೆ. ಭ್ರೂಣದಲ್ಲಿ ಏನಪ್ಪ ಅಂದರೆ ಒಂದು ಚಿಕ್ಕ ಮಗುವಲ್ಲಿ ಯಕೃತಿಯಲ್ಲಿ ಏನಪ್ಪ ಅಂದರೆ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ ಇದು ಬ್ಲಡ್ಡು. ಮೂತ್ರಪಿಂಡದಲ್ಲಿ ಏನಪ್ಪ ಅಂದರೆ ರಕ್ತ ಶೋಧನೆ ಮತ್ತು ಹಿಮೋಗ್ಲೋಬಿನ್ ಏನಪ್ಪ ಅಂದರೆ ನಿಯಂತ್ರಣ ಆಗೋದು ಏನಪ್ಪ ಅಂದರೆ ಕಿಡ್ನಿಯಲ್ಲಿ ಏನಪ್ಪ ಅಂದರೆ ಪ್ಯೂರಿಫೈ ಆಗುತ್ತೆ ಸ್ನೇಹಿತರೆ ಬ್ಲಡ್ಡು. ಬ್ಲಡ್ಡಲ್ಲಿ ಮುಖ್ಯವಾಗಿ ಪ್ಲಾಸ್ಮಾ ಮತ್ತು ಫಾರ್ಮಲ್ ಟೈಪು ಇರುತ್ತೆ ಸ್ನೇಹಿತರೆ. ದ್ರವ ರೂಪದಲ್ಲಿ ಇರುತ್ತೆ ಮತ್ತು ಘನ ರೂಪದಲ್ಲಿ ಏನಪ್ಪ ಅಂದರೆ ಬ್ಲಡ್ ಇರುತ್ತೆ ಸ್ನೇಹಿತರೆ. ಎರಡು ಇದೆ ಸ್ನೇಹಿತರೆ. ರಕ್ತದಲ್ಲಿ ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಪ್ಲಾಸ್ಮಾ ಕಣ ಮತ್ತು ರಕ್ತದ ಕಣಗಳು, ಘನ ಕಣಗಳು ಅಂತ ವಿಂಗಡಿಸಲಾಗಿದೆ. ಪ್ಲಾಸ್ಮಾದಲ್ಲಿ ದ್ರವ ಭಾಗವನ್ನು ಹೊಂದಿಸಿದ್ರೆ 55ರಿಂದ 95% ನೀರನ್ನು ಹೊಂದಿದೆ. ಇದರಲ್ಲಿ ಏನಪ್ಪ ಅಂದರೆ 3 ವಿಧ ಇದೆ ಪ್ಲಾಸ್ಮಾದಲ್ಲಿ ಪ್ರೋಟೀನ್ಗಳು. ಒಂದು ಆಲ್ಬುಮಿನ್ ಏನಪ್ಪ ಅಂದರೆ ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತೆ ಸ್ನೇಹಿತರೆ. ಗ್ಯಾಬ್ರಿನ್ ಬಂದ್ಬಿಟ್ಟು ರೋಗನಿರೋಧಕ ಶಕ್ತಿಯನ್ನು ಏನಪ್ಪ ಅಂದರೆ ಹೆಚ್ಚುತ್ತೆ. ಫೈಬ್ರೋಜನ್ ಬಂದ್ಬಿಟ್ಟು ರಕ್ತ ಹೆಪ್ಪುಗಟ್ಟಲು ಏನಪ್ಪ ಅಂದರೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಪೋಷಕಾಂಶಗಳು ಏನಪ್ಪ ಅಂದರೆ ಗ್ಲುಕೋಸ್ ಮತ್ತು ಲಿಪಿಡ್ಗಳು, ಜೀವಸತ್ವಗಳು ಏನಪ್ಪ ಅಂದರೆ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಲಿಪಿಡ್ಗಳು ಇರುತ್ತೆ, ಜೀವಸತ್ವಗಳು ಇರುತ್ತೆ. ದೇಹ ಕೋಶಗಳನ್ನು ಏನಪ್ಪ ಶಕ್ತಿವಹಿಸಿ ಅಲ್ಲಿ ಪ್ಲಾಸ್ಮಾದಲ್ಲಿ, ಪ್ಲಾಸ್ಮಾ ದ್ರವ ರೂಪದಲ್ಲಿ. ಅಮೈನೋ ಆಮ್ಲಗಳನ್ನು ಹೊಂದಿಸಿದ್ರೆ ಇದು ಪ್ರೋಟೀನ್ ಮೂಲ ಘಟಕ ಆಗಿದೆ ಸ್ನೇಹಿತರೆ. ಸಾರಜನಕ ತ್ಯಾಜ್ಯವಸ್ತುಗಳು ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳು ಏನಪ್ಪ ಅಂದರೆ ಮೂತ್ರಪಿಂಡ ಏನಪ್ಪ ಅಂದರೆ ಆಮ್ಲಜನಕ ಕೋಶಗಳ ತ್ಯಾಜ್ಯದಿಂದ ಮೂತ್ರಪಿಂಡಗಳಿಗೆ ಸಾಯಿಸುತ್ತೆ ಸ್ನೇಹಿತರೆ.
ಎಲೆಕ್ಟ್ರೋಲೈಟ್ಗಳು ಇರ್ತವೆ ಸ್ನೇಹಿತರೆ. ಸೋಡಿಯಂ, ಪೊಟ್ಯಾಸಿಯಂ ಕ್ಲೋರೈಡ್ ಮತ್ತು ಲವಣಗಳು ನಮ್ಮ pH ಮೂಲಕ ಕಾಯ್ದುಕೊಳ್ತವೆ ಸ್ನೇಹಿತರೆ. ಈ ಅನಿಲಗಳು ಏನಪ್ಪ ಅಂದರೆ ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್ ಸಹ ಹೊಂದಿರ್ತವೆ. ಘನರೂಪದ ರಕ್ತದ ಕಣಗಳ ಬಗ್ಗೆ ನೋಡೋಣ ಸ್ನೇಹಿತರೆ. 2ನೇ ಪಾಯಿಂಟ್ ಇದು 45ರಷ್ಟು ಹೊಂದಿರುತ್ತೆ ಸ್ನೇಹಿತರೆ. ಇದರಲ್ಲಿ ಎರಿಥ್ರೋಸೈಟ್ಸ್ ಕೆಂಪು ರಕ್ತ ಪ್ರಮಾಣವನ್ನು ಹೊಂದಿದೆ ಸ್ನೇಹಿತರೆ. ಇದು ಆಮ್ಲಜನಕಯುಕ್ತ ಏನಪ್ಪ ಅಂದರೆ ರಕ್ತವನ್ನು ಸರಬರಾಜು ಮಾಡುತ್ತೆ. ಇದು ಹಿಮೋಗ್ಲೋಬಿನ್ ನಮ್ಮ ಪ್ರೋಟೀನ್ ಅಂಶವನ್ನು ಹೊಂದಿದೆ ಸ್ನೇಹಿತರೆ. ಕೆಂಪು ರಕ್ತ ಕಣ ಎರಿಥ್ರೋಸೈಟ್ಸು. ಪ್ಲೇಟ್ಲೆಟ್ಸ್ ಏನಪ್ಪ ಅಂದರೆ ಮುಖ್ಯವಾಗಿ ರಕ್ತ ಹೆಪ್ಪುಗಟ್ಟಲು, ರಕ್ತಸ್ರಾವವನ್ನು ತಡೆಯಲು ಮತ್ತು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ಗ್ಲುಕೋಸೈಟ್ಸ್ ಏನಪ್ಪ ಅಂದರೆ ಮುಖ್ಯವಾಗಿ ಇದು ಸೈನಿಕನಂತೆ ಕೆಲಸ ಮಾಡೋ ಸ್ನೇಹಿತರೆ. ರೋಗಗಳು ಮತ್ತು ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಬಿಳಿ ರಕ್ತಗಳು ಏನಪ್ಪ ಅಂದರೆ ಗ್ರಾನುಲೋಸೈಟ್ಸ್ ಅಂತ ಕರೀತಾರೆ. ಕಣರಹಿತ ಏನಪ್ಪ ಅಂದ್ರೆ ಕಣಗಳು ಅಂತ ಕರೀತಾರೆ. ಇದರಲ್ಲಿ ನ್ಯೂಟ್ರೋಫಿಲ್ಲು, ಬ್ಯಾಸೋಫಿಲ್ಲು ಅದನ್ನು ನೋಡಿದ್ವಿ ಸ್ನೇಹಿತರೆ ನಾವು. ಅಗ್ರಾನಲ್ ಗುಂಪಲ್ಲಿ ಲಿಂಫೋಸೈಟ್ಸ್ ಇದೆ ಮತ್ತು ಏನಪ್ಪ ಮಾನೋಸೈಟ್ಸ್ ನೋಡಿದ್ವಿ. ಪ್ಲಾಸ್ಮಾದಲ್ಲಿ ಏನಪ್ಪ ಅಂದರೆ 55ರಷ್ಟು ಹೊಂದಿದೆ ಸ್ನೇಹಿತರೆ. ಇದರಲ್ಲಿ ನೀರು, ಪ್ರೋಟೀನ್, ಖನಿಜಗಳನ್ನು ಹೊಂದಿದೆ. ಘನ ಕಣಗಳು ಏನಪ್ಪ ಅಂದರೆ 45ರಷ್ಟು ಹೊಂದಿದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ಕೆಂಪು ರಕ್ತ ಕಣಗಳು ಆಮ್ಲಜನಕವನ್ನು ಸಾಗಿಸುತ್ತೆ ಸ್ನೇಹಿತರೆ. ಬಿಳಿ ರಕ್ತ ಕಣಗಳು ರೋಗನಿರೋಧಕ ಶಕ್ತಿ ಹೊರಡುತ್ತೆ. ಕಿರುತಟ್ಟೆಗಳು ಏನಪ್ಪ ಅಂದರೆ ಘನ ರೂಪದಲ್ಲಿ ಹೊಂದಿಸುತ್ತೆ, ರಕ್ತಗಳು ಸಹಾಯ ಮಾಡುತ್ತೆ. ಕೆಂಪು ರಕ್ತಗಳನ್ನು ಅಡೆಡ್ ನೋಡಿ ಸ್ನೇಹಿತರೆ. 2 ಅಂತ ಕರೀತಾರೆ. ಇದನ್ನು ಪಾಯಿಂಟ್ ನೋಡ್ಕೊಳ್ಳಿ ಸ್ನೇಹಿತರೆ. ಸಿಕಲ್ ಸೆಲ್ ಅನಿಮಿಯಾ ಕುಡುಗೋಲು ಕೋಶ ಏನಪ್ಪ ಅಂದರೆ ಕೆಂಪು ರಕ್ತ ಕಣಗಳಿಂದ ಉಂಟಾಗುತ್ತೆ ಸ್ನೇಹಿತರೆ. ಇದು ಕೆಂಪು ರಕ್ತ ಕಣಗಳಿಂದ ಉಂಟಾಗುತ್ತೆ ಸ್ನೇಹಿತರೆ. ಕೆಂಪು ರಕ್ತಗಳ ಸಂಖ್ಯೆ ಕಡಿಮೆ ಆದಾಗ ಏನಪ್ಪ ಅಂದರೆ ನಮಗೆ ಸಿಕಲ್ ಸೆಲ್ ಅನಿಮಿಯಾ ರಕ್ತ ಉಂಟಾಗುತ್ತೆ ಸ್ನೇಹಿತರೆ. 11 ವರ್ಣತಂತುಗಳ ತಡೆಯೋ ದೋಷದಿಂದ ಏನಪ್ಪ ಅಂದರೆ ಇದು ಉಂಟಾಗುತ್ತೆ ಸ್ನೇಹಿತರೆ. ಗ್ಲುಕಾಮಿಕ್ ಏನಪ್ಪ ಅಂದರೆ ಹಿಮೋಗ್ಲೋಬಿನ್ ರಕ್ತದಲ್ಲಿ ಬದಲಾವಣೆ ಆಗಿ ಗ್ಲುಕಾಮಿಕ್ ಆಸಿಡ್ ಏನಪ್ಪ ಅಂದರೆ ವ್ಯಾಲಿನ್ ಎಂಬ ಬೇರೆ ಅಮೈನೋ ಆಸಿಡ್ ಎಂದು ಸೇರಿಕೊಳ್ಳೋ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಹಿಮೋಗ್ಲೋಬಿನ್ ರಚನೆಯಲ್ಲಿ ಬದಲಾವಣೆ ಆಗಿ ಗ್ಲುಟಾಮಿಕ್ ಆಸಿಡ್ ಇರಬೇಕಾದ ಜಾಗದಲ್ಲಿ ವ್ಯಾಲಿನ್ ಎಂಬ ಅಂಶ ಸೇರಿಕೊಳ್ಳೋದ್ರಿಂದ ಏನಪ್ಪ ಅಂದರೆ ಹಿಮೋಫಿಲಿಯಾ ರೋಗಕ್ಕೆ ಕಾರಣವಾಗುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು. ಇದು ಇರುತ್ತೆ ಸ್ನೇಹಿತರೆ ಆಲ್ರೆಡಿ. ಇದ್ರ ಬದಲಾಗಿ ಏನಪ್ಪ ಅಂದರೆ ವ್ಯಾಲಿನ್ ಎಂಬ ಅಂಶ ಸೇರಿಕೊಳ್ಳೋ ಸ್ನೇಹಿತರೆ. ವ್ಯಾಲಿನ್ ಅಂಶ ಸೇರಿಕೊಳ್ಳುತ್ತೆ. ಹಿಮೋಫಿಲಿಯಾ ರೋಗ ಬರುತ್ತೆ. ಯಾವ ರೋಗ ಬರುತ್ತೆ ಅಂತಂದರೆ ಅನಿಮಿಯಾ, ಕುಡುಗೋಲು ಕೋಶ ಸಿಕಲ್ ಸೆಲ್ ಅನಿಮಿಯಾ ರೋಗ ಬರಲು ಕಾರಣ ಏನಪ್ಪ ಅಂದರೆ ವ್ಯಾಲಿನ್ ಅಂಶ ಸೇರಿಕೊಳ್ಳೋದ್ರಿಂದ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸಿಕಲ್ ಸೆಲ್ ಅನಿಮಿಯಾ ಏನಪ್ಪ ಅಂದರೆ ಇದು ವಂಶ ಪರಂಪರೆ ಬರೋ ರೋಗ ಆಗುತ್ತೆ ಸ್ನೇಹಿತರೆ. ಇದನ್ನು ಕುಡುಗೋಲು ಕೋಶ ಅಥವಾ ಸಿಕ್ಲೆಸ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಕೆಂಪು ರಕ್ತ ಕಣಗಳು ದುಂಡಗೆ ಮತ್ತು ಮೃದುವಾಗಿರ್ತವೆ. ಆಮ್ಲಜನಕ ಕೊರತೆ ಆದಾಗ ಇದರಲ್ಲಿ ತೀವ್ರವಾಗಿ ಜ್ವರ ಮತ್ತು ನೋವನ್ನು ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಕುಡುಗೋಲು ಕೋಶದಲ್ಲಿ ಇಲ್ಲಿ ದೋಷಪೂರಿತ ಕೆಲವಲ್ಲಿ 10ರಿಂದ ಮತ್ತು 20 ದಿನಗಳಲ್ಲಿ ನಾಶ ಮಾಡುತ್ತೆ ಸ್ನೇಹಿತರೆ. ಇದು ಮನುಷ್ಯನನ್ನು 10ರಿಂದ 20 ದಿನಗಳ ನಾಶ ಮಾಡುತ್ತೆ. ಇದರಿಂದ ದೇಹದಲ್ಲಿ ತೀವ್ರ ರಕ್ತ ಹೀನತೆ ಉಂಟಾಗುತ್ತೆ. ಮುಖ್ಯವಾಗಿ ಬಿಳಿ ರಕ್ತ ಕಣಗಳಲ್ಲಿ ಮುಖ್ಯವಾಗಿ WBC ಲುಕೋಸೈಡ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಒಟ್ಟಿಗೆ ನೆನಪಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ಪಾಯಿಂಟು 6000ದಿಂದ ಏನಪ್ಪ ಅಂದರೆ 8000ವರೆಗೂ ಏನಪ್ಪ ಅಂದರೆ ಕ್ಯೂಬೆಕ್ ಮಿಲಿಯನನ್ನು ಹೊಂದಿರುತ್ತೆ ಸ್ನೇಹಿತರೆ. 12ರಿಂದ 300 ದಿನಗಳು ಏನಪ್ಪ ಅಂದರೆ ಬಿಳಿ ರಕ್ತ ಕಣಗಳು ಏನಪ್ಪ ಅಂದರೆ ಜೀವಿತ ಇದಾಗಿರುತ್ತೆ ಸ್ನೇಹಿತರೆ. ಲುಕೇಮಿಯಾ ಏನಪ್ಪ ಅಂದ್ರೆ ಮುಖ್ಯವಾಗಿ ರಕ್ತದ ಕ್ಯಾನ್ಸರ್ ಅಂತ ಕರೀತಾರೆ. ಇದರಲ್ಲಿ ಲುಕೇಮಿಯಾ ಬಂದ್ಬಿಟ್ಟು ಬಿಳಿ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದರೆ ಬರುತ್ತೆ ಸ್ನೇಹಿತರೆ. ಇದು ರೋಗಾಣುಗಳನ್ನು ಭಕ್ಷಿಸಿ ನಾಶ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಲುಕೋಮಿಯಾ ಬಂದ್ಬಿಟ್ಟು ದೀರ್ಘಕಾಲದ ರಕ್ತ ಕ್ಯಾನ್ಸರ್ ಆಗಿ ಸ್ನೇಹಿತರೆ. ಅದರಲ್ಲಿ ಇನ್ನೊಂದು ಬರುತ್ತೆ 2ನೇ ಪಾಯಿಂಟು ಲುಕೋಸೈಟೋಸಿಸ್ ಬಂದ್ಬಿಟ್ಟು ಸೋಂಕು ಮತ್ತು ಒತ್ತಡ ಕಾರಣದಿಂದ ಬಿಳಿ ರಕ್ತಗಳು ತಾತ್ಕಾಲಿಕವಾಗಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಲುಕೋಸೈಟ್ಸ್ ಅಂತ ಕರೀತಾರೆ. ಬಿಳಿ ರಕ್ತ ಹೆಚ್ಚಾಗೋದಕ್ಕೆ ಏನಪ್ಪ ಲುಕೋಸೈಟೋಸಿಸ್ ಅಂತ ಕರೀತಾರೆ. ಲಿಂಫೋಮಾ ಬಂದ್ಬಿಟ್ಟು ದುಗ್ಧ ವ್ಯವಸ್ಥೆಯಲ್ಲಿ ಉಂಟಾಗುವ ಕ್ಯಾನ್ಸರ್ ಆಗಿದೆ ಸ್ನೇಹಿತರೆ. ಇದು 3 ರೀತಿ. ಇದು ಎಕ್ಸ್ಟ್ರಾ ಪಾಯಿಂಟ್ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಲುಕೋಸೈಟ್ಸ್ ಮುಖ್ಯವಾಗಿ ಏನಪ್ಪ ಅಂದರೆ ಗ್ರಾನ್ಯುಲರ್ ಮತ್ತು ಅಗ್ನಾನುಲರ್ ಗುಂಪಿದೆ ಸ್ನೇಹಿತರೆ. ಲಿಂಫೋಸೈಟ್ಗಳು ಏನಪ್ಪ ಅಂದರೆ 25ರಿಂದ ಅಗ್ನಾನುಲರ್ ಗುಂಪಲ್ಲಿ, ಮಾನೋಸೈಟ್ 3ರಿಂದ 8 ಇದೆ. ಇದರಲ್ಲಿ ಟಿ ಬಂದ್ಬಿಟ್ಟು ಏನಪ್ಪ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮಗೆ ಹಾವು ಕಚ್ಚಿದಾಗ ಏನಪ್ಪ ಅಂದರೆ ನಮಗೆ ಟಿ ಬೇಕಾಗುತ್ತೆ. ಬಿ ಸೆಲ್ಸ್ ಮತ್ತು NK ಸೆಲ್ಸ್ ಅಂತ ಇದೆ ಸ್ನೇಹಿತರೆ. ಬ್ಯಾಸೋಫಿಲ್ ಏನಪ್ಪ ಅಂದರೆ ನಮಗೆ 5ರಿಂದ 1% ಇದೆ. ನ್ಯೂಟ್ರೋಫಿಲ್ 60ರಿಂದ 70 ಇದೆ. ಐಸ್ನೋಫಿಲ್ 7ರಿಂದ 4 ಇದೆ ಸ್ನೇಹಿತರೆ. ದೇಹಕ್ಕೆ ರಕ್ಷಣಾ ಸೈನ್ಯ ಅಂತ ಕೆಲಸ ಮಾಡೋ ಸ್ನೇಹಿತರೆ ಬಿಳಿ ರಕ್ತ ಕಣಗಳು.
ಆದರೆ ಬಿಳಿ ರಕ್ತ ಕಣಗಳಲ್ಲಿ ಮುಖ್ಯವಾಗಿ 2 ವಿಧ ಸ್ನೇಹಿತರೆ. ಒಂದು ಕಣರಹಿತ ಗ್ರಾನ್ಯುಲ್ ಗುಂಪು, ನ್ಯೂಟ್ರೋಫಿಲ್, ಇಸ್ನೋಫಿಲ್, ಬ್ಯಾಸೋಫಿಲ್ ಅಂತ ಇದೆ ಸ್ನೇಹಿತರೆ. ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಕಣರಹಿತ ಎಗ್ನಾಲ್ ಗುಂಪು ಇದೆ ಸ್ನೇಹಿತರೆ. ಇದರಲ್ಲಿ ಲಿಂಫೋಸೈಟ್ ಮತ್ತು ಮಾನೋಸೈಟ್ ಇದೆ. ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ಇದು ಬಿಳಿ ರಕ್ತ ಲಿಂಫೋಸೈಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದೇಹದ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಏನಪ್ಪ ಅಂದರೆ ಪ್ರಮುಖ ಅಂಶವಾಗಿದೆ ಸ್ನೇಹಿತರೆ. ಇದು ಪ್ರತಿಕಾಯಗಳನ್ನು ಆ್ಯಂಟಿಬಾಡೀಸ್ಗಳನ್ನು ಸೃಷ್ಟಿ ಮಾಡುತ್ತೆ ನಮ್ಮ ರೋಗಕಾರಕದ್ದು ಹೋರಾಡಲು. ಲಿಂಫೋಸೈಟ್ಸಲ್ಲಿ ಮುಖ್ಯವಾಗಿ ಬಿ ಲಿಂಫೋಸೈಟ್ ಇದೆ ಸ್ನೇಹಿತರೆ. ಇದು ಏನಪ್ಪ ಅಂದರೆ ದೇಹದಲ್ಲಿ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿಸಿದ್ರೆ ಬಿ ಲಿಂಫೋಸೈಟ್ ವೆರಿ ವೆರಿ ಇಂಪಾರ್ಟೆಂಟು. ಟಿ ಲಿಂಫೋಸೈಟ್ ಬಂದ್ಬಿಟ್ಟು ಏನಪ್ಪ ಅಂದರೆ HIV ಮತ್ತು ಇತರ ರೋಗಗಳು ಏನಪ್ಪ ಅಂದರೆ ಉಂಟಾದಾಗ ನಮ್ಮ ದೇಹಕ್ಕೆ ರಕ್ಷಣೆಯನ್ನು ನೀಡುತ್ತೆ ಸ್ನೇಹಿತರೆ. NK ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ಯಾನ್ಸರ್ ಪೀಡಿತ ಮತ್ತು ವೈರಸ್ ಸೋಂಕಿತ ಜೀವಕೋಶಗಳಿಂದ ಪತ್ತೆ ಹಚ್ಚಿ ನಾಶಪಡಿಸುತ್ತೆ. ಕ್ಯಾನ್ಸರ್ ಪೀಡಿತ ಮತ್ತು ವೈರಸ್ ಸೋಂಕಿನ ಜೀವಕೋಶಗಳನ್ನು ಪತ್ತೆ ಹಚ್ಬಿಟ್ಟು ನಾಶ ಮಾಡುತ್ತೆ NK ಕೋಶಗಳಿಂದ. ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ಗೆ ಬೇಕಾಗುತ್ತೆ ನಿಮಗೆ. ಒಂದು ಪ್ಲೇಟ್ಲೆಟ್ಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಸ್ವಲ್ಪ ಪ್ಲೇಟ್ಲೆಟ್ಸ್ ಬಗ್ಗೆ ನೋಡೋಣ. ಪ್ಲೇಟ್ಲೆಟ್ಸಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಇದರಲ್ಲಿ ಅತ್ಯಂತ ಸಣ್ಣದಾದ ಬಣ್ಣವಿಲ್ಲದ ದ್ರವಗಳು ಸ್ನೇಹಿತರೆ. ಇದು ಕೋಶ ಕೇಂದ್ರ ಇರುವುದಿಲ್ಲ ಸ್ನೇಹಿತರೆ. ಇದು ನ್ಯೂಕ್ಲಿಯಸ್ ಇರುವುದಿಲ್ಲ. ಮೂಳೆಗಳ ಅಸ್ಥಿ ಮಜ್ಜೆಯಲ್ಲಿ ಏನಪ್ಪ ಅಂತ ತಯಾರಾಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಥ್ರಾಂಬೋಸೈಟ್ಸ್ ಎಂಬುದು ಕಿರುತಟ್ಟೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಥ್ರಾಂಬೋಸ್ ಅಂತ ಕರೀತಾರೆ. ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಕರೀತಾರೆ ಸ್ನೇಹಿತರೆ. 2.5 ಮತ್ತು 4.5 ಲಕ್ಷವರೆಗೂ ಬ್ಲಡ್ ಪ್ಲೇಟ್ಲೆಟ್ಸ್ ಇರುತ್ತೆ ಸ್ನೇಹಿತರೆ. ಆರೋಗ್ಯವಂತರಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿರುತ್ತೆ. ಮೈಕ್ರೋ ಲೀಟ್ರಲ್ಲಿ ಏನಪ್ಪ 2.5 ಲಕ್ಷದಿಂದ 4.5 ಲಕ್ಷದವರೆಗೂ ಇರುತ್ತೆ ಆರೋಗ್ಯವಂತ ವ್ಯಕ್ತಿಯಲ್ಲಿ. 8 ರಿಂದ 10 ದಿನಗಳೇನಪ್ಪ ಇದರ ಆಯುಸ್ಸಾಗುತ್ತೆ ಸ್ನೇಹಿತರೆ. ಜೀವಕೋಶಗಳು ಪ್ಲೀಹ ಮತ್ತು ಯಕೃತಿ ಏನಪ್ಪ ಅಂದರೆ ನಾಶವಂತ ಸ್ನೇಹಿತರೆ. ಕೇಳ್ತಾರೆ ಸ್ನೇಹಿತರೆ, ಎಲ್ಲಿ ಪ್ಲೇಟ್ಲೆಟ್ಸ್ಗಳು ನಾಶವಂತ ಅನ್ನೋದು ಪ್ಲೀಹ ಅಥವಾ ಯಕೃತಿಯಲ್ಲಿ. ಪ್ಲೀಹ ಮತ್ತು ಯಕೃತಿಯಲ್ಲಿ ನಾಶವಂತವೆ. ಅಸ್ಥಿಮಜ್ಜೆಯಲ್ಲಿ ಸತತ ಹೊಸ ಕಿರುತಟ್ಟುಗಳು ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಅಸ್ಥಿಮಜ್ಜೆಯಲ್ಲಿ ಹೊಸ ಕಿರುತಟ್ಟುಗಳು ಉತ್ಪತ್ತಿ ಆಗುತ್ತೆ. ಮುಖ್ಯವಾಗಿ ಕಿರುತಟ್ಟುಗಳ ಕಾರ್ಯ ಬಂದ್ಬಿಟ್ಟು ಏನಪ್ಪ ಅಂದರೆ ರಕ್ತನಾಳಗಳಿಗೆ ಹಾನಿಯಾಗದೆ ತಕ್ಷಣ ಕಿರುತಟ್ಟುಗಳು ಆ ಜಾಗಕ್ಕೆ ಹೋಗಿ ಅಂಟ್ಕೊಳ್ತವೆ ಸ್ನೇಹಿತರೆ. ಸಕ್ರಿಯಗೊಳಿಸುವಾಗ ಏನಪ್ಪ ಅಂದರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ ಸ್ನೇಹಿತರೆ ಕಿರುತಟ್ಟುಗಳು. ಮುಖ್ಯವಾಗಿ ಕಿರುತಟ್ಟುಗಳು ಬಂದ್ಬಿಟ್ಟು ಸಣ್ಣ ಪ್ಲಗ್ ಥರದ ಆಕಾರದಲ್ಲಿ ಪ್ಲಗ್ ಥರ ಆಕಾರದಲ್ಲಿ ರಕ್ತ ಹೊರ ಹೋಗೋದಂತ ಏನಪ್ಪ ಅಂತ ತಡೆಯುತ್ತೆ ಸ್ನೇಹಿತರೆ. ಇವು ವೆರಿ ವೆರಿ ಇಂಪಾರ್ಟೆಂಟು. ಕಾರ್ಯ ಏನಪ್ಪ ಅಂದರೆ ಉಪಯೋಗಗಳು ಕೇಳ್ತಾರೆ. ಕಿರುತಟ್ಟುಗಳು ಏನಪ್ಪ ಅಂದರೆ ಸಂಖ್ಯೆ ಕಡಿಮೆ ಆಗುತ್ತೆ ಸ್ನೇಹಿತರೆ. 1.5 ಲಕ್ಷಕ್ಕಿಂತ 1.5 ಲಕ್ಷಕ್ಕಿಂತ ಏನಪ್ಪ ಅಂದರೆ ಕಡಿಮೆ ಆದರೆ ಡೆಂಗು ಜ್ವರ, ವಿಟಮಿನ್ ಕೊರತೆ ಉಂಟಾಗುತ್ತೆ ಸ್ನೇಹಿತರೆ. ರಕ್ತ ಹೆಪ್ಪುಗಟ್ಟಲು ತಡವಾಗುತ್ತೆ ಸ್ನೇಹಿತರೆ. ಇದರಿಂದ ಚರ್ಮದ ಮೇಲೆ ಕೆಂಪು ಕಲೆಗಳು ಉಂಟಾಗ್ತವೆ. ಇದು ನೋಡ್ಕೊಳ್ಳಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಡೆಂಗು ಮತ್ತು ವಿಟಮಿನ್ ಕೊರತೆಗಳು 1.5ಕ್ಕಿಂತ ಕಡಿಮೆ ಇದ್ದರೆ. ಕಿರುತಟ್ಟುಗಳು ಏನಪ್ಪ ಮುಖ್ಯ 4.5 ಲಕ್ಷಕ್ಕಿಂತ ಹೆಚ್ಚಾಗಿದ್ದರೆ ರಕ್ತನಾಳ ಒಳಗಡೆ ಏನಪ್ಪ ಅಂದರೆ ಅನಾವಶ್ಯಕವಾಗಿ ರಕ್ತ ಹೆಪ್ಪುಗಟ್ಟಲು ಅಪಾಯವಾಗಿರ್ತದೆ. ಇದರಿಂದ ಹೃದಯಾಘಾತ ಮತ್ತು ಸ್ಟ್ರೋಕ್ ಉಂಟಾಗುತ್ತೆ. ಕಡಿಮೆ ಇದ್ದರೆ ಏನಪ್ಪ ಅಂದರೆ ನಮಗೆ ಕಡಿಮೆ ಇದ್ದರೆ ಡೆಂಗು ಮತ್ತು ಚಿಕನ್ ರೋಗ ಬರುತ್ತೆ. ಹೆಚ್ಚಾದರೆ ಏನಪ್ಪ ಅಂದರೆ ಪ್ಲೇಟ್ಲೆಟ್ಸು ಅನಾವಶ್ಯವಾಗಿ ನಮಗೆ ಏನಪ್ಪ ಹೃದಯಾಘಾತ ಮತ್ತು ಸ್ಟ್ರೋಕ್ ಉಂಟಾಗುತ್ತೆ. ಹೆಚ್ಚಾದರೆ ತೊಂದರೆ, ಕಡಿಮೆ ಆದರೂ ತೊಂದರೆ. ರಕ್ತತಟ್ಟುಗಳು ಬ್ಲಡ್ ಪ್ಲೇಟ್ಲೆಟ್ಸ್ ಮುಖ್ಯವಾಗಿ ಇದೇ ಅತ್ಯಂತ ಪ್ರಮುಖ ಜೀವಕೋಶ ತುಣುಕುಗಳು ಅಂತ ಕರೀತಾರೆ. ಇದರ ಆಕಾರ ಏನಪ್ಪ ಅಂದರೆ ಮುಖ್ಯವಾಗಿ ಬ್ಲಡ್ ಪ್ಲೇಟ್ಲೆಟ್ಸಲ್ಲಿ ನಿರ್ದಿಷ್ಟ ಆಕಾರ ರೂಪ ಇರುವುದಿಲ್ಲ ಸ್ನೇಹಿತರೆ. ಇದಕ್ಕೆ ಪ್ರೋಟೀನ್ಗಳು ಏನಪ್ಪ ಥ್ರಾಂಬೋಪ್ಲಾಸ್ಟಿಕ್ ಮತ್ತು ಇದರಲ್ಲಿ ರಕ್ತ ಗಾಯ ಆದಾಗ ಏನಪ್ಪ ಅಂದರೆ ರಕ್ತ ತಡೆಯಡ್ಡಲ್ಲಿ ಏನಪ್ಪ ಸಹಾಯ ಮಾಡ್ತೀವಿ ಥ್ರಾಂಬೋಪ್ಲಾಸ್ಟಿನ್ ಅಂತ. ಥ್ರಾಂಬೋಕೈನಿಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಿಣ್ವ ಮತ್ತು ಕ್ಯಾಲ್ಸಿಯಂ ನೆರವಿನೊಂದಿಗೆ ರಕ್ತ ಹೆಪ್ಪುಗಟ್ಟಲು ರಾಸಾಯನಿಕ ಕ್ರಿಯೆಯಲ್ಲಿ ವೇಗವಾಗಿ ಪ್ರಾರಂಭಿಸ್ತಾರೆ. ಥ್ರಾಂಬೋಕೈನಿನ್ ಅಂದ್ಬಿಟ್ಟು ನಮ್ಮ ಪ್ಲೇಟ್ಲೆಟ್ಸಲ್ಲಿ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ. ಇದರ ಕಾರ್ಯ ಏನಪ್ಪ ರಕ್ತ ಹೆಪ್ಪುಗಟ್ಟಲು ಮುಖ್ಯ ಇಂಪಾರ್ಟೆಂಟ್ ಆಗಿದೆ. ಕೊರತೆ ಉಂಟಾಗ ಹಿಮೋಫಿಲಿಯಾ ಎಂಬ ಏನಪ್ಪ ರಕ್ತ ಹೆಪ್ಪುಗಟ್ಟಲು ಸಂಬಂಧಿಸಿದಂತೆ ಅನುವಂಶೀಯ ಕಾಯಿಲೆ ಬರುತ್ತೆ ಸ್ನೇಹಿತರೆ. ಹಿಮೋಫಿಲಿಯಾ ಆಲ್ರೆಡಿ ಹೇಳಿದ್ದೀವಿ. ವಿಟಮಿನ್ K ಏನಪ್ಪ ಅಂದರೆ ಕೊರತೆಯಿಂದ ಸಹ ರಕ್ತ ಹೆಪ್ಪುಗಟ್ಟಲು ತೊಂದರೆ ಆಗುತ್ತೆ ಸ್ನೇಹಿತರೆ. ಇದು ಪ್ರೋಟೀನ್ ತಯಾರಿಕೆಯಲ್ಲಿ ಏನಪ್ಪ ಅಂದರೆ ಲಿವರ್ನಲ್ಲಿ ವಿಟಮಿನ್ K ಅಗತ್ಯ ಆಗುತ್ತೆ. ಈ ಕೊರತೆಯಿಂದ ಸಹ ರಕ್ತ ಹೆಪ್ಪುಗಟ್ಟಲು ನಿಧಾನ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಕ್ತ ಹೆಪ್ಪುಗಟ್ಟಲು ಏನಪ್ಪ ಅಂದರೆ ಮುಖ್ಯವಾಗಿ ಪ್ರೋತಾಂಬ್ರಿಯನ್ ಇರುತ್ತೆ ಸ್ನೇಹಿತರೆ. ಈ ಪ್ರೋತಾಂಬ್ರಿಯನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ ಇವು ಡಿವೈಡ್ ಆಗಿಬಿಟ್ಟು ಇದರಲ್ಲಿ ತಾಂಬ್ರೇನ್ ಅಂತ ಉಳ್ಕೊಂಡು ಸ್ನೇಹಿತರೆ. ಈ ತಾಂಬ್ರೇನಲ್ಲಿ ಮುಖ್ಯವಾಗಿ ಪ್ರೋತಾಂಬ್ರೇನ್ ಡಿವೈಡ್ ಆಗಿಬಿಟ್ಟು ತಾಂಬ್ರೇನ್ ಒಂದೇ ಉಳ್ಕೊಳ್ಳುತ್ತೆ.
ತಾಮ್ರ ಉಳ್ಕೊಳ್ಳೋ ಸ್ನೇಹಿತರೆ. ಈ ತಾಮ್ರಿನ್ ಏನಪ್ಪ ಅಂದರೆ ಫೈಬ್ರೋಜಿನ್ ಆಗಿ ಬದಲಾವಣೆ ಆಗ್ಬಿಟ್ಟು ಈ ಫೈಬ್ರೋಜಿನ್ ಏನಪ್ಪ ಅಂದರೆ ಫೈಬ್ರೋಜಿನ್ ಪ್ಲೇಟ್ಲೆಟ್ ಆಗಿಬಿಟ್ಟು ಕ್ಲಾಟ್ ಆಗುತ್ತೆ, ಬ್ಲಡ್ಡು ಕ್ಲಾಟ್ ಆಗುತ್ತೆ. ಅಂದರೆ ರಕ್ತ ಹೆಪ್ಪುಗಟ್ಟಲು ಏನಪ್ಪ ಅಂದರೆ ಫೈಬ್ರೋಜನ್ ಏನಪ್ಪ ಅಂದರೆ ಮುಖ್ಯವಾಗಿ ಥ್ರಾಂಬೋಸೈಟ್ ಆಗಿಬಿಟ್ಟು ಫೈಬ್ರಿನ್ ಏನಪ್ಪ ಅಂದರೆ ನಮಗೆ ರಕ್ತ ಹೆಪ್ಪುಗಟ್ಟಲು ಏನಪ್ಪ ಅಂದರೆ ಸಹಾಯ ಮಾಡುತ್ತೆ. ಆಗ ರೆಡ್ ಬ್ಲಡ್ ಸೆಲ್ಸ್ ಏನಪ್ಪ ಅಂದರೆ ಕ್ಲಾಟ್ ಆದಾಗ ಮತ್ತು ಪ್ಲೇಟ್ಲೆಟ್ಸ್ಗಳು ಏನಪ್ಪ ಅಂದರೆ ಇಲ್ಲಿ ಕ್ಲಾಟ್ ಆಗೋ ಸ್ನೇಹಿತರೆ ಇದು ನೋಡ್ಕೊಳ್ಳೋ ಸ್ನೇಹಿತರೆ. ಪ್ಲೇಟ್ಲೆಟ್ಸಲ್ಲಿ ಮುಖ್ಯವಾಗಿ ಪ್ರೋತಾಂಬ್ರೋಪ್ಲಾಸ್ಟಿನ್ ಅನ್ನೋ ಅಂಶ ಏನಪ್ಪ ಅಂದರೆ ರಕ್ತ ಏನಪ್ಪ ಅಂದರೆ ಬ್ಲಡ್ ಸೋರಿಕೆ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಅಂಶವನ್ನು ಬಿಡುಗಡೆ ಆಗುತ್ತೆ, ದೇಹದಲ್ಲಿ ಅಂಶ ಬಿಡುಗಡೆ ಆಗುತ್ತೆ. ಇದರಿಂದ ಕ್ಯಾಲ್ಸಿಯಂ ಅಯಾನುಗಳು ನೆರವಿನಿಂದ ಥ್ರಾಂಬೋಪ್ಲಾಸ್ಟಿನ್ ಆಗಿ ಬದಲಾಗುತ್ತೆ. ಥ್ರಾಂಬೋಪ್ಲಾಸ್ಟಿನ್ ಬದಲಾಗುತ್ತೆ. ಫಸ್ಟು ಬಯೋಪ್ಲಾಸ್ಟಿನ್ ಇರುತ್ತೆ. ಥ್ರಾಂಬೋಪ್ಲಾಸ್ಟಿನ್ ಕ್ಯಾಲ್ಸಿಯಂ ಅಂಶ ಸೇರಿಕೊಂಡು ಬದಲಾಗುತ್ತೆ. ಎರಡನೇ ಪಾಯಿಂಟಲ್ಲಿ ಬದಲಾಗ್ಬಿಟ್ಟು ಮುಖ್ಯವಾಗಿ ರಕ್ತದ ಪ್ಲಾಸ್ಮಾದಲ್ಲಿ ಪ್ರೋಥ್ರಾಂಬಿನ್ ಎಂಬ ನಿಷ್ಕ್ರಿಯ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ. ಮೊದಲ ಹಂತದಲ್ಲಿ ಥ್ರಾಂಬೋಪ್ಲಾಸ್ಟಿನ್ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಅಯಾನುಗಳನ್ನು ಸೇರಿಕೊಂಡು ಪ್ರೋಥ್ರಾಂಬಿನ್ ಅನ್ನು ಸಕ್ರಿಯವಾಗಿ ಥ್ರಾಂಬಿನ್ ಎಂಬ ಎಂಜೈಮ್ ಆಗಿ ಬದಲಾಗುತ್ತೆ ಸ್ನೇಹಿತರೆ. ಆಲ್ರೆಡಿ ಹೇಳಿದಲ್ಲಿ ಸ್ನೇಹಿತರೆ ಥ್ರಾಂಬಿನ್ ಆಗಿ ಬದಲಾಗುತ್ತೆ. ಥ್ರಾಂಬಿನ್ ಕರಗ್ಬಿಟ್ಟು ಏನಪ್ಪ ಅಂದ್ರೆ ಫೈಬ್ರಿನೋಜನ್ಗಳು ಏನಪ್ಪ ಅಂದರೆ ನೂಲಿನಂತೆ ಎಳೆಯಾಗಿ ಮಾರ್ಪಟ್ಟು ಫೈಬ್ರಿನ್ ಎಂಬ ಎಳೆಯಾಗಿ ಬದಲಾಗುತ್ತೆ. ಈ ಫೈಬ್ರಿನ್ ಪಾಲಿಮರ್ ರಚನೆ ಏನಪ್ಪ ಅಂದರೆ ಮುಖ್ಯವಾಗಿ ಇದರಲ್ಲಿ ಗಾಯದ ಮೇಲೆ ಒಂದು ಬಲವಾದ ಜಾಲ ಮತ್ತು ಒಣಗಿದ ಬಲೆಯನ್ನು ರೂಪಿಸುತ್ತೆ. ಇದು ಫೈಬ್ರಿನ್ ಪಾಲಿಮರ್ ಅಂತ ಸ್ನೇಹಿತರೆ ವೆರಿ ಇಂಪಾರ್ಟೆಂಟು. ರಕ್ತ ಹೆಪ್ಪುಗಟ್ಟುವುದು ಏನಪ್ಪ ಅಂದರೆ ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ಗಳು ಬಂದು ಸೇರ್ಕೊಳ್ತಾವೆ ಸ್ನೇಹಿತರೆ. ಎಲ್ಲಿ ಆ ಗಮ್ ಥರ ಏನಪ್ಪ ಅಂದರೆ ಅಂಟ್ಕೊಳ್ತಾವೆ ಗಾಯದ ಮೇಲೆ, ಯಾವುದು ರಕ್ತದ ಕಣಗಳು ಅಂತ ಪ್ಲೇಟ್ಲೆಟ್ಸ್ಗಳು ಸ್ನೇಹಿತರೆ. ರಕ್ತ ಕ್ಲಾಟ್ ಆಗಿ ನಿರ್ಮಾಣಗೊಳಿಸೋದ್ರಿಂದ ರಕ್ತಸ್ರಾವ ಕಂಪನ ನಿಲ್ಲುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಇಂಜೆಕ್ಷನ್ ರೂಪದಲ್ಲಿ ಏನಪ್ಪ ಅಂದರೆ ಹೆಪಾರಿನ್ ಎಂಬ ಅಂಶದ ಮೂಲಕ ಏನಪ್ಪ ಬ್ಲಡ್ ಕ್ಲಾಟಿಂಗ್ ಏನಪ್ಪ ಅಂದರೆ ತಡಿತಾರೆ ಸ್ನೇಹಿತರೆ. ಹೆಪಾರಿನ್ ಇಂಜೆಕ್ಷನ್ ವೆರಿ ಇಂಪಾರ್ಟೆಂಟು. ಡೀಪ್ ವೇನ್ ಥ್ರಾಂಬೋಸಿಸ್ ಬಂದ್ಬಿಟ್ಟು ಕಾಲಿನ ಆಳದಲ್ಲಿ ಏನಪ್ಪ ಗಾಯ ಆದರೆ ಡೀಪ್ ವೇನ್ ಥ್ರಾಂಬೋಸಿಸ್ ಎಂಬ ಏನಪ್ಪ ಅಂದರೆ ಕಾಯಿಲೆ ಅಂತ ಕರೀತಾರೆ ಸ್ನೇಹಿತರೆ. ಪಲ್ಮನರಿ ಎಂಬಲಿಸಿಸ್ ಬಂದ್ಬಿಟ್ಟು ಇದು ಏನಪ್ಪ ಅಂದರೆ ಗಡ್ಡೆ ರೂಪದಲ್ಲಿ ಶ್ವಾಸಕೋಶ ರಕ್ತನಾಳಕ್ಕೆ ಪ್ರವೇಶಿಸಿದಾಗ ಇದನ್ನು ಬಳಸ್ತಾರೆ ಸ್ನೇಹಿತರೆ. ಹೃದಯ ರಿದಮ್ ಸಮಸ್ಯೆ, ರಕ್ತ ಹೆಪ್ಪುಗಟ್ಟಲು ಅಪಾಯಕರ ಆಗಿಸುತ್ತೆ. ಹೃದಯ ಬಡಿತ ಅಸ್ಥಿರವಾಗಿ ತೊಂದರೆ ಆಗುತ್ತೆ. ಕೃತಕ ಕವಾಟಗಳು ಅಳವಡಿಸಿದಾಗ ರೋಗ ಜೀವಿತಾವಧಿವರೆಗೂ ಇವುಗಳ ಅಗತ್ಯವಿರುತ್ತೆ ಸ್ನೇಹಿತರೆ. ಇಂಜೆಕ್ಷನ್ ಬಳಸ್ತಾರೆ ಹೆಪಾರಿನ್ ಅಂತ. ರಕ್ತ ಹೆಪ್ಪು ರೋಧಕಗಳು ಆ್ಯಂಟಿಪ್ಲೇಟ್ಲೆಟ್ಸ್ ಅಂತ ಕರೀತಾರೆ. ವ್ಯತ್ಯಾಸ ಏನಪ್ಪ ಅಂದರೆ ರಕ್ತದಲ್ಲಿ ಪ್ರೋಟೀನ್ ಅಂಶವನ್ನು ಹೊಂದಿರ್ತವೆ ಸ್ನೇಹಿತರೆ. ಯಾವುದು ಹೆಪ್ಪು ರೋಧಕಗಳು ಆ್ಯಂಟಿಕೋಗ್ಲೈಸೆಂಟ್ ಕರೀತಾರೆ. ರಕ್ತ ಹೆಪ್ಪುಕಾರಕಗಳು ಆ್ಯಂಟಿಪ್ಲೇಟ್ಲೆಟ್ ಅಂತ ಕರೀತಾರೆ. ರಕ್ತ ಕಣಗಳು ಅಂತ ಕರೀತಾರೆ. ರಾಸಾಯನಿಕ ಪ್ರಕ್ರಿಯೆಯಲ್ಲಿ ತಡ್ತೇವೆ ಸ್ನೇಹಿತರೆ. ಅದು ಪ್ಲೇಟ್ಲೆಟ್ಸ್ಗಳು ಒಂದಕ್ಕೊಂದು ಅಂಟಿಕೊಂಡು ಏನಪ್ಪ ಅಂದರೆ ಸಹಾಯ ಮಾಡ್ತವೆ. ವ್ಯಾಪಾರಿನ್ ಮತ್ತು ಆಕ್ಸಿಜನ್ ಇಂಜೆಕ್ಷನ್ ಮಾಡಿದ ಸ್ನೇಹಿತರೆ ತಡೆಯಲು ಇದು ಆಸ್ಟಿನ್ ಮತ್ತು ಕೋಪಿಡೋಗ್ಲೈಕಲ್ ಎಂಬ ಅಂಶಗಳು ಇರ್ತವೆ ಸ್ನೇಹಿತರೆ. ರಕ್ತ ಹೆಪ್ಪುಗಟ್ಟಲು ತಡಿತದೆ. ಶೀರ ಮತ್ತು ವೇನ್ಸ್ಗಳು ಏನಪ್ಪ ಅಂದರೆ ರಕ್ತ ಹೆಪ್ಪುಗಳು ತಡಿತವೆ ಸ್ನೇಹಿತರೆ. ಇದರೇನಪ್ಪ ಅಂದರೆ ಮತ್ತು ಧಮನಿಗಳು ಆರ್ಟಿಟಿಸ್ ಹೆಪ್ಪುಗಟ್ಟೋದನ್ನು ತಡಿತವೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು. ಇದೆಲ್ಲಪ್ಪ ಅಂದರೆ ನಮ್ಮ ಬಾಡಿಯಲ್ಲಿ ಸ್ನೇಹಿತರೆ ಇದು ಪ್ಲೇಟ್ಲೆಟ್ಸು ಇದೇನಪ್ಪ ಅಂದರೆ ಇಂಜೆಕ್ಷನು. ನೋಡಿ ಶಕ್ತಿ ಇದನ್ನೇನಪ್ಪ ಹೆಚ್ಚು ಅಬಾಧಿತ ಶಕ್ತಿ ಅಂತ ಏನಪ್ಪ ಅಂದರೆ ಸಾರ್ವತ್ರಿಕ ದಾನವೇ O- ಅನ್ನು ಕರೀತಾರೆ. ಹೆಚ್ಚು ಸ್ವೀಕಾರಿ ಏನಪ್ಪ ಅಂದರೆ ಕಡಿಮೆ ಅಬಾಧಿತ ಶಕ್ತಿ ಅಂತ ಕರೀತಾರೆ ಸ್ನೇಹಿತರೆ. ಇದು ಎಕ್ಸಾಮ್ ಕೇಳ್ತಾರೆ ಇಂಪಾರ್ಟೆಂಟು. AB ಪಾಸಿಟಿವ್ ಇದು O- ಏನಪ್ಪ ಸಾರ್ವತ್ರಿಕ ದಾನಿ ಅಂತ ಕರೀತಾರೆ ಸ್ನೇಹಿತರೆ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವ ರಕ್ತದ ಗುಂಪು ಯಾವುದಪ್ಪ ಅಂದರೆ O- ಸಾಮಾನ್ಯವಾಗಿ ರಕ್ತದ ಗುಂಪು ಹೆಚ್ಚಾಗಿರುತ್ತೆ. ಹೆಚ್ಚಿರುವ ರಕ್ತದ ಗುಂಪು. ಕಡಿಮೆ ಇರೋ ರಕ್ತದ ಗುಂಪು ಏನಪ್ಪ ಅಂದರೆ AB- ಏನಪ್ಪ ಅಂದರೆ ಕಡಿಮೆ ಇದೆ ಸ್ನೇಹಿತರೆ. ಇದು ಜನರಲ್ಲಿ ಜಾಸ್ತಿ ಸಿಗುತ್ತೆ ಪಾಸಿಟಿವ್. ಕಡಿಮೆ ಜನರಲ್ಲಿ ಏನಪ್ಪ AB- ಸಿಗುತ್ತೆ. RH ಅಂಶ ಏನಪ್ಪ ಅಂದರೆ ಮುಖ್ಯವಾಗಿ RH ಬ್ಲಡ್ ಗ್ರೂಪ್ ಅಂದ್ಬಿಟ್ಟು ಮೆಕಾಕಾ ರಿಸಿಸ್ ಮಂಕಿಯಿಂದ ಏನಪ್ಪ ಅಂದರೆ ಸಿಕ್ಕಿದೆ ಸ್ನೇಹಿತರೆ. ಮೆಕಾಕಾ ರಿಸಿಸ್ ಮಂಕಿ ಕೇಳ್ತಾರೆ ಯಾವ ಮಂಕಿ ಅಂತ. ಕಾರ್ಲ್ ಆ್ಯಂಡ್ ಸ್ಪೆನರ್ ಮತ್ತು
ಅಲೆಕ್ಸಾಂಡರ್ ವೀರಲ್ ಏನಪ್ಪ ಅಂತ ಕಂಡುಹಿಡಿತಾರೆ. ಅದು 40ರಲ್ಲಿ ಸ್ನೇಹಿತರೆ. ರಿಸಿಸ್ ಎಂಬ ಮೊದಲ ಅಕ್ಷರ ಏನಪ್ಪ ಅಂದರೆ RH ಆಗಿದೆ ಸ್ನೇಹಿತರೆ. ಕೋತಿದು ಮೆಕಾಕೋ ಮಂಕಿಯಲ್ಲಿ ಮೊದಲ ಬಾರಿ ವೀನರ್ ಮತ್ತು ಲ್ಯಾಂಡ್ ಸ್ಪೇನರ್ ಅನ್ನು ಗುರುತಿಸಿದ ಸ್ನೇಹಿತರೆ RH ಅಂಶವನ್ನು. ವಿಲಿಯಂ ವೀನರ್ ಏನಪ್ಪ ಅಂದರೆ ಮುಖ್ಯವಾಗಿ ಇದನ್ನ ಮುಂದುವರಿಸ್ತಾರೆ ಸ್ನೇಹಿತರೆ. RH ಫ್ಯಾಕ್ಟರ್ನ ಶೋಧಕ ಯಾರಪ್ಪ ಅಂತ ಕೇಳಿದ್ರೆ ವಿಲಿಯಂ ವೀನರ್ ಆಗಿರ್ತದೆ ಸ್ನೇಹಿತರೆ. ಇದನ್ನು ಶೋಧನೆ ಮಾಡ್ತಾನೆ. RH ಅಂಶ ಮಕಾಕೋ ಏನಪ್ಪ ಅಂದ್ರೆ ಮಂಕಿಯಲ್ಲಿ ಲ್ಯಾಂಡ್ ಸ್ಪಿನ್ನರ್ ಏನಪ್ಪ ಇದೆ ಅಂತ ಕಂಡುಹಿಡ್ತಾನೆ. ವೀನರ್ ಅದನ್ನು ಗುರುತಿಸ್ತಾನೆ ಸ್ನೇಹಿತರೆ. ಇದೊಂದು ನೆನಪಲ್ಲಿ ಇಟ್ಕೊಬಿಡಿ ಸ್ನೇಹಿತರೆ. ಎ ಬ್ಲಡ್ ಗ್ರೂಪಲ್ಲಿ ಎ ಆ್ಯಂಟಿಜನ್ ಇರುತ್ತೆ ಸ್ನೇಹಿತರೆ. ಎ ಇರುತ್ತೆ. ಬಿ ಏನಪ್ಪ ಅಂದರೆ ಬ್ಲಡ್ ಗ್ರೂಪಲ್ಲಿ ಬಿ ಆ್ಯಂಟಿಜನ್ನೇ ಇರುತ್ತೆ. ಆದರೆ ಬಿ ಎಗೆ ಬದಲಾಗಿ ಬಿ ಆ್ಯಂಟಿಬಾಡಿ ಇರುತ್ತೆ ನೋಡಿ ಸ್ನೇಹಿತರೆ. ಇದು ಪ್ಲಾಸ್ಮಾದ ಆ್ಯಂಟಿಜನ್ ಆಗಿರುತ್ತೆ. ಅಂದರೆ ಬಿಗೆ ಬದಲಾಗಿ ಎ ಆ್ಯಂಟಿಬಾಡಿ ಇರುತ್ತೆ. ಉಲ್ಟಾ ಪಾಠ ಸ್ನೇಹಿತರೆ. ಇದೊಂದು ನೆನಪಲ್ಲಿ ಇಟ್ಕೊಬಿಡಿ. ಎ ಬಿಯಲ್ಲಿ ಏನಪ್ಪ ಅಂದರೆ ಆ್ಯಂಟಿಜನ್ಸ್ ಏನಪ್ಪ ಅಂದರೆ ಇರ್ತದೆ ಸ್ನೇಹಿತರೆ. ಎ ಅಲ್ಲಿ ಇದು ಎ ಇದೆಲ್ಲ ಸ್ನೇಹಿತರೆ ಇಲ್ಲಿ ಆ್ಯಂಟಿಜನ್ ಇರುತ್ತೆ. ಮತ್ತು ಓ ಅಲ್ಲಿ ಆ್ಯಂಟಿಬಾಡಿಗಳು ನೋ ಆ್ಯಂಟಿಬಾಡಿಗಳು ಇರ್ತವೆ ಸ್ನೇಹಿತರೆ. ಆ್ಯಂಟಿಬಾಡಿಗಳು ಇರೋದಿಲ್ಲ ಸ್ನೇಹಿತರೆ. ಇದರಲ್ಲಿ ಆ್ಯಂಟಿಜನ್ ಇರುತ್ತೆ. ಆ್ಯಂಟಿಬಾಡಿ ಅಲ್ಲ, ಎ ಆ್ಯಂಟಿಜನ್ ಇರುತ್ತೆ. ಓ ಅಲ್ಲಿ ಆ್ಯಂಟಿಬಾಡಿ ಇರೋದಿಲ್ಲ ಸ್ನೇಹಿತರೆ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ಎ ಬ್ಲಡ್ ಗ್ರೂಪಲ್ಲಿ ಏನಪ್ಪ ಅಂದರೆ ಈ ಥರ ಎ ಅಂದರೆ ಈ ಥರ ಎ ಇರುತ್ತೆ ನೋಡಿ. ಎ ಸಿಂಬಲ್ ಇರುತ್ತೆ. ಯಾಕೆ ಎ ಅಂತ ಕರಿತಾರಪ್ಪ ಅಂದರೆ ಎ ಇರುತ್ತೆ. ಇಲ್ಲಿ ಎ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಎ ಅಂತ ಕರಿತಾರೆ. ಇದನ್ನ ಎ ಥರನೇ ಕಾಣುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಆ್ಯಂಟಿಜನ್ ಎ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ಏನಪ್ಪ ಅಂದರೆ ಆ್ಯಂಟಿಬಾಡಿ ಏನಪ್ಪ ಅಂದರೆ ಈ ಥರ ಇರ್ತದೆ ಸ್ನೇಹಿತರೆ. ಈ ಥರ ಆ್ಯಂಟಿಬಾಡಿ ಇರುತ್ತೆ. ಈ ಥರ ಆ್ಯಂಟಿಬಾಡಿ ಇರುತ್ತೆ ಸ್ನೇಹಿತರೆ. ಈ ಥರ ಆ್ಯಂಟಿಬಾಡಿ ಇರುತ್ತೆ. ಇದೇನಪ್ಪ ಅಂದರೆ ಲಾಕ್ ಆಗೋಲ್ಲ ಸ್ನೇಹಿತರೆ. ಹೋಗಿ ಇದಕ್ಕೆ ಅಂಟ್ಕೊಳ್ಳೋದಿಲ್ಲ. ಏನಪ್ಪ ಅಂದರೆ ಈ ಸ್ಪಾನರ್ ಥರ ಇರುತ್ತೆ, ಅಂಟ್ಕೊಳ್ಳೋಲ್ಲ ಸ್ನೇಹಿತರೆ. ಅದಕ್ಕೆ ಎ ಆ್ಯಂಟಿಜನ್ನು ಮತ್ತು ಬಿ ಆ್ಯಂಟಿಬಾಡಿ ಇರುತ್ತೆ ಸ್ನೇಹಿತರೆ. ಇದು ಇದರಲ್ಲಿ ಬಿ ಆ್ಯಂಟಿಬಾಡಿ ಬಿ ಏನಪ್ಪ ಅಂದರೆ ಬಿ ಬ್ಲಡ್ ಗ್ರೂಪಲ್ಲಿ ಇದು ಬಿ ಇದೆಲ್ಲ ಸ್ನೇಹಿತರೆ. ಯಾಕೆ ಬಿ ಅಂತ ಕರೀತಾರೆ ಅಂತಂದರೆ ಇದರಲ್ಲಿ ಬಿ ಈ ಥರ ಇರುತ್ತೆ ಸ್ನೇಹಿತರೆ. ಈ ಥರ ಬಿ 0 ಇದೆ. ಈ ಥರ ಬಿ ಇದೆ ಸ್ನೇಹಿತರೆ. ಈ ಥರ ಬಿ ಇರುತ್ತೆ. ಯಾಕೆ ಬಿ ಅಂತಂದರೆ ಈ ಬಿ ಇದೆಲ್ಲ ಸ್ನೇಹಿತರೆ ಈ ಥರ ಬಿ ಇರುತ್ತಲ್ಲ ಸ್ನೇಹಿತರೆ. ಈ ಥರ ಬಿ, ಅದಕ್ಕೆ ಬಿ ಅಂತ ಕರೀತಾರೆ. ಇದರಲ್ಲಿ ಆ್ಯಂಟಿಬಾಡಿಗಳು ಏನಪ್ಪ ಅಂದರೆ ಈ ಥರ ಚೂಪಾಗಿರ್ತವೆ ಸ್ನೇಹಿತರೆ. ಈ ಥರ ಉದ್ದವಾಗಿರ್ತವೆ. ಈ ಥರ ಉದ್ದವಾಗಿರ್ತಾವಲ್ಲ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಇದರಲ್ಲಿ ಹೋಗ್ಬಿಟ್ಟು ಲಾಕ್ ಆಗೋಲ್ಲ ಸ್ನೇಹಿತರೆ. ಇದು ಲಾಕ್ ಆಗೋದಿಲ್ಲ. ಏನಪ್ಪ ಇದು ಮಾತ್ರ ಲಾಕ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಲಾಕ್ ಆಗುತ್ತೆ. ಏಕೆ ಲಾಕ್ ಆಗುತ್ತೆ? ಏಕೆ ಲಾಕ್ ಆಗಿದ್ರೆ ಏನಪ್ಪ ಅಂದರೆ ನಮ್ಮ ಸಿಸ್ಟಮ್ ಬಾಡಿ ಸಿಸ್ಟಮ್ ಕೆಟ್ಟೋಗುತ್ತೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಸ್ಪಾನರ್ ಥರ ಇದಕ್ಕೆ ಲಾಕ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಲಾಕ್ ಆಗುತ್ತೆ. ಅದಕ್ಕೆ ಏನಪ್ಪ ಅಂದರೆ ಆ್ಯಂಟಿಬಾಡಿಗಳು ಆ್ಯಂಟಿಜನ್ಗಳು ಸಪ್ರೇಟಾಗಿ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನೋಡಿ ಸ್ನೇಹಿತರೆ. ಎ ಬಿಯಲ್ಲಿ ಮುಖ್ಯವಾಗಿ ಓ ಅಲ್ಲಿ ನೋ ಆ್ಯಂಟಿಬಾಡಿಗಳು, ಇದರಲ್ಲಿ ಆ್ಯಂಟಿಬಾಡಿಗಳು ಇರೋದಿಲ್ಲ ಸ್ನೇಹಿತರೆ. ಎ ಬಿಯಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಆ್ಯಂಟಿಜನ್ಗಳು ಇರ್ತವೆ ಸ್ನೇಹಿತರೆ. ಆ್ಯಂಟಿಜನ್ ಅಂದರೆ ನೋಡಿ ಸ್ನೇಹಿತರೆ ಆ್ಯಂಟಿಜನ್ ಇದು 2 ಆ್ಯಂಟಿಜನ್ಗಳು ಏನಪ್ಪ ಅಂದರೆ ಹೊಂದಿರ್ತವೆ ಆ್ಯಂಟಿಜನ್ಗಳು. ಈ ಏನಪ್ಪ ಅಂದರೆ ಈ ಸ್ಪಾನರ್ ಇಲ್ಲ ಸ್ನೇಹಿತರೆ. ಈ ಸ್ಪಾನರು ನೋಡಿ ಸ್ನೇಹಿತರೆ. ಈ ಸ್ಪಾನರು ಏನಪ್ಪ ಅಂದರೆ ಲಾಕ್ ಆಗುತ್ತೆ. ಇಲ್ಲಿ ಲಾಕ್ ಮಾಡ್ಬೋದು. ಈ ಸ್ಪಾನರ್ನ ಇಲ್ಲಿ ಲಾಕ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕೆ ಆ್ಯಂಟಿಜನ್ಗಳು ಇರ್ತವೆ ಸ್ನೇಹಿತರೆ. ಇದರಲ್ಲಿ ಎ ಬಿ ಎಲ್ ಏನಪ್ಪ ರಕ್ತ ನಿರೋಧಕ ಶಕ್ತಿ ಏನಪ್ಪ ಅಂದರೆ ಹೋರಾಡುವ ಶಕ್ತಿ ಕಡಿಮೆ ಇರುತ್ತೆ. ರೋಗ ನಿರೋಧಕ ಕಡಿಮೆ ಇರುತ್ತೆ. ಇದರಲ್ಲಿ ಹೆಚ್ಚಿರುತ್ತೆ ಸ್ನೇಹಿತರೆ. ಯಾಕಂತಂದರೆ ಓ ಅಲ್ಲಿ ಓ ಥರನೇ ಇರುತ್ತೆ ಸ್ನೇಹಿತರೆ. ಇದು ಅದಕ್ಕೆ ಓ ಅಂತ ಕರೀತಾರೆ. ಇದರಲ್ಲಿ ಈ ನಟ್ಟು ಏನಪ್ಪ ಅಂದರೆ ಫಿಲಪ್ ಆಗೋಲ್ಲ. ಈ ನಟ್ಟು ಫಿಲಪ್ ಆಗಲ್ಲ ಸ್ನೇಹಿತರೆ. ಆ್ಯಂಟಿಬಾಡಿಗಳು ಏನಪ್ಪ ಅಂದರೆ ಇದರಲ್ಲಿ ನೋ ಆ್ಯಂಟಿಬಾಡಿಗಳು ಇರ್ತವೆ ಸ್ನೇಹಿತರೆ. ಆ್ಯಂಟಿಬಾಡಿಗಳು ಇರ್ತವೆ. ಆ್ಯಂಟಿಬಾಡಿ ಇರುತ್ತೆ. ಆ್ಯಂಟಿಜನ್ಸ್ ಇರೋಲ್ಲ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ಆ್ಯಂಟಿಜನ್ಗಳು ಆ್ಯಂಟಿಬಾಡೀಸ್ ಇರ್ತವೆ. ಬಾಡಿ 0 ಬಾಡೀಸ್ ಇರುತ್ತೆ. ಆ್ಯಂಟಿಜನ್ಗಳು ಇರೋದಿಲ್ಲ ಸ್ನೇಹಿತರೆ. ಲಾಕ್ ಆಗೋಲ್ಲ. ಇದಕ್ಕೆ ದೇವರ ಸೃಷ್ಟಿ ಅನ್ನೋದು ಇದಕ್ಕೆ ಸ್ನೇಹಿತರೆ. ಕೆಂಪು ರಕ್ತಕಣಗಳು ಪ್ರತಿಕಾಳು ಪ್ಲಾಸ್ಮಾದಲ್ಲಿ ಆಡಾಡಿ ನೋಡಿದ್ರೆ ಸ್ನೇಹಿತರೆ. ಇದನ್ನು ಬೇಡ ನೋಡಿ ಸ್ನೇಹಿತರೆ. ಆ್ಯಂಟಿಜನ್ RBC, ಆ್ಯಂಟಿಜನ್ ಪ್ಲಾಸ್ಮಾ, ಆ್ಯಂಟಿಜನ್ RBC, ಆ್ಯಂಟಿಜನ್ ಪ್ಲಾಸ್ಮಾ ಏನಪ್ಪ ಅಂದರೆ ಆ್ಯಂಟಿಬಾಡೀಸು. ಯಾರ್ಯಾರು ಬ್ಲಡ್ ಕೊಡ್ತಾರೆ ಅಂಬೋದು ಒಂದು ಸ್ಕ್ರೀನ್ಶಾಟ್ ತೊಗೊಬಿಡಿ ಸ್ನೇಹಿತರೆ. ಇದು ಬೇಕಾಗುತ್ತೆ ನಮಗೆ. ಇದು RH ಫ್ಯಾಕ್ಟ್ರು ತೊಗೊಳ್ಳಿ ಸ್ನೇಹಿತರೆ. ಬೇಕಾಗುತ್ತೆ. RH ಪಾಸಿಟಿವ್, RH ಮೈನಸ್.
ಆರ್ ಎಚ್ ಪ್ಲಸ್ ಬಂದ್ಬಿಟ್ಟು ನಾನ್ ಆಗುತ್ತೆ ಸ್ನೇಹಿತರೆ. ಆರ್ ಎಚ್ ಮೈನಸ್ ಮೈನಸ್ ಇದು ಮಾಮೂಲಾಗಿರುತ್ತೆ ಸ್ನೇಹಿತರೆ. ಇದೊಂದು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ಬ್ಲಡ್ ಯಾರು ಬ್ಲಡ್ ಕೊಡ್ಬೋದು ಮತ್ತು ರಿಸೀವ್ ಯಾರೋ ತೊಗೋಬೋದು ಅಂತ ಇದೆ ಸ್ನೇಹಿತರೆ. ಇದನ್ನು ನೋಡ್ಕೊಳ್ಬಿಡಿ. ಹೋಗೆ ತಗೋಬೋದು ಸ್ನೇಹಿತರೆ. ಕೀವರ್ಡ್ ತಗೊಬಿಡಿ. ರಿಸೀವರ್ ಯಾರು ಡೋನರ್ ಯಾರು ಅಂತ ಏನಪ್ಪ ಅಂದರೆ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ಆರ್ ಎಸ್ ಫ್ಯಾಕ್ಟ್ರು ಇದನ್ನು ನೋಡ್ಕೊಳ್ಳಿ. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಬ್ಲಡ್ ಟೈಪ್ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ಬ್ಲಡ್ ಟೈಪ್ಸಲ್ಲಿ ಮುಖ್ಯವಾಗಿ ಸ್ವಲ್ಪ ವಂಶ ಪಾರಂಪರಿಕ ರಕ್ತದ ವಂಶಕ್ಕೆ ನೋಡೋಣ ಸ್ನೇಹಿತರೆ. ಇದರಲ್ಲಿ ಎ ಬಿ ಬಂದ್ಬಿಟ್ಟು ತಂದೆ ಎ ಇರುತ್ತೆ, ತಾಯಿಯಲ್ಲಿ ಬಿ ಇರುತ್ತಲ್ಲ ಸ್ನೇಹಿತರೆ. ಮಕ್ಕಳು ಎ ಹುಟ್ಬೋದು, ಬಿ ಹುಟ್ಬೋದು, ಎ ಹುಟ್ಬೋದು, ಓ ಹುಟ್ಬೋದು ಸ್ನೇಹಿತರೆ. ಎ ಬಿ ಮತ್ತು ಇತರೆ ಓ ಹೊರತುಪಡಿಸಿ ಉಳಿದೆಲ್ಲ ಗುಂಪುಗಳನ್ನು ಹೊಂದಿರ್ತವೆ ಸ್ನೇಹಿತರೆ. ಇದರಲ್ಲಿ ಎ ಬಿ ಏನಪ್ಪ ಅಂದರೆ ಪೋಷಕರು ಇಬ್ಬರು ಎ ಬಿ ಗುಂಪವನ್ನಾಗಿದ್ದರೆ ಏನಪ್ಪ ಅಂದರೆ ಯಾವುದೇ ಗುಂಪಿನವರಾಗಲಿ ಎ ಹುಟ್ಬೋದು, ಬಿ ಹುಟ್ಬೋದು, ಓ ಬಿ ಹುಟ್ಬೋದು ಸ್ನೇಹಿತರೆ. ಮಕ್ಕಳು ಬಂದ್ಬಿಟ್ಟು ಇರ್ಬೋದು ಸ್ನೇಹಿತರೆ. ಓ ಹುಟ್ಟಲು ಸಾಧ್ಯವಿಲ್ಲ ಸ್ನೇಹಿತರೆ. ಎ ಬಿ ಏನಪ್ಪ ಅಂದರೆ ಗಂಡ ಹೆಂಡ್ತಿ ಇದ್ದರೆ ಓ ಮಾತ್ರ ಹುಟ್ಟೋದಿಲ್ಲ ಸ್ನೇಹಿತರೆ. ಇಲ್ಲಿ ಇದು ಎಕ್ಸಾಮ್ ಕೇಳಿದಾರಲ್ಲ ಸ್ನೇಹಿತರೆ ಆಲ್ರೆಡಿ. ಓ ಮತ್ತು ಇತರೆ ಓ ಆಗಿದ್ರೆ ಸ್ನೇಹಿತರೆ. ಪೋಷಕರು ಇಬ್ಬರು ಏನಪ್ಪ ಅಂದರೆ ಓ ಹುಟ್ಟಿದ್ರು ಸ್ನೇಹಿತರೆ. ಅದರಲ್ಲಿ ಎ ಮತ್ತು ಬಿ ಆಗಿದ್ದರೆ ಏನಪ್ಪ ಪೋಷಕರು ಇಬ್ಬರು ಓ ಆಗಿರ್ತಾರೆ ಸ್ನೇಹಿತರೆ. ಆ ಹುಟ್ಟು ಮಕ್ಕಳು ಏನಪ್ಪ ಅಂದರೆ ಓ ಆಗಿರ್ತಾವೆ ಸ್ನೇಹಿತರೆ. ಓ ಆಗಿದ್ದರೆ ಏನಪ್ಪ ಅಂದರೆ ಮುಖ್ಯವಾಗಿ ಪೋಷಕರು ಓ ಆಗಿದ್ದರೆ ಒಂದು ಎ ಹುಟ್ಬೋದು ಸ್ನೇಹಿತರೆ, ಒಂದು ಎ ಒಂದೇ ಹುಟ್ಬೋದು ಸ್ನೇಹಿತರೆ. ಎ ಅಥವಾ ಬಿ ಹುಟ್ಬೋದು. ಇದರಲ್ಲಿ ಒಬ್ಬರು ಪುರುಷರು ಎ ಇದ್ದರೆ ಮಹಿಳೆ ಎ ಬಿ ಇದ್ದರೆ ಸ್ನೇಹಿತರೆ ಅದರಲ್ಲಿ ಎ ಅಥವಾ ಬಿ ಗ್ರೂಪ್ ಬ್ಲಡ್ ಗ್ರೂಪ್ ಹುಟ್ಬೋದು ಸ್ನೇಹಿತರೆ. ಇದರಲ್ಲಿ ಓ ಮತ್ತು ಎ ಬಿ ಸಾಧ್ಯವಿರೋದು ಸ್ನೇಹಿತರೆ. ಓ ಮತ್ತು ಎ ಬಿ ಸಾಧ್ಯವಿರೋದಿಲ್ಲ. ಒಂದು ಎ ಹುಟ್ಬೋದು, ಒಂದು ಬಿ ಬ್ಲಡ್ ಗ್ರೂಪ್ ಹುಟ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ ಏನಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಪೋಷಕರು ಇಬ್ಬರು ಏನಪ್ಪ ಅಂದರೆ ಎ ಇಂಟು ಎ ಆಗಿದ್ದರೆ ಬಿ ಆಗಿದ್ರೆ ಏನಪ್ಪ ಅಂದರೆ ಓ ರಕ್ತ ಏನಪ್ಪ ಅಂದರೆ ಬರೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಸೇಮ್ ಇದ್ದರೆ ಬರೋ ಸಾಧ್ಯತೆ ಇದೆ. ಬಿ ಆದರೆ ಏನಪ್ಪ ಅಂದರೆ ಬಿ ಅಥವಾ ಓ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ, ಎಕ್ಸಾಮ್ ಕೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಕೇವಲ ತಂದೆ ಓ ಗ್ರೂಪ್ ಇದ್ದರೆ ಓ ಜೀನ್ಗಳು ಹೊಂದಿರ್ತವೆ ಸ್ನೇಹಿತರೆ. ತಾಯಿ ಎ ಬಿ ಗ್ರೂಪ್ ಆಗಿದ್ದರೆ ಎ ಬಿ ಜೀನ್ಗಳನ್ನು ಹೊಂದಿರ್ತವೆ. ಮುಖ್ಯವಾಗಿ ತಂದೆ ತಾಯಿ ಬಂದ್ಬಿಟ್ಟು ಏನಪ್ಪ ಅಂದರೆ ಓ ಆಗಿರ್ತಾರಲ್ಲ ಸ್ನೇಹಿತರೆ. ಎ ಓ ಹುಟ್ಬೋದು ಮತ್ತು ಎ ಓ ಆಗಿ ಗ್ರೂಪು ಹುಟ್ಬೋದು ಸ್ನೇಹಿತರೆ. ಬಿ ಇದ್ದರೆ ಏನಪ್ಪ ಅಂದರೆ ಮುಖ್ಯವಾಗಿ ತಾಯಿ ಬಿ ಇದ್ದರೆ ಬಿ ಓ ಹುಟ್ಬೋದು ಮತ್ತು ಬಿ ಓ ಆಗಿ ಎತ್ಕೊಂಡು ಸ್ನೇಹಿತರೆ. ಎ ಬಿ ಬ್ಲಡ್ ಗ್ರೂಪಲ್ಲಿ ತಂದೆ ತಾಯಿ ಎ ಬಿ ಮತ್ತು ಬಿ ಎ ಬಿ ಇದ್ದರೆ ಎ ಮತ್ತು ಬಿ ತಂದೆ ತಾಯಿ ಇದ್ದರೆ ಎ ಬಿ ಹುಟ್ಬೋದು. ಬಿ ತಂದೆ ಇದ್ದು ಓ ತಾಯಿ ಇದ್ದರೆ ಬಿ ಗ್ರೂಪ್ ಹುಟ್ಬೋದು ಸ್ನೇಹಿತರೆ. 25 ಸಾಧ್ಯತೆ. ಎ ಏನಪ್ಪ ಅಂದರೆ ತಂದೆ ಇದ್ದರೆ ಬಿ ಮಹಿಳೆ ಇದ್ದರೆ ಏನಪ್ಪ ಅಂದರೆ ಎ ರಕ್ತ ಗುಂಪು ಹುಟ್ಬೋದು ಸ್ನೇಹಿತರೆ. ಎರಡು ಓ ಇದ್ದರೆ ಏನಪ್ಪ 20ರಷ್ಟು ಬಿ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇದೊಂದು ಕಾಲಮ್ ಸ್ಕ್ರೀನ್ಶಾಟ್ ನೋಡ್ಕೊಬಿಟ್ಟು ಸ್ನೇಹಿತರೆ ಬೇಕಾಗುತ್ತೆ ಎಕ್ಸಾಮ್ಗೆ. ಮುಖ್ಯವಾಗಿ ಇದರಲ್ಲಿ ತಂದೆ ತಾಯಿ ಯಾವ ಥರ ಹುಡ್ತಾರೆ ನೋಡೋಣ ಸ್ನೇಹಿತರೆ. ತಂದೆ ತಾಯಿ ಯಾವ ಥರ ಬ್ಲಡ್ ಗ್ರೂಪ್ ಕಂಡುಹಿಡಿಯೋದು ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ಎ ಬ್ಲಡ್ ಗ್ರೂಪ್ ಇರೋ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಓ ಬ್ಲಡ್ ಗ್ರೂಪ್ ಅಂತ ಸ್ನೇಹಿತರೆ. ಇದನ್ನ ಓ ಬ್ಲಡ್ ಗ್ರೂಪು ಎರಡು ಭಾಗ ಮಾಡ್ಕೊಳ್ಳೋ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದರೆ ಇದರಲ್ಲಿ ಮುಖ್ಯವಾಗಿ ಬಿ ಇರುತ್ತಾರೆ ಸ್ನೇಹಿತರೆ. ಬಿ ಬ್ಲಡ್ ಗ್ರೂಪ್ ಅಂದ್ಬಿಟ್ಟು ಎಗೆ ಎ ಬಿ ಬ್ಲಡ್ ಗ್ರೂಪ್ ಆಗುತ್ತೆ ಅಥವಾ ಬಿ ಎ ಬ್ಲಡ್ ಗ್ರೂಪ್ ಆಗುತ್ತೆ ಸ್ನೇಹಿತರೆ. ಇದು ಬಿ ಒ ಬ್ಲಡ್ ಗ್ರೂಪ್ ಆಗುತ್ತೆ ಸ್ನೇಹಿತರೆ. ಬಿ ಒ ಬ್ಲಡ್ ಗ್ರೂಪ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇದು ಎ ಬ್ಲಡ್ ಗ್ರೂಪ್ ಓ ಬ್ಲಡ್ ಗ್ರೂಪ್ ಇದೆ ಸ್ನೇಹಿತರೆ. ಇದು ಓ ಅಂತ ಕರೀತಾರೆ. ಇದು ಏನಪ್ಪ ಅಂದರೆ ಎ ಓ ಬ್ಲಡ್ ಗ್ರೂಪ್ ಆಗುತ್ತೆ ಸ್ನೇಹಿತರೆ. ಇದು ಎ ಓ ಬ್ಲಡ್ ಗ್ರೂಪ್ ಆಗುತ್ತೆ. ಓ ಬ್ಲಡ್ ಗ್ರೂಪ್ ಏನಪ್ಪ ಹುಟ್ಟುತ್ತೆ ಸ್ನೇಹಿತರೆ. ಅಂದರೆ ಎ ಓ ಸೇರಿದ್ರೆ ಏನಪ್ಪ ಅಂದರೆ ಎ ಓ ಬ್ಲಡ್ ಗ್ರೂಪ್ ಆಗುತ್ತೆ ಸ್ನೇಹಿತರೆ. ಇದು ಓ ಬ್ಲಡ್ ಗ್ರೂಪ್ ಹುಟ್ಟುತ್ತೆ.
ಈ ಥರ ಏನಪ್ಪ ಅಂದರೆ ನಾವು ಕಂಡುಹಿಡ್ಬೋದು ಸ್ನೇಹಿತರೆ. ಇದು ಓ ಅಂದರೆ ಏನಪ್ಪ ಈ ಥರ ಆಗುತ್ತೆ. ನೀವು ಕಂಡುಹಿಡ್ಬೋದು ಸ್ನೇಹಿತರೆ ಆ ಥರ ಅಂತಂದರೆ ಮುಖ್ಯವಾಗಿ ಈ ಥರ ಎ ಬ್ಲಡ್ ಗ್ರೂಪ್ಗೆ ಎ ಅಂತ ಕರೀತಾರೆ, ಬಿ ಬ್ಲಡ್ ಗ್ರೂಪ್ಗೆ ಬಿ ಐ ಅಂತ ಕರೀತಾರೆ, ಎ ಬಿ ಓ ಬ್ಲಡ್ ಗ್ರೂಪ್ ಐ ಅಂತ ಕರೀತಾರೆ ಸ್ನೇಹಿತರೆ. ಎ ಬಿ ಬ್ಲಡ್ ಗ್ರೂಪ್ಗೆ ಎ ಡಿ ಬ್ಲಡ್ ಗ್ರೂಪ್ ಅಂತ ಕರೀತಾರೆ. ಈ ಥರ ಕಾಲಮ್ ಹಾಕೊಂಡು ನೀವು ಆ ಬ್ಲಡ್ ಗ್ರೂಪ್ ಯಾರು ಹುಟ್ಟುತ್ತದೆ ಮಗುಗೆ ಅಂತ ನೋಡ್ಕೋಬೋದು ಸ್ನೇಹಿತರೆ. ಆ ಕಾಲಮ್ ಬಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟರೆ ಸ್ನೇಹಿತರೆ ಎ ಬ್ಲಡ್ ಗ್ರೂಪ್ ಎ ಅಂತ ಬರ್ಕೋಬೋದು, ನೀವು ಬಿ ಅಂತ ಬರ್ಕೋಬೋದು ಸ್ನೇಹಿತರೆ. ಮುಖ್ಯವಾಗಿ ರಕ್ತ ಪರಿಚಲನೆ ನೋಡೋಣ ಸ್ನೇಹಿತರೆ. ರಕ್ತ ಪರಿಚಲನೆ ತೆರೆದ ರಕ್ತ ಪರಿಚಲನೆ ಅಂತ ಕರೀತಾರೆ, ಓಪನ್ ಸರ್ಕ್ಯೂಟ್ ಸಿಸ್ಟಮ್ ಅಂತ ಕರೀತಾರೆ. ಇದರ ಮುಖ್ಯವಾಗಿ ದೇಹದ ಕುಹರಗಳಿಂದ ಏನಪ್ಪ ಅಂದರೆ ಕೀಟಗಳಲ್ಲಿ ಮತ್ತು ಮೃದ್ವಂಗಗಳು ಓಪನ್ ಸರ್ಕ್ಯೂಟ್ ಬ್ಲಡ್ ಗ್ರೂಪ್ ನಡೆಯುತ್ತೆ ಸ್ನೇಹಿತರೆ. ಮುಚ್ಚಿದ ಬ್ಲಡ್ ಸರ್ಕ್ಯುಲೇಷನ್ ಬಂದ್ಬಿಟ್ಟು ಇದರಲ್ಲಿ ಕಟ್ಟುನಿಟ್ಟಾಗಿ ರಕ್ತನಾಳಗಳ ಮೂಲಕ ನಡೆಯುತ್ತೆ ಸ್ನೇಹಿತರೆ. ಇದು ಸಸ್ತನಿಗಳು ಮತ್ತು ಪಕ್ಷಿಗಳ ಮೂಲಕ ನಡೆಯುತ್ತೆ ಸ್ನೇಹಿತರೆ. ತೆರೆದ ರಕ್ತ ಸಂಚಾರ ಬಂದ್ಬಿಟ್ಟು ಹೃದಯದಿಂದ ನೇರವಾಗಿ ದೇಹದ ಜಾಗಗಳು ಏನಪ್ಪ ಅಂದರೆ ಪಂಪ್ ಮಾಡಲಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಮುಚ್ಚಿದ ರಕ್ತನಾಳಗಳು ಇರುವುದಿಲ್ಲ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಮುಚ್ಚಿದ ರಕ್ತ ಕ್ಲೋಸ್ಡ್ ಸರ್ಕ್ಯೂಟ್. ಓಪನ್ ಸರ್ಕ್ಯೂಟ್ ಏನಪ್ಪ ಅಂದರೆ ಮುಖ್ಯವಾಗಿ ಇದರಲ್ಲಿ ಜೀವಕೋಶಗಳು ರಕ್ತದಿಂದ ನೇರವಾಗಿ ಪೋಷಕಾಂಶ ಪಡೆಯುತ್ತೆ ಸ್ನೇಹಿತರೆ. ಜೀವಕೋಶಗಳು ರಕ್ತದಿಂದ ನೇರವಾಗಿ ಪೋಷಕಾಂಶ ಪಡ್ಕೊಂಡ್ಬಿಟ್ಟು ಕೀಟಗಳಲ್ಲಿ ಮತ್ತು ಜಿರಳೆ ಮತ್ತು ಮೃದ್ವಂಗಗಳಿಗೆ ಬಸವನೊಳಗಳೇನಪ್ಪ ಅಂದರೆ ಬ್ಲಡ್ಡು ಈ ಥರ ಪೂರ್ತಿ ದೇಹದೆಲ್ಲ ಆಡ್ಕೊಂಡಿರುತ್ತೆ ಸ್ನೇಹಿತರೆ. ಬ್ಲಡ್ಡು ನಾವು ಅದು ಸಾಯ್ದ ತಕ್ಷಣ ಬ್ಲಡ್ ಹೊರಗಡೆ ಬರುತ್ತೆ. ಮುಚ್ಚು ಸರ್ಕಲ್ ಹ್ಯೂಮನ್ ಬಾಡಿ ಸ್ನೇಹಿತರೆ ಅಪಧಮನ ಮೂಲಕ ನಡೆಯುತ್ತೆ. ವೇಲ್ಸಿಂದ ನಡೆಯುತ್ತೆ ಸ್ನೇಹಿತರೆ, ನಾಳಗಳಿಂದ ನಡೆಯುತ್ತೆ. ಇಲ್ಲ ಮಾನವ, ಸಸ್ತನಿ ಮತ್ತು ಆಕಳು, ನಾಯಿ ಇತ್ಯಾದಿ ಪಕ್ಷಿಗಳಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ತೆರೆದ ಬ್ಲಡ್ ಗ್ರೂಪ್ ಏನಪ್ಪ ಅಂದರೆ ರಕ್ತನಾಳಗಳು ಇರುವುದಿಲ್ಲ ಸ್ನೇಹಿತರೆ. ಓಪನ್ ಬ್ಲಡ್ ಸರ್ಕ್ಯೂಟ್ ರಕ್ತನಾಳಗಳು ಇರುವುದಿಲ್ಲ. ಮುಖ್ಯವಾಗಿ ರಕ್ತನಾಳಗಳು ಇರ್ತವೆ ಸ್ನೇಹಿತರೆ, ಅಭಿಧಮನ ಇರುತ್ತೆ. ದೇಹದಲ್ಲಿ ಮುಕ್ತ ಕುಹರಗಳು ಬಂದಿರ್ತವೆ ಸಹ ನೇರವಾಗಿ ಹರಿಯುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಮುಚ್ಚಿದ ಸರ್ಕ್ಯೂಟ್ ನಾಳದಲ್ಲಿ ಹರಿಯುತ್ತೆ ಸ್ನೇಹಿತರೆ. ತುಂಬ ರಕ್ತದೊತ್ತಡ ಕಡಿಮೆ ಇರುತ್ತೆ ಸ್ನೇಹಿತರೆ. ರಕ್ತದೊತ್ತಡ ಏನಪ್ಪ ಹೆಚ್ಚಾಗಿರುತ್ತೆ. ರಕ್ತ ನಿಧಾನವಾಗಿ ಚಲಿಸಿದರೆ ರಕ್ತ ವೇಗವಾಗಿ ಚಲಿಸುತ್ತೆ. ರಕ್ತ ಅಂಗಾಂಶವನ್ನು ನೇರವಾಗಿ ಸಂಪರ್ಕವನ್ನು ಹೊಂದಿಸುವ ಅಂಗಾಂಶವನ್ನು ರಕ್ತದೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರ್ತವೆ. ರಕ್ತದಾಂಶಗಳು ರಕ್ತದೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರುವುದಿಲ್ಲ ಸ್ನೇಹಿತರೆ. ಜಿಗಣಿ, ಏಡಿ, ಬಸವನಗಳು, ಮಾನವ, ಹಸು, ಕಪ್ಪೆ ಆಗಿರೋ ಸ್ನೇಹಿತರೆ ಏನಪ್ಪ ಅಂದರೆ ಮುಚ್ಚಿದ ಸರಪಳಿ ವ್ಯವಸ್ಥೆ. ಹ್ಯೂಮನ್ ಬಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ಹ್ಯೂಮನ್ ಬಾಡಿ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ನಡೆಯುತ್ತೆ ಅಂತ. ಮುಖ್ಯವಾಗಿ ಅಪಧಮನಿಗಳು ಏನಪ್ಪ ಅಂದರೆ ಹೃದಯದಲ್ಲಿ ರಕ್ತ ನಿರಂತರ ಪಂಪ್ ಮಾಡಲಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಅಪಧಮನಿಗಳು ಅಂದರೆ ಆಮ್ಲಜನಕವನ್ನು ದೇಹದ ಭಾಗಗಳಿಗೆ ಕೊಂಡೊಯ್ತವೆ ಸ್ನೇಹಿತರೆ. ಅಪಧಮನಿಗಳು ಅಭಿಧಮನಿಗಳು ಆಮ್ಲಜನಕ ರಹಿತ ರಕ್ತವನ್ನು ದೇಹದಕ್ಕೆ ಏನಪ್ಪ ತಗೊಂಡೋಗ್ತವೆ. ಕ್ಯಾಪಿಲರೀಸ್ ಎಂಬ ಲಾಳಗಳು ಬಂದ್ಬಿಟ್ಟು ಪೋಷಕಾಂಶಗಳು ಅನಿಲಗಳ ವಿನಿಮಯಕ್ಕೆ ಸಹಕಾರಿಯಾಗಿದೆ ಸ್ನೇಹಿತರೆ. ಇವು ಮಹಾ ಅಪಧಮನಿ ದೇಹದ ದೊಡ್ಡ ಅಪಧಮನಿ ಆಗಿದೆ ಸ್ನೇಹಿತರೆ. ಆಲ್ರೆಡಿ ನೋಡಿದ್ದೀವಿ ಅಲ್ಲ. ಮಹಾಭಿಧಮನಿ ಹೃದಯಕ್ಕೆ ರಕ್ತವನ್ನು ತರುವ ದೊಡ್ಡ ನಾಳಗಳು ಸ್ನೇಹಿತರೆ ಮಹಾಭಿಧಮನಿ. ಕ್ಯಾರಟನ್ ಮತ್ತು ಜುಗುಲಾರ್ ಬಂದ್ಬಿಟ್ಟು ತಲೆ ಭಾಗಕ್ಕೆ ರಕ್ತವನ್ನು ತಗೊಂಡು ಹೋಗ್ತವೆ ಸ್ನೇಹಿತರೆ. ಸಬ್ಲಿಕ್ಗೆ ಬಂದ್ಬಿಟ್ಟು ಕೈ ಕಾಲುಗಳಿಗೆ ರಕ್ತವನ್ನು ಏನಪ್ಪ ಅಂತ ತಗೊಂಡು ಹೋಗ್ತವೆ. ಮೂತ್ರಪಿಂಡ ನಾಳಗಳನ್ನು ಮೂತ್ರಕ್ಕೆ ರಕ್ತವನ್ನು ತಗೊಂಡು ಹೋಗ್ತವೆ. ಕಾಲು ಭಾಗಕ್ಕೆ ಏನಪ್ಪ ಅಂದರೆ ಫ್ಯಾರಮೋಲಿನ್ ಎಂಬ ಅಂಶ ಕಾಲು ಭಾಗಕ್ಕೆ ರಕ್ತವನ್ನು ತಗೊಂಡ್ಬರೋ ಸ್ನೇಹಿತರೆ. ಸರ್ಕ್ಯುಲೇಟರಿ ಸಿಸ್ಟಮ್ ಸ್ನೇಹಿತರೆ. ಇದು ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ. ಇದು ಜಿರಳೆ ಆಗಿದೆ ಸ್ನೇಹಿತರೆ. ಈ ಜಿರಳೆಯಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ರಕ್ತ ಈ ಥರ ಚಿಟ್ಟೆ ಅಂತಾರಲ್ಲ ಸ್ನೇಹಿತರೆ, ಆ ಚಿಟ್ಟೆ ಅಂತಾರೆ ಇದನ್ನು. ಏನಪ್ಪ ಅಂದರೆ ರಕ್ತ ಬ್ಲಡ್ ಈ ಥರ ಸರ್ಕ್ಯುಲೇಷನ್ ಆಗ್ತದೆ. ಓಪನ್ ಟೈಪ್ ಆಗುತ್ತೆ ಸ್ನೇಹಿತರೆ. ಇದು ಹಾರ್ಟ್ ಇಲ್ಲಿದೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎರಡು ಭಾಗ ಇದೆ. ದೈಹಿಕ ರಕ್ತ ಸಂಚಾರ ಮತ್ತು ಪುಪ್ಪಸ ಏನಪ್ಪ ಅಂದರೆ ರಕ್ತ ಸಂಚಾರ ಅಂತ ಎರಡು ಭಾಗದಲ್ಲಿ ಸ್ನೇಹಿತರೆ. ದೈಹಿಕ ರಕ್ತ ಸಂಚಾರ ಏನಪ್ಪ ಅಂದರೆ ಹ್ಯೂಮನ್ ಬಾಡಿಯಿಂದ ಏನಪ್ಪ ಅಂದರೆ ಬ್ಲಡ್ಡು
ಹ್ಯೂಮನ್ ಬಾಡಿಯಿಂದ ಹೃದಯಕ್ಕೆ ಹೋಗಿ ಸೇರಿದ್ರೆ ಅಭಿಧಮನಿಗಳು ತಗೊಂಡು ಹೋಗ್ತವೆ. ಅಭಿಧಮನಿ ತೊಗೊಂಡು ಹೋಗುತ್ತೆ ಏನಪ್ಪ ಅಶುದ್ಧ ರಕ್ತವನ್ನು. ತಿರ್ಗಿ ಅಲ್ಲಿಂದ ಏನಪ್ಪ ಅಂದರೆ ಅಪಧಮನಿಗಳು ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ತಗೊಬರ್ತೀವಿ. ದೈಹಿಕ ರಕ್ತ ಸಂಚಾರ ಅಂತ ಕರೀತಾರೆ. ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂದರೆ ಉಪವಾಸ ರಕ್ತ ಸಂಚಾರ ಏನಪ್ಪ ಅಂದರೆ ಲಿವರ್ಗೆ ಏನಪ್ಪ ಅಂದರೆ ಹೃದಯದಿಂದ ಉಪವಾಸ ಅಪಧಮನಿ ಮೂಲಕ ತಗೊಂಡೋಗುತ್ತೆ. ಉಪವಾಸ ಅಭಿಧಮನಿ ಮೂಲಕ ಏನಪ್ಪ ಅಂದರೆ ಮತ್ತೇನಪ್ಪ ಅಂದರೆ ವಾಪಸ್ ಬರುತ್ತೆ ಲಿವರಿಂದ ಹೃದಯಕ್ಕೆ. ಇದು ದೈಹಿಕ ರಕ್ತ ಸಂಚಾರ ಅಂತ ಕರೀತಾರೆ ಸರ್. ಪಲ್ಮನರಿ ವೇನ್ಸಿಂದ ಏನಪ್ಪ ಅಂದರೆ ಈ ಥರ ರಕ್ತ ಹೋಗುತ್ತೆ ಸ್ನೇಹಿತರೆ. ಒಟ್ಟೆ ನಿಮ್ಗೆ ತಿಳಿಸಿದ ಸ್ನೇಹಿತರೆ ಅದೇ ಇದು ದ್ವಿರಕ್ತ ಸಂಚಾರ ಏನಪ್ಪ. 4 ಕೋಣಗಳೇನಪ್ಪ ಅಂದರೆ 2 ಜಠರಗಳ ಮೂಲಕ ಆಮ್ಲಜನಕಯುಕ್ತ ಆಮ್ಲಜನಕ ರಹಿತವಾಗಿ ಏನಪ್ಪ ಅಂದರೆ ಮಿಶ್ರಣವಾಗಿರ್ತದೆ ದ್ವಿರಕ್ತ ಸಂಚಾರ. ದೈಹಿಕ ರಕ್ತ ಸಂಚಾರ ಅಂತಂದರೆ ನೋಡಿ ಸ್ನೇಹಿತರೆ, ಹ್ಯೂಮನ್ ಬಾಡಿಯಿಂದ ಹಾರ್ಟ್ಗೆ ಹೋಗುತ್ತೆ, ಹಾರ್ಟಿಂದ ಏನಪ್ಪ ಅಂದರೆ ಬಾಡಿಗೆ ಬರುತ್ತೆ. ತಿರ್ಗಿ ಏನಪ್ಪ ಅಂದರೆ ಹಾರ್ಟಿಂದ ಲಂಗ್ಸ್ ಹೋಗುತ್ತೆ, ಲಂಗ್ಸ್ ಪಲ್ಮನರಿಗೆ ಹೋಗುತ್ತೆ. ಆಲ್ರೆಡಿ ಫಸ್ಟ್ ಸ್ಲೋಡಲ್ಲೇ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಲೋಮನಾಳ ಬಗ್ಗೆ ನೋಡೋಣ ಸರ್. ಕ್ಯಾಪಿಲರೀಸ್ ಬಂದ್ಬಿಟ್ಟು ಅಪಧಮನಿ ಅಭಿಧಮನಿ ಪರಸ್ಪರ ಸಂಪರ್ಕಿಸುವ ಅತ್ಯಂತ ಸೂಕ್ಷ್ಮವಾದ ನಾಳ ಆಗಿದೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ ನಮಗೆ ಒಂದು ವ್ಯವಸ್ಥೆ ಬದಲಾಗೋ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಗೋಳಗಳು ಕೇವಲ ಒಂದು ಜೀವಕೋಶದಷ್ಟು ತೆಳುವಾಗಿರ್ತವೆ ಸ್ನೇಹಿತರೆ. ಇದು ಸಂಪರ್ಕ ಮಾಡ್ತವೆ ಸ್ನೇಹಿತರೆ. ಇಲ್ಲಿ ರಕ್ತ ಮತ್ತು ದೇಹದ ಜೀವಕೋಶಗಳ ಆಮ್ಲಜನಕ ಪೋಷಕಾಂಶ ತ್ಯಾಜ್ಯಗಳು ವಿನಿಮಯ ಮಾಡೋ ಮೂಲವೇ ಇದಾಗಿದೆ ಸ್ನೇಹಿತರೆ. ಪೋಷಕಾಂಶಗಳು ಮತ್ತು ತ್ಯಾಜ್ಯಗಳು ವಿಲೇವಾರಿ ಮಾಡಲಾಗುತ್ತದೆ ಇಲ್ಲಿ ನೋಡಿ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಹಾರ್ಟಿಂದ ಏನಪ್ಪ ಅಂದರೆ ಬ್ಲಡ್ ಏನಪ್ಪ ಅಂದರೆ ಹಾರ್ಟಿಂದ ಒಳಗಡೆ ಆರ್ಟ್ಲರಿಯಿಂದ ಹಿಂಗೆ ಬರುತ್ತಲ್ಲ ಸ್ನೇಹಿತರೆ ದೇಹಕ್ಕೆ. ಅಲ್ಲೇನಪ್ಪ ಅಂದರೆ ಈ ಥರ ಅಂಗಾಂಶಗಳು ಕ್ಯಾಪಿಲರೀಸ್ ಲೋಮ ನಾಳಗಳು ಏನಪ್ಪ ಅಂದರೆ ಇಲ್ಲಿ ಅಟ್ಯಾಕ್ ಆಗುತ್ತೆ ಸ್ನೇಹಿತರೆ. ಇದು ಆಮ್ಲಜನಕ ಏನಪ್ಪ ಅಂದರೆ ಹಾರ್ಟಿನ ಒಳಗಡೆ ಬಂದ ಬ್ಲಡ್ ಏನಪ್ಪ ಅಂತಂದರೆ ಮುಖ್ಯವಾಗಿ ಈ ಲೋಮನಾಳ ಮುಖಾಂತರ ಸಂಪರ್ಕ ಬಂದ್ಬಿಟ್ಟು ಅಪಧಮನಿ ಮೂಲಕ ದೇಹದ ಹೊರಗಡೆ ಬಂದ್ಬಿಟ್ಟು ದೇಹದ ಇತರ ದೇಹ ಭಾಗಗಳಿಗೆ ಏನಪ್ಪ ಬ್ಲಡ್ ಸರ್ಕ್ಯುಲೇಷನ್ ಮಾಡಿ ಸ್ನೇಹಿತರೆ. ಇಲ್ಲಿಯೂ ಸೇರ್ಕೊಳ್ತಾ ಸ್ನೇಹಿತರೆ ಲೋಮನಾಳಗಳು ಚಿಕ್ಕದಾಗಿ ಈ ಥರ ವೇನ್ಸ್ ಥರ ಇರುತ್ತೆ ಸ್ನೇಹಿತರೆ. ನಾವು ಗಾಯ ತರಿಸಿದಾಗ ಏನಪ್ಪ ಅಂದರೆ ಚಿಕ್ಕ ಲೋಮನಾಳ ಇರ್ತಾವೆ ಸ್ನೇಹಿತರೆ, ಬ್ಲಡ್ ಬರುತ್ತಲ್ಲ ಅದೇ ಈ ಲೋಮನಾಳ. ಅಲ್ಲಪ್ಪ ಅಂದರೆ ನಾವು ಗಾಯ ಆದಾಗೆ ಈ ಲೋಮನಾಳಗಳೇನಪ್ಪ ಗಾಯ ಆದಾಗೆ ಚಿಕ್ಕ ಬ್ಲಡ್ಗಳು ಬರುತ್ತಲ್ಲ ಸ್ನೇಹಿತರೆ, ಚಿಕ್ಕ ಅದೇ ಸ್ನೇಹಿತರೆ. ಇದು ಮುಖ್ಯವಾಗಿ ಈ ಲೋಮನಾಳದಲ್ಲಿ ಸ್ನೇಹಿತರೆ, ಈ ಲೋಮನಾಳದಲ್ಲಿ ಎಮೋಟೋಪಯಾಸಿಸ್ ಎಂಬ ಹೊಸದೊಂದು ಏನಪ್ಪ ಅಂದರೆ ಹೊಸ ರಕ್ತ ಕಣಗಳು ಉತ್ಪತ್ತಿ ಮಾಡಿ ಸ್ನೇಹಿತರೆ. ಇದೇನಪ್ಪ ಅಂದರೆ ಮುಖ್ಯವಾಗಿ ಹಳೆ ಮತ್ತು ಹಾನಿಗೊಳಗಾದ ಕಣಗಳ ಜಾಗದಲ್ಲಿ ಹೊಸ ಕಣಗಳನ್ನು ತುಂಬಲು ಸಹಾಯ ಮಾಡಿಸ್ತದೆ ಎಮೋಟೋಪಯಾಸಿಸ್ ಅಂತ. ಎಮೋಟೊಲಜಿ ಬಂದ್ಬಿಟ್ಟು ರಕ್ತದಲ್ಲಿ ಸಂಬಂಧಿಸಿದಂತೆ ಕಾಯಿಲೆಗಳನ್ನು ಅಧ್ಯಯನ ಮಾಡೋದಾಗಿದೆ ಸ್ನೇಹಿತರೆ. ಮುಖ್ಯ ರಕ್ತ ಏನಪ್ಪ ಅಂದರೆ ಮುಖ್ಯವಾಗಿ ಹೆಣ್ಮಕ್ಳಲ್ಲಿ 4.5 ಇಂದ 5 ಲೀಟರ್ ಇರುತ್ತೆ ಸ್ನೇಹಿತರೆ. ಪುರುಷರಲ್ಲಿ 5 ರಿಂದ 5.5 ಇರುತ್ತೆ. ಈ ಪ್ಲಾಸ್ಮಾ ಕಣದಲ್ಲಿ ಆಲ್ಬುಮಿನ್ ಅಂತಿದೆ ಸ್ನೇಹಿತರೆ. ಇದರಲ್ಲಿ 60 ರಿಂದ 85 ಗ್ರಾಮ್ ಇರುತ್ತೆ ಸ್ನೇಹಿತರೆ. ಇದು ಸಾಗಣೆ ಮತ್ತು ಅಂಕೋಟಿನ್ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ. pH ಮಟ್ಟ ಎಂಬ ನಿಯಂತ್ರಿಸುತ್ತೆ ಸ್ನೇಹಿತರೆ ಬಾಡಿಯಲ್ಲಿ. ಗ್ಯಾಂಬ್ಲಿಸ್ ಬಂದ್ಬಿಟ್ಟು ಇದರಲ್ಲಿ ಆಲ್ಫಾ ಮತ್ತು ಬೀಟಾ ಕಣಗಳನ್ನು ಹೊಂದಿದೆ ಸ್ನೇಹಿತರೆ. ಗ್ಯಾಮಾ ರಕ್ಷಣಾ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದರೆ ಇದು ಗ್ಯಾಂಬ್ಲಿಸಲ್ಲಿ ಇರುತ್ತೆ ಸ್ನೇಹಿತರೆ ಗ್ಯಾಮಾ. ಫೈಬ್ರೋಜನ್ ಏನಪ್ಪ ರಕ್ತ ಹೆಪ್ಪಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ಪೈಥ್ರೋಮಲ್ ಬಂದ್ಬಿಟ್ಟು ರಕ್ತ ಹೆಪ್ಪುಗಳು ಉತ್ತೇಜನ ಮಾಡಲು ಸಹಾಯ ಮಾಡುತ್ತೆ. ರಕ್ತ ಹೆಪ್ಪಲು ಸಹಾಯ ಮಾಡಿದ್ರೆ ಪೈಥ್ರೋಮ್ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಉತ್ತೇಜಿಸುತ್ತೆ ಸ್ನೇಹಿತರೆ. ಇದು ಬ್ಲಡ್ ನೋಡೋಣ ಸ್ನೇಹಿತರೆ. ಮಾನವನಲ್ಲಿ ಕೆಂಪು ರಕ್ತವಾಗಿರುತ್ತೆ ಸ್ನೇಹಿತರೆ. ನಕ್ಷತ್ರ ಮೇಲೆ ನೀಲಿಯಾಗಿರುತ್ತೆ ರಕ್ತ. ಜಿರಳೆಯಲ್ಲಿ ಬಿಳಿ ರಕ್ತವನ್ನು ಹೊಂದಿದೆ. ಸಿಗಡೆಯಲ್ಲಿ ಹಸಿರು ರಕ್ತವನ್ನು ಹೊಂದಿದೆ. ಸ್ಕ್ರೀನ್ ನೋಡ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ ಕೇಳ್ತಾರೆ. ಲುಕೇಮಿಯಾ ರೋಗ ಬಂದ್ಬಿಟ್ಟು ಏನಪ್ಪ ಅಂದರೆ ರುಡಾಲ್ಫ್ ವಿಟ್ರೋ ಎಂಬವರು ಕಂಡುಹಿಡಿತಾರೆ ಸ್ನೇಹಿತರೆ. ರುಡಾಲ್ಫ್ ವಿಟ್ರೋ ಬಂದ್ಬಿಟ್ಟು ಲುಕೇಮಿಯಾ ರೋಗ ಈ ಥರ ಮೂಗಿನಲ್ಲಿ ರಕ್ತ ಬರುವ ಸ್ನೇಹಿತರೆ. ಹಿಮೋಫೀಲಿಯಾ ಬಂದ್ಬಿಟ್ಟು ಏನಪ್ಪ ಅಂದರೆ ಕತ್ತಲ್ಲಿ ಏನಪ್ಪ ಅಂದರೆ ತೊರಿಕೆ ಥರ ಕಂಡು ಬರುತ್ತೆ ಸ್ನೇಹಿತರೆ. ಇದು ಹಿಮೋಫೀಲಿಯಾ ರೋಗ. ಏನಪ್ಪ ಅಂದರೆ ಅನಿಮಿಯಾ ಬಂದ್ಬಿಟ್ಟು ವಿಲಿಯಂ ಮಾರ್ಫೆ ಎಂಬ ಕಂಡುಹಿಡ್ತಾರೆ ಸ್ನೇಹಿತರೆ ಅನಿಮಿಯಾ ರೋಗವನ್ನು. ಇದು ನೋಡಿಸಿದ್ರೆ ಇದು ಕಣ್ಣು ತುಂಬ ಕಂಪಾಗಿರೋದು ಸ್ನೇಹಿತರೆ. ರಕ್ತದ ಬ್ಯಾಂಕ್ ಏನಪ್ಪ ಅಂದರೆ ರಿಚರ್ಡ್ ಲೆವಿಸ್ ಮತ್ತು ನ್ಯೂಯಾರ್ಕ್ ಏನಪ್ಪ ಅಂದರೆ ಬ್ಲಡ್ ಬ್ಯಾಂಕನ್ನು ಏನಪ್ಪ ತೆರೀತಾರೆ ರಿಚರ್ಡ್ ಲೆವಿಸ್ ಎಂಬವರು.
6 ಡಿಗ್ರಿ ಉಷ್ಣಾಂಶದಲ್ಲಿ ಕ್ರಮವಾಗಿ 30-40 ದಿನ ಶೇಖರಿಸ್ಬೋದು ಸ್ನೇಹಿತರೆ ಬ್ಲಡ್ಡನ್ನು. ಇದು ಕೇಳ್ತಾರೆ ಎಷ್ಟು ಡಿಗ್ರಿಯಲ್ಲಿ ಬ್ಲಡ್ಡನ್ನು ಶೇಖರಿಸ್ಬೋದು ಅಂತ ಎಕ್ಸಾಮಲ್ಲಿ. ಕ್ರಯೋಫ್ರಿನೇಷನ್ನಲ್ಲಿ ಮುಖ್ಯವಾಗಿ ಉಷ್ಣಾಂಶದಲ್ಲಿ 10 ವರ್ಷ ಏನಪ್ಪ ಅಂದರೆ ಶೇಖರಿಸ್ಬೋದು ಸ್ನೇಹಿತರೆ. ಈ ಉಷ್ಣಾಂಶದಲ್ಲಿ 10 ವರ್ಷ ಶೇಖರಿಸ್ಬೋದು. ಕೇಳ್ತಾರೆ ಇವೆಲ್ಲ ಈ ಡೇಟಾಗಳು ಇಂಪಾರ್ಟೆಂಟು. WC ಏನಪ್ಪ ಅಂದರೆ ಹೈ ಮತ್ತು ಲೋ ಎರಡು ರೀತಿ ಇದೆ ಸ್ನೇಹಿತರೆ. ಹೈ ಡೆನ್ಸಿಟಿ ಲೋ ಡೆನ್ಸಿಟಿ. ಏನಪ್ಪ ಹೈ ಮತ್ತು ಲೋ ಅಲ್ಲಿ ಏನಪ್ಪ ಇರುತ್ತೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಸ್ನೇಹಿತರೆ ಬೇಕಾಗುತ್ತೆ. ರಕ್ತದ ಗುಂಪುಗಳು ಆಲ್ರೆಡಿ ಅಲ್ಲಿ ನೋಡಿದ ಸ್ನೇಹಿತರೆ. ಇಂಪಾರ್ಟೆಂಟ್ ಯಾವುದನ್ನಿದ್ರೆ ಇದರಲ್ಲಿ ಹೇಳ್ತೀನಿ. ಅಗ್ಲೋಟಿನೋಜನ್ ಬಲ್ಲಿ ಮತ್ತು ಗ್ಲೋಕೋ ಪ್ರೋಟೀನನ್ನು ಹೊಂದಿದೆ ಸ್ನೇಹಿತರೆ. ಇದೊಂದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಜಗತ್ತಿನ ಅತ್ಯಂತ ಅಪರೂಪ ರಕ್ತದ ಗುಂಪುಗಳಲ್ಲಿ EMM ಅಂದ್ಬಿಟ್ಟು ಇದು ಕೇವಲ 10 ಜನರಲ್ಲಿ ಕಂಡುಬರಿಸೋದು. ಇದೊಂದು ಇಂಪಾರ್ಟೆಂಟು. ಮೊದಲ ಬಾರಿಗೆ ಇದು ಗುಜರಾತ್ನಲ್ಲಿ EMM ಕಂಡುಹಿಡಿಯಲಾದ ಸ್ನೇಹಿತರೆ. ಆ್ಯಂಟಿಜನ್ಗಳು ಮತ್ತು ಆ್ಯಂಟಿ ಬಾಡಿಗಳು ವ್ಯತ್ಯಾಸ ನೋಡಮ್ಮ. ಈ ಲಿಪಿಡ್ಗಳನ್ನು ಹೊಂದಿಸಿದರೆ ಕೆಲವು ಕಾರ್ಬೋಪ್ರೋಟೀನ್ಗಳನ್ನು ಹೊಂದಿದೆ ಆ್ಯಂಟಿಜನ್ನು. ಹಿಮೋಗ್ಲೋಬಿನನ್ನು ಹೊಂದಿದೆ ಸ್ನೇಹಿತರೆ. ಇದು ಮುಖ್ಯವಾಗಿ ಆ್ಯಂಟಿಜನ್ ಬಂದ್ಬಿಟ್ಟು ಶರೀರವನ್ನು ಸೇರಿಸಿ ಆ್ಯಂಟಿಬಾಡಿಗಳ ರಚನೆ ಏನಪ್ಪ ಅಂದರೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಇದು ವೈ ಆಕಾರವನ್ನು ಹೊಂದಿದೆ ಸ್ನೇಹಿತರೆ. ಪ್ಲಾಸ್ಮಾ ಕೋಶಗಳ ರಚನೆ ಮಾಡುತ್ತೆ ಆ್ಯಂಟಿಬಾಡಿ. ಆ್ಯಂಟಿಜನ್ ದೇಹದ ಹೊರಗಡೆ ಮತ್ತು ಬಾಹ್ಯದಲ್ಲಿ ಮೂಲಕನೂ ಹೊಂದಿದೆ ಸ್ನೇಹಿತರೆ. ಇದು ಆ್ಯಂಟಿಜನ್ನನ್ನು ದೇಹದ ಆಕ್ರಮಿಸಿ ಅಲ್ಲಿನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಆ್ಯಂಟಿಜನ್ಗಳು ಏನಪ್ಪ ಮುಖ್ಯವಾಗಿ ಆ್ಯಂಟಿಬಾಡಿಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ಇದು ಒಂದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಮಾಡುತ್ತೆ. ಇದನ್ನು ಕಾಲ್ ಮಾಡ್ಕೊಳ್ಳಿಸಿದ್ರೆ ಬೇಕಾಗುತ್ತೆ. ABಯಲ್ಲಿ ಏನಪ್ಪ ಅಂದರೆ ಆ್ಯಂಟಿಬಾಡಿಗಳು ಹೊಂದಿರೋದಿಲ್ಲ ಸ್ನೇಹಿತರೆ. OL ಏನಪ್ಪ ಅಂದರೆ ಆ್ಯಂಟಿಜನ್ಗಳು ಹೊಂದಿರೋದಿಲ್ಲ. O ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ RH ಬಂದ್ಬಿಟ್ಟು ಇದೊಂದು ಆ್ಯಂಟಿಜನ್ ಪ್ರೋಟೀನ್ ಆಗಿದೆ ಸ್ನೇಹಿತರೆ. RH ಭಾರತದಲ್ಲಿ B ಪಾಸಿಟಿವ್ ರಕ್ತದ ಗುಂಪು ಹೊಂದಿರುವ ಜನರು ಅತಿ ಹೆಚ್ಚಿದ್ದಾರೆ ಸ್ನೇಹಿತರೆ. B ಪಾಸಿಟಿವ್ ರಕ್ತದ ಗುಂಪು ಅತಿ ಹೆಚ್ಚಿದ್ದಾರೆ. 82 RH ಅನ್ನು ಹೊಂದಿದ್ದಾರೆ ಸ್ನೇಹಿತರೆ. 82 RH ಅನ್ನು ಹೊಂದಿದ್ದಾರೆ. RH ಕಂಡು RH ಮೈನಸ್ ನಡುವೆ ಮಗು ಜನನ ತೊಂದರೆ ಆಗುತ್ತೆ ಸ್ನೇಹಿತರೆ. B ಪಾಸಿಟಿವ್. ದುರ್ಧರ ಸಂಬಂಧ ಬಣ್ಣವಿಲ್ಲದ ಏನಪ್ಪ ಅಂದರೆ ಅಪರೂಪ ದ್ರವವಾಗಿದೆ ಸ್ನೇಹಿತರೆ. ಇದು ಕಿರುತಟಗಳು ಏನಪ್ಪ ಅಂದರೆ ಇದೊಂದು ಆಲ್ರೆಡಿ ನೋಡಿದ ಸ್ನೇಹಿತರೆ. ಪೋಥಾಂಬ್ರಿನ್ ಮತ್ತು ಫೈಬ್ರೋಜನ್ ಮತ್ತು ಪೋಥಾಂಬ್ರಿನ್ಗಳು ಪ್ರೋಟೀನ್ಗಳು ರಕ್ತ ಕೊಡಲು ಸಹಾಯ ಮಾಡಿಸುತ್ತೆ. ಇದರಲ್ಲಿ ಡೆಂಗು ಜ್ವರ ಉತ್ಪನ್ನ ಆಗುತ್ತೆ 1 ಲಕ್ಷಕ್ಕಿಂತ ಕಡಿಮೆ ಇದ್ದರೆ. RBCಯಲ್ಲಿ ಮುಖ್ಯವಾಗಿ RBC WBC ಪ್ಲೇಟ್ಲೆಟ್ಸ್ಗಳು ಬಂದ್ಬಿಟ್ಟು 500.1. ಇದೊಂದು ಕಾಲಮ್ ನೋಡ್ಕೊಳ್ಳಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಇಷ್ಟಿರಬೇಕು. ಇಷ್ಟು ಹೇಳ್ಬಿಟ್ಟು ಏನಪ್ಪ ಅಂದರೆ ನಾನು ಈ ಕ್ಲಾಸ್ ಮುಗಿಸ್ತೇನೆ ಸ್ನೇಹಿತರೆ. ಬ್ಲಡ್ ಸೆಲ್ಸು ತುಂಬ ತುಂಬ ಟಫ್ ಟಾಪಿಕ್ ಸ್ನೇಹಿತರೆ. ಯಾಕಂದರೆ ನಿಮಗೆ ಇಂಪಾರ್ಟೆಂಟ್ ಎಕ್ಸಾಮ್ ಬೇಕಾಗಿರೋ ಟಾಪಿಕ್ಕು. ಅದಕ್ಕೆ ತುಂಬ ಡೆಪ್ತಾಗಿ ತೊಗೊಬಂದಿದ್ದೀನಿ. ನಿಧಾನ ಆದರೆ ನಿಮ್ಗೆ ಅರ್ಥ ಆಗಲ್ಲ ಸ್ನೇಹಿತರೆ. ನಿಮ್ಗೆ ಯಾರಾದರೂ PDF ಬೇಕು ಅಂತಂದರೆ ಮುಖ್ಯವಾಗಿ PDF ಬೇಕು ಅಂತಂದರೆ ನಮ್ಗೆ ವಾಟ್ಸಪ್ಗೆ ಏನಪ್ಪ ಅಂದರೆ ಆಯ್ ಅಂತ ಕಳಿಸಿದಾಗ ವಾಟ್ಸಪ್ಗೆ ಆಯ್ ಅಂತ ಕಳಿಸಿ ನಾನು ಕಳಿಸ್ತೀನಿ. ಎಲ್ಲ ಚಾನಲ್ ನೋಡ್ಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಗೆ ವ್ಯೂಸ್ ಬಂದರೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಮಾಡಲ್ಲ. ಸುಮಾರು 265 ಪೇಜ್ ಇದೆ ಸ್ನೇಹಿತರೆ. ಇದು ಇಷ್ಟು ಹೇಳ್ಬಿಟ್ಟು ಕ್ಲಾಸ್ ಮುಗಿಸ್ತಾ ಇದ್ದೀನಿ.